ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಮ್ಮ ಜೊತೆ ಇರುವಂತಹ ಅತಿಥಿ ಸುಮಾರು 10 ವರ್ಷದ ಹಿಂದೆ ಅಂದರೆ 2015ರಲ್ಲಿ ದಂಡ್ ಅನ್ನುವಂತಹ ತುಳು ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟರು. ಅದಾದಮೇಲೆ ಕೆಲವೊಂದಷ್ಟು ಕನ್ನಡ ಮತ್ತು ತುಳು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರು. ಅದಾದ ನಂತರ ಜಿ ಕನ್ನಡ ವಾಹಿನಿಯಲ್ಲಿ ಬರ್ತಾ ಇದ್ದಂತಹ ಗಟ್ಟಿಮೇಳ ಧಾರಾವಾಹಿಯಲ್ಲಿ ಆದ್ಯ ಅನ್ನುವಂತಹ ಪಾತ್ರದ ಮೂಲಕ ಕನ್ನಡ ಪ್ರೇಕ್ಷಕರಿಗೆ ಇನ್ನಷ್ಟು ಹತ್ತಿರ ಆದರು. ಸದ್ಯಕ್ಕೆ ಅಮೃತಧಾರೆಯ ಮಲ್ಲಿಯಾಗಿ ಹಾಗೆಯೇ ಅಣ್ಣ ತಂಗಿಯ ಜ್ಯೋತಿಯಾಗಿ ನಮ್ಮನ್ನೆಲ್ಲ ರಂಜಿಸ್ತಾ ಇದ್ದಾರೆ. ಬಟ್ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಒಂದು ಸೀರಿಯಲಲ್ಲಿ ಬೇರೆ ಯಾವುದೋ ಒಂದು ಎಕ್ಸ್ಟರ್ನಲ್ ಅಫೇರ್ ಇಟ್ಕೊಂಡಿರುವಂತಹ ಜಯದೇವ್ ಅವರೇ ಬೇಕು ಅಂತ ಅವರಿಂದ ಬೀಳ್ತಾರೆ. ಇನ್ನೊಂದು ಸೀರಿಯಲಲ್ಲಿ ತನ್ನ ಕೊಲೆಯನ್ನು ಪಾಪ ಅವ್ರ ಮೇಲೆ ಎಳ್ಕೊಂಡು ಹೆಂಡ್ತಿನ ಪ್ರೊಟೆಕ್ಟ್ ಮಾಡ್ತಾ ಇರೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇರುವಂತಹ ದೇವರಂಥ ಗಂಡ ಶಿವಣ್ಣನಿಂದ ದೂರ ಉಳ್ಕೊಂಡಿದ್ದಾರೆ. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಡೆಫಿನೆಟ್ ಆಗಿ ಗೊತ್ತಾಗಿರುತ್ತೆ. ನಮ್ಮ ಜೊತೆಗೆ ಆದ್ಯ ಪ್ಲಸ್ ಈಗ ಮಲ್ಲಿ ಖ್ಯಾತಿಯ ಅನ್ವಿತಾ ಸಾಗರ್ ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ, ಬನ್ನಿ. ಹೇಗಿದ್ದೀರಾ? ವಾಟ್ ಆನ್ ಇಂಟ್ರೊಡಕ್ಷನ್. ಈ ಥರ ಇಂಟ್ರೊಡಕ್ಷನ್ ನಾನು ಯಾವತ್ತೂ ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಕೇಳಿರಲಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಹೇಳ್ತಿರೋದು ಕರೆಕ್ಟ್ ಇದೆ. ಕರೆಕ್ಟ್. ನಾನು ಆಕ್ಚುಲಿ ಅದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಅಲ್ಲಿ ಒಂದು ಕ್ಯಾರೆಕ್ಟರ್ ನೋಡಿದ್ರೆ ಕರೆಕ್ಟು ಅವರೇ ಬೇಕು ಅಂತ ಹೋಗ್ತಾ ಇದೀನಿ. ಇಲ್ಲಿ ಇಷ್ಟು ಒಳ್ಳೆಯವರಾಗಿದ್ರು ನನಗೆ ಬೇಡ ಅಂತ ಇದ್ದೀನಿ. ಸೊ ಐ ಗೆಸ್ ಹೆಣ್ಮಕ್ಳೇ ಹಂಗೇನಾ ಅಥವಾ ಗಂಡ್ ಮಕ್ಳೇ ಹಿಂಗೇನಾ ಗೊತ್ತಾಗ್ತಾ ಇಲ್ಲ. ಬಟ್ ಚೆನ್ನಾಗಿತ್ತು, ಮಾತ್ರ ಸೂಪರ್ ಆಗಿತ್ತು. ಅಂಡ್ ಥ್ಯಾಂಕ್ ಯು, ಖುಷಿ ಆಯ್ತು. ನಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಕಂಗ್ರಾಟ್ಸ್ ಫಸ್ಟ್ಲಿ, 10 ವರ್ಷ ಪೂರೈಸಿದ್ದೀರಿ ಆ್ಯಕ್ಚುಲಿ ಚಿತ್ರರಂಗದಲ್ಲಿ. ಥ್ಯಾಂಕ್ ಯು. ಬಿಕಾಸ್ ತುಂಬ ಈಸಿ ಏನಲ್ಲ ಅದು, ಸಾಕಷ್ಟು ಜರ್ನಿ ಅಂತೂ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಸೊ ಇವತ್ತೇನು ಹೆಸರು ಮಾಡಿದಿರಾ, ಇದರ ಹಿಂದೆ ಸಾಕಷ್ಟು ಶ್ರಮ ಅಂತೂ ಇರುತ್ತೆ. ಅಫ್ಕೋರ್ಸ್ ನೀವು ಅಂದರೆ ಈ ಚಿತ್ರರಂಗಕ್ಕೆ ಬಂದಿರೋದು ಆಕ್ಸಿಡೆಂಟಲಿ, ಬಟ್ ಅದಾದಮೇಲೆ ನಿಮ್ಮನ್ನು ನೀವು ಬಿಲ್ಡ್ ಮಾಡ್ಕೊಂಡಿರೋ ರೀತಿ, ಪಾತ್ರಗಳಾಗಿ ಜನಗಳಿಗೆ ಹತ್ತಿರ ಆಗಿರೋ ರೀತಿ ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್. ಥ್ಯಾಂಕ್ ಯು. ಎಸ್. ಸೊ ಹೆಂಗೆ ನಡೀತಾ ಇದೆ ಮಲ್ಲಿಯಾಗಿ ಜ್ಯೋತಿಯಾಗಿ ಜೀವನ, ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಬಿಕಾಸ್ ಮಲ್ಲಿಯಾಗಿ ಇಟ್ಸ್ ಅ ಕಮ್ ಬ್ಯಾಕ್ ಫಾರ್ ಮೀ ಆನ್ ಝಿ. ಅಂದ್ರೆ ಝಿಯಲ್ಲಿ ವಾಪಸ್ ಬರಬೇಕು ಅಂತ ಆಸೆ ಇತ್ತು ನನಗಿಂತ ಜಾಸ್ತಿ. ನನ್ನ ಫ್ಯಾಮಿಲಿಗೆ ಆಸೆ ಇತ್ತು, ಝಿಯಲ್ ಬಾ ಅಂತ ಹೇಳಿ. ಸೊ ಮಲ್ಲಿ ಬಂದಾಗ ಡೆಫಿನೆಟ್ಲಿ ಒಂದ್ ಸಣ್ಣ ಡೌಟ್ ಇತ್ತು, ಬಿಕಾಸ್ ಇಟ್ಸ್ ಅನ್ ರಿಪ್ಲೇಸ್ಮೆಂಟ್ ಕ್ಯಾರೆಕ್ಟರ್, ಜನ ಹೇಗ್ ತಗೊಳ್ತಾರೋ ಅಂತ ಹೇಳಿ. ಬಟ್ ಆದ್ರೆ ಫಸ್ಟ್ ಡೇ ನಾನು ಸ್ಕ್ರೀನ್ ಮೇಲೆ ಬಂದಾಗ ದ ವೇ ದ ಆಡಿಯನ್ಸ್ ವೆಲ್ಕಮ್ ಮೀ ವಾಸ್ ವೆರಿ ಬ್ಯೂಟಿಫುಲ್. ನಂದು ಬರ್ಡೇಗೆ ಹಾಕ್ತೇವಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರೀಸ್, ಆ ತರ ಸ್ಟೋರೀಸ್ ಆಗಿತ್ತು, ವೆಲ್ಕಮ್ ಬ್ಯಾಕ್ ಆದ್ಯ ಅಂತ ಹೇಳಿ. ಸೊ ಮಲ್ಲಿ ಬಂದ್ಬಿಟ್ಟು ತುಂಬಾ, ನೀವ್ ಹೇಳಿದಂಗೆ ತುಂಬಾ ಇನ್ನೋಸೆಂಟ್ ಕ್ಯಾರೆಕ್ಟರ್. ಇವಾಗ ಒಂಚೂರು ಸ್ಟ್ರಾಂಗ್ ಆಗಿದ್ದಾಳೆ. ಜ್ಯೋತಿ ಅಂತೂ ಕೇಳೋದೇ ಬೇಡ, ಅವಳು ಇಲ್ಲಿ ಮಲ್ಲಿ ಆದ್ರೆ ಆಕ್ಚುಲಿ ಫುಲ್ ಮಚ್ಚೆ ಅಲ್ಲಿ. ಸೊ ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್. ಎರಡೂ ಕ್ಯಾರೆಕ್ಟರ್ ಅಲ್ಲಿ ಅನ್ವಿತಾ ಸಾಗರ್ ಇದ್ದಾರೆ, ಈ ಕಡೆನೂ ಇದ್ದಾರೆ, ಈ ಕಡೆನೂ ಇದ್ದಾರೆ. ಬಟ್ ಚೆನ್ನಾಗಿ ಹೋಗ್ತಾ ಇದೆ. ಸೊ ಇನ್ನು ಅಣ್ಣ ತಂಗಿ ಅಂತ ಬಂದ್ರೆ ಅದು 1000 ಎಪಿಸೋಡ್ಸ್ನ ಕಂಪ್ಲೀಟ್ ಮಾಡಿ ಈಗ ಆಲ್ಮೋಸ್ಟ್ ರನ್ನಿಂಗ್ ಟುವರ್ಡ್ಸ್ 1500 ಅಂತ ಅನ್ಕೊಳ್ಬೋದು ಎಪಿಸೋಡ್ಸ್. ಇದು ಆಲ್ಮೋಸ್ಟ್ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ. ಬಟ್ ಇದು 50+ ಆಗಿದೆ. ಕರೆಕ್ಟ್. ಬಟ್ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಅಂದ್ರೆ ಚಾಲೆಂಜ್ ನಿಮ್ಗೆ ಜಾಸ್ತಿ ಯಾವ್ದ್ರಲ್ಲಿ ಅನ್ನಿಸ್ತು? ಬಿಕಾಸ್ ಇದು ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್, ಅದು ಒರಿಜಿನಲ್ ಫಸ್ಟ್ ಇಂದ ಇರೋದು. ಇಲ್ಲ, ಅದು ಕೂಡ ರಿಪ್ಲೇಸ್ಮೆಂಟ್. ಅದು ನಾನು 500+ ಆದ್ಮೇಲೆ ಹೋಗಿದ್ದು. ಅದರಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಐ ವಾಸ್ ಲಿಟಲ್ ನೆಗೆಟಿವ್ ಅನ್ನೋಕ್ಕಿಂತ ಜ್ಯೋತಿ. ಯಾಕೆ ಅಂತಂದ್ರೆ ಅವಳು ತುಂಬಾ ಒಳ್ಳೊಳಾಗಿರ್ತಾಳೆ, ಬೇರೆಯವ್ರನ್ನ ಇಷ್ಟಪಡ್ತಾ ಇರ್ತಾಳೆ. ಬಟ್ ಆದ್ರೆ ಮನೆ ಒತ್ತಡಕ್ಕೋಸ್ಕರ ಮಾವನ್ ಮದುವೆ ಆಗ್ತಾಳೆ. ಅಲ್ಲಿ ಅವಳು ಸ್ಟ್ರಾಂಗ್ ಆಗ್ತಾಳೆ. ಅಂದ್ರೆ ಇಲ್ಲ, ನನಗೆ ಮಾವ ಬೇಡ, ನನಗೆ ನನ್ನ ಲವ್ವರೇ ಬೇಕು ಅನ್ನೋ ಒಂದು ಕ್ಯಾರೆಕ್ಟರ್ ಅದು. ಶಿ ಇಸ್ ನಾಟ್ ನೆಗೆಟಿವ್, ಬಟ್ ಶಿ ಇಸ್ ಕೈಂಡ್ ಆಫ್ ನೆಗೆಟಿವ್. ಮಲ್ಲಿ ಬಂದ್ಬಿಟ್ಟು ತುಂಬಾ ಮುಗ್ದೆ, ಎಲ್ಲದನ್ನೂ ನಂಬ್ತಾಳೆ. ಅಂಡ್ ಆ ಭಾಷೆನು ನನಗೆ ಇಲ್ಲಿ ಪ್ರಾಬ್ಲಮ್. ಅಂಡ್ ನೀವು ಕೇಳ್ದಂಗೆ ಒಂದು ರಿಸ್ಕ್ ಫ್ಯಾಕ್ಟರ್ ಅಥವಾ ಒಂದು ಚಾಲೆಂಜಿಂಗ್ ಅನ್ಸಿದ್ದು ಮಲ್ಲಿ. ಬಿಕಾಸ್ ಆ ಭಾಷೆ ನಂಗೆ ಸಖತ್ ಕಷ್ಟ. ನಾನು ಮಾತಾಡೋ ಒಂದು ಇಂಗ್ಲೀಷ್ ಅಥವಾ ಕನ್ನಡದಲ್ಲಿ ನಾನು ಯಾವಾಗ ಒಂಚೂರು ಆಚೆ ಮಿಕ್ಸ್ಡ್ ಆಗಿರುತ್ತೆ. ಅಲ್ಲಿ ಹೋಗ್ತಿದ್ದಂಗೆ ಕ್ಯೋಳಿ ಅಂತಿದ್ದಂಗೆ ಅಯ್ಯೋ, ನನ್ನ ಆ್ಯಕ್ಟಿಂಗ್ ಎಲ್ಲೋ ಒಂಚೂರು ಕೆಳಗಡೆ ಹೋಗ್ತಾ ಇದೆ ಅಂತ ನನಗೆ ಅನಿಸಿತ್ತು. ಬಟ್ ಆದರೆ ಓಕೆ, ಐ ಸಮ್ ಹೌ ಕೋಪ್ಡ್ ಅಪ್. ಆ್ಯಂಡ್ ಆಲ್ಸೋ ಟೀಮ್ ತುಂಬ ಒಳ್ಳೆ ಇದೆ. ದೇ ಗೇವ್ ಮೀ ಟೈಮ್ ಅನ್ನೋಕ್ಕಿಂತ ನಂಗೆ ಮೋಟಿವೇಟ್ ಮಾಡಿದ್ರು, ಇಲ್ಲ ಆಗತ್ತೆ ಬಿಡು ಮಾಡ್ತೀಯ ನೀನು ಅಂತ ಹೇಳಿ. ಸೊ ದಟ್ಸ್ ಹೌ ದ ಮಲ್ಲಿ ವರ್ಕ್. ಬಟ್ ಫಾರ್ ಮೀ ಮಲ್ಲಿ ವಾಸ್ ಚಾಲೆಂಜಿಂಗ್ ಬಿಕಾಸ್ ಆಫ್ ದ ಭಾಷೆ. ಜ್ಯೋತಿ ಬಂದ್ಬಿಟ್ಟು ಶಿ ಇಸ್ ವೆರಿ ರೌದ್ರಾವತಾರನ ಅವಳಿಗೆ ಯಾವಾಗ್ಲೂ. ಆ ಥರ ಸೀನ್ಸ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಕಷ್ಟ ಆಗೋದು, ತಲೆ ಎಲ್ಲ ಹಿಡಿಯೋದು, ಫುಲ್ ನೋವು ಬರೋದು, ಯಾವಾಗ ನೋಡಿದ್ರು ಕೋಪ, ಯಾವಾಗ ನೋಡಿದ್ರು ಇಷ್ಟೊಂದು ಕೋಪ ಬೇಕಾ?
ಮತ್ತೆ ಅವ್ನು ಮಾಡ್ತಾ ಇರೋದು ತಪ್ಪೇ ತಾನೇ. ಯಾವಾಗ ನೋಡಿದ್ರು ತಂಗಿ ತಂಗಿ ಅನ್ಕೊಂಡಿದ್ರೆ ಹೆಂಡತಿಗೆ ಎಲ್ಲಿ ಬೆಲೆ ಅಂತ ಹೇಳಿ. ಸೊ ಪ್ರಿಯಾರಿಟಿ ಅನ್ನೋದು ಇರಬೇಕು ಪ್ರತಿಯೊಬ್ರು ಲೈಫಲ್ಲೂ ಅನ್ನೋದೊಂದು ಜ್ಯೋತಿದೊಂದು ಅನಿಸಿಕೆ ಅಷ್ಟೆ. ಕರೆಕ್ಟ್. ಸೊ ಅದೇ ನೀವು ಹೇಳಿದಾಗೆ ತುಂಬ ಚಾಲೆಂಜಿಂಗ್ ಪಾತ್ರ ಬಿಕಾಸ್ ಆಫ್ ಲ್ಯಾಂಗ್ವೇಜ್ ಮಲ್ಲಿ. ಬಟ್ ಅದೇ ಕಮೆಂಟ್ಸ್ ನೀವು ನೋಡಿರ್ಬೋದು ಆ್ಯಕ್ಚುಲಿ, ಕ್ಯೋಳಿ ಅಥವಾ ಯೋನ್ಕೆ ಅಂತೆಲ್ಲ ಹೇಳಿದಾಗ ಬರೀ ಇಷ್ಟು ಮಾತ್ರ ಕೊಟ್ಟಿದ್ದಾರಲ್ಲ ಹುಡುಗಿಗೆ ಈ ಥರದ್ದು, ಅದು ಬಿಟ್ಟರೆ ನಾರ್ಮಲ್ ಆಗಿ ಮಾತಾಡ್ತಿದ್ದಾರೆ ಅದೆಲ್ಲ ಕಮೆಂಟ್ಸ್ ನೋಡಿರ್ತೀರಾ ಆ್ಯಕ್ಚುಲಿ. ಹೌದು. ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅದಕ್ಕೆ? ನಾನು ಅವಾಗಲೇ ಹೇಳ್ದಂಗೆ ಫಸ್ಟ್ ಡೇ ನಾನು ಕಮೆಂಟ್ಸ್ ಓದೋಕ್ಕೆ ಹೋಗ್ಲಿಲ್ಲ. ಐ ವಾಸ್ ವೆರಿ ಸ್ಕೇರ್ಡ್, ಹಿಂಗಾಗತ್ತೋ ಏನಾಗತ್ತೋ ಅಂತ ಹೇಳಿ. ಬಟ್ ಸುಮಾರು ಇತ್ತು, ಏನು ಡೈರೆಕ್ಟ್ ಬರೀ ಯೋನು ಕ್ಯೋಳಿ ಬರೀ ಇಷ್ಟು ಮಾತ್ರ? ಇಲ್ಲ, ಫಸ್ಟ್ ಡೇ ಬಂದಾಗ ನನಗೆ ತುಂಬಾ ಭಯ ಆಯ್ತು. ನಾನು ಕಮೆಂಟ್ಸ್ ಓದಿ ಎಲ್ಲಿ ನಾನು ಡಿಪ್ರೆಷನ್ಗೆ ಹೋಗ್ಬಿಡ್ತೀನೋ ಅಂತ ಹೇಳಿ. ಸೊ ಡಿಂಟ್ ಗೋ ಟು ರೀಡ್ ದ ಕಮೆಂಟ್ಸ್. ಆದ್ರೆ 70 to 80% ಆಫ್ ದ ಪೀಪಲ್ accepted me. ಇಲ್ಲ ಚೆನ್ನಾಗಿ ಮಾಡ್ತಾರೆ ಇವರು, ಎಕ್ಸೆಪ್ಟ್ ಮಾಡ್ಬೋದು ಅಂತ ಹೇಳಿ. ಬಟ್ ಇವಾಗ ಹೆಂಗಾಗಿದೆ ಅಂತಂದ್ರೆ ನಾನೇ ಕೆಲವೊಮ್ಮೆ ಸೇರಿಸ್ಕೊಳ್ತೀನಿ. ಅಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಅದು ಬರ್ದು ಬರಲ್ಲ, ಯೋನು ಕ್ಯೋಳಿ ಅಥವಾ ಆಗ್ತೈತೆ ಆ ಥರ ಎಲ್ಲ ಬರಲ್ಲ. ಕೆಲವೊಂದು ವರ್ಡ್ಸ್ ಮಾತ್ರ ಇರತ್ತೆ. ನಾವು ಆಕ್ಟಿಂಗ್ ಮಾಡ್ತಾ ಏನಾಗೋಗುತ್ತೆ, ನನ್ನ ನಾರ್ಮಲ್ ಭಾಷೆ ಬಂದ್ಬಿಡತ್ತೆ. ಆವಾಗ ಜಯದೇವ್ ಅವ್ರು ಆಗಿರ್ಬೋದು ಅಥವಾ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, DOP ಸರ್ ಆಗಿರ್ಬೋದು, ಡೈರೆಕ್ಟರ್ ಸರ್ ಆಗಿರ್ಬೋದು ಹೇಳ್ತಾರೆ ಅಮ್ಮ ಇದಲ್ಲ ಇದು ಅಂತೇಳಿ. ಸ್ಪೆಷಲಿ ಜೈ, ಬಿಕಾಸ್ ಹೀಸ್ ಬೀನ್ ಇನ್ ದಟ್ ಜರ್ನಿ ಅಲ್ವಾ. ಸೊ ಅವ್ರೇನ್ ಹೇಳ್ತಾರೆ ಹಂಗಲ್ಲ ಅದು ಹಿಂಗೆ ಅಂತ ಹೇಳ್ತಾರೆ. ಆವಾಗ ನಾವು ಒಂಚೂರು ಸರಿ ಮಾಡ್ಕೊಳ್ತೀನಿ. ಆ್ಯಂಡ್ ಮೇನ್ ವರ್ಡ್ಸ್ ಮಾತ್ರ ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ, ಸೊ ದಟ್ ಆಡಿಯನ್ಸಿಗೆ ಅನ್ಸ್ಬಾರ್ದು ಕಿ ಮಲ್ಲಿ ಎಲ್ಲೋ ಹೋಗಿದ್ದಾಳೆ ಅನ್ನೋದೇ. ಅದಕ್ಕೆ ಕ್ಯೋಳಿ ಯೋಳಿ ಅನ್ನೋದು ಮಾತ್ರ ಕರೆಕ್ಟಾಗಿ ಹೇಳ್ಬಿಡ್ತೀನಿ. ಕರೆಕ್ಟ್. ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಎರಡೂ ಧಾರಾವಾಹಿಯಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ ಇದೆ ಆ್ಯಕ್ಚುಲಿ. ಅಂದರೆ ನೀವು ಮಾಡಿದ ಕೊಲೆನ ಶಿವಣ್ಣ ಅವ್ರ ಥರದಲ್ಲಿ ಹಾಕೊಂಡು ಈಗ ಆ್ಯಕ್ಚುಲಿ ಹೊರಗಡೆ ಬಂದಿದ್ದಾರೆ. ನಿನ್ನೆ ಎಪಿಸೋಡಲ್ಲಿ ನೋಡುವಾಗ ಈಸ್ ಔಟ್ ಆಫ್ ದ ಇದು ಪೊಲೀಸ್ ಸ್ಟೇಷನ್. ಸೊ ಇದರಲ್ಲೂ ಈಗ ಅದೇ ಜಯದೇವ್ ಸಿಗಾಕೊಳ್ತಾರಾ ಇಲ್ವಾ ಅದು ಗೊತ್ತಿಲ್ಲ. ಈಗ ಭೂಮಿಕಾ ಅವರು ಪ್ರಯತ್ನ ಪಡ್ತಿದ್ದಾರೆ ಆ ಥರದ್ದೆಲ್ಲ. ಸೊ ಹೆಂಗೆ ಅನಿಸುತ್ತೆ ಓವರ್ ಆಲ್, ಅಂದರೆ ಎರಡೂ ಸೀರಿಯಲ್ ಹೋಗ್ತಾ ಇರುವ ಫೇಸ್ ಮತ್ತು ಜನ ಇಷ್ಟಪಡ್ತಿರೋ ರೀತಿ ಅದೆಲ್ಲ ನೋಡುವಾಗ ಏನು ಅನಿಸುತ್ತೆ? ಖುಷಿ ಆಗುತ್ತೆ, ಫೀಲ್ಸ್ ಪ್ರೌಡ್. ಬಿಕಾಸ್ ನೀವೇ ಹೇಳ್ದಂಗೆ ನಾವು ಅಲ್ಲಿಗೆ ಹೋಗಿ ಮಾಡಬೇಕಾದ್ರೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಆಸ್ಪೆಕ್ಟ್. ಯಾಕಂತಂದರೆ ಟೇಕ್ ಮೇಲೆ ಟೇಕ್ ಆಗುತ್ತೆ, ಇಲ್ಲ ಅಂತಂದರೆ ಏನಾದರೂ ಒಂದಿರುತ್ತೆ ಟೆಕ್ನಿಕಲ್ ಪ್ರಾಬ್ಲಮ್ ಅಥವಾ ಯಾವಾಗಲೂ ಅಳ್ತಾ ಇರೋ. ನಾವಲ್ಲಿ ದಿನ ಪೂರ್ತಿ ಮಾಡಿದ್ದನ್ನ ಒಂದು ಅರ್ಧ ಗಂಟೆಯಲ್ಲಿ ತೋರಿಸೋದು ನೋಡೋರಿಗೆ ತುಂಬಾ ಈಸಿ, ಬಟ್ ಅದನ್ನ ಮಾಡೋರಿಗೆ ಸಖತ್ ಕಷ್ಟ ಆಗುತ್ತೆ. ಅವಾಗಲೇ ಹೇಳ್ದಂಗೆ ದಿನ ಪೂರ್ತಿ ಅಳ್ತಾ ಇದ್ರೆ ತಲೆನೋವು ಬರುತ್ತೆ, ದಿನ ಪೂರ್ತಿ ಕಿಚ್ಚಾಡ್ತಾ ಇದ್ರೆ ತಲೆನೋವು, ಸುಸ್ತು ಎಲ್ಲ ಆಗ್ತಾ ಇರತ್ತೆ. ಆದ್ರೆ ಆ ಹಾಫ್ ಅನ್ ಅವರ್ ನೋಡಿ ಜನಗಳು ಏನು ಒಪ್ಕೊಳ್ತಾರಲ್ಲ, ಇಟ್ ಫೀಲ್ಸ್ ರಿಯಲಿ ಹ್ಯಾಪಿ ಅಂಡ್ ಪ್ರೌಡ್. ಓಹ್ ಜನ ಒಪ್ಕೊಂಡ್ರಪ್ಪ, TRP ಬಂತಪ್ಪ, ಓಕೆ ಗುಡ್ ಗುಡ್ ಗೋಯಿಂಗ್, ನಾವು ಮಾಡಿದಕ್ಕೂ ಸಾರ್ಥಕ ಆಯ್ತು ಅನ್ನೋ ಒಂದು ಲೆಕ್ಕಾಚಾರ. ತಲೆನೋವು ಇರ್ಲಿ ಏನೇ ಇರ್ಲಿ, ಜನ ಒಪ್ಕೊಳ್ತಾ ಇದಾರಲ್ಲ, ಹ್ಯಾಪಿ ಅಂತ ಹೇಳಿ ಫೀಲ್ ಆಗುತ್ತೆ. ಈಗ ಅದೇ ಸೀರಿಯಲ್ಸ್ ಬಗ್ಗೆ ನಾವೀಗ ಮಾತಾಡಿದ್ವಿ. ಅಫ್ಕೋರ್ಸ್ ಅದು ಡೈಲಿ ನೀವು ಆ್ಯಕ್ಚುಲಿ 6:30 to 7:30 ನಿಮ್ಮದೇ ಸ್ಲಾಟ್, 1 ಗಂಟೆ ನೋಡಲೇಬೇಕು ಆ್ಯಕ್ಚುಲಿ. ಜನಗಳು ಆ ಥರ ಮಾಡ್ಕೊಂಡಿದ್ದೀರಾ. ಬಟ್ ಅಪಾರ್ಟ್ ಫ್ರಮ್ ದಟ್ ಅನ್ವಿತಾ ಅವರು ಹೇಗಿದ್ದಾರೆ ಲೈಫಲ್ಲಿ? ಖುಷಿಯಾಗಿದ್ದಾರಾ? ಗೊತ್ತಾಗ್ತಾ ಇಲ್ಲ. ಖುಷಿಯಾಗಿದ್ದಾರಾ ಇಲ್ವಾ ಗೊತ್ತಾಗ್ತಾ ಇಲ್ಲ, ಬಟ್ ಇದೀನಿ, ಲೈಫ್ ಇಸ್ ಗೋಯಿಂಗ್. ಕೆಲಸ ಮಾಡ್ತಾ ಇದ್ದೀರಾ ಅಷ್ಟೇ. ಕರೆಕ್ಟ್. ಸೊ ಇನ್ನು ಅಂದರೆ ನಿಮ್ಮ ಜರ್ನಿ ಸ್ವಲ್ಪ ಅಂದರೆ ಮೆಲ್ಕ್ ಹಾಕೋದಾದರೆ 10 years ಆಫ್ ಜರ್ನಿ ಮೊನ್ನೆ ಸೆಲೆಬ್ರೇಷನ್ ಎಲ್ಲ ಮಾಡಿದ್ದು, ನಿಮ್ಮ ಫ್ರೆಂಡ್ಸ್ ಎಲ್ಲ ಮಾಡಿದ್ರು, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ. ಸೊ ಅಂದರೆ ಶುರು ಆಗದ ದಿನದಿಂದ ಅಂದರೆ ಇವತ್ತಿನ ತನಕ ಜ್ಞಾಪಿಸ್ಕೊಳ್ಳೋದಾದರೆ ಹೇಗೆ ಅನ್ಸುತ್ತೆ ನಿಮಗೆ? ಆವಾಗ ಶುರು ಮಾಡಿದಾಗ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಆ್ಯಂಕರ್ ಕೂಡ ಆಗಿದ್ರಿ ನೀವು, ಆ್ಯಕ್ಚುಲಿ MBA ಗ್ರ್ಯಾಜುಯೇಟ್ ಆಗಿದ್ರಿ. ಸೊ ಹೇಗೆ ಅನ್ಸುತ್ತೆ ಅವಾಗ ಶುರು ಆಗಿದ್ದಕ್ಕೂ ಈಗ ತಲುಪಿರೋ ಹಂತಕ್ಕೂ ಯೋಚನೆ ಮಾಡುವಾಗ ಏನು ರಿಗ್ರೆಟ್ ಫೀಲ್ ಮಾಡ್ತೀರಾ ಅಥವಾ ಖುಷಿ ಆಗುತ್ತೆ? ಹೇಗೆ? ನೋ ರಿಗ್ರೆಟ್ಸ್, ಬಟ್ ಡೆಫಿನೆಟ್ಲಿ ಖುಷಿ ಆಗುತ್ತೆ. ಅವಾಗ ನಾನು ಇನ್ನೂ ಒಂಥರ ಐ ಗೆಸ್ ಅಂಬೆಗಾಲ್ ಇಟ್ಟಿದ್ ಮಗು ಅಂತ ಅನ್ಕೊಳ್ತೀನಿ. ನೀವೇ ಹೇಳ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಐ ಡಿಂಟ್ ನೋ ಎನಿಥಿಂಗ್ ಅಬೌಟ್ ಆಕ್ಟಿಂಗ್. ಆದರೆ ಯಾವಾಗ ಫಸ್ಟ್ ಟೇಕ್ ಓಕೆ ಆಯಿತು ನನಗೇನೆ ಖುಷಿ ಆಗೋಯ್ತು. ಓಕೆ ನಾನು ಫಸ್ಟ್ ಟೇಕಲ್ಲೇ ಓಕೆ ಮಾಡಿದೆ ಮೂವೀಸಲ್ಲಿ ಅಂತಂದರೆ ನನಗಿದೆ ಎಲ್ಲೋ ಒಂದು ಕ್ಯಾಲಿಬರ್ ಅಂತ ಹೇಳಿ. ಬಟ್ ಅವಾಗಿನ ಆ್ಯಕ್ಟಿಂಗಿಗೂ ಅಥವಾ ಅವಾಗಿನ ಒಂದು ಅನ್ವಿತಾಗೂ ಇವಾಗಿನ ಒಂದು ಆ್ಯಕ್ಟಿಂಗ್ ಅನ್ವಿತಾಗೂ ತುಂಬ ಡಿಫ್ರೆನ್ಸ್ ಇದೆ ನನಗೆ ಅನ್ಸುತ್ತೆ. ಆ ಗ್ರಾಫ್ ಒಂಚೂರು ಬೆಳೆದಿದೆ ಆ್ಯಂಡ್ ಐಮ್ ಕೆಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಅಂತೇಳಿ. ನಂಗೆ ಅವಾಗ ಅಳಕ್ಕೆ ಬರ್ತಿರ್ಲಿಲ್ಲ. ನನಗೆ ಅಳು ಅಂತಂದರೆ ಅಳುನೇ ಬರ್ತಿರ್ಲಿಲ್ಲ. ಐ ಹ್ಯಾಡ್ ನಾಟ್ ಸೀನ್ ದಟ್ ಕೈಂಡ್ ಆಫ್ ಲೈಫ್. ಅಂದರೆ ನನ್ನ ಮನೇಲಿ ತುಂಬ ಪ್ಯಾಂಪರ್ಡ್ ಆಗಿ ಎಲ್ಲದನ್ನು ಕೊಟ್ಟು ಆ್ಯಂಡ್ ಎಷ್ಟೇ ಕಷ್ಟ ಅದು ನನಗೇನು ಬರಬೇಕು ಅದು ಬರ್ತಾ ಇತ್ತು. ಎಜುಕೇಷನ್ ವೈಸ್ ಆಗಿರ್ಬೋದು ಅಥವಾ ಇಷ್ಟದ ವೈಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಐ ಡಿಂಟ್ ನೋ ಹೌ ಟು ಕ್ರೈ, ನಾನು ಒಪ್ಕೊಂಡ್ಬಿಡ್ತೀನಿ. ಬಟ್ ಇವಾಗ ಅಳು ಅಂದರೆ ನಾನು ಜನಕ್ಕೂ ಅಳಿಸ್ತೀನಿ ಅಂತ ನಂಗೆ ಗ್ಯಾರಂಟಿ ಇದೆ. ಸೊ ನನಗೆ ಇವಾಗ ಆ ಒಂದು ಆ್ಯಕ್ಟಿಂಗ್ ವೈಸಲ್ಲಿ ಆ ಗ್ರಾಫ್ ಬೆಳೆದಿದೆ. ಯಾವುದೇ ಪಾತ್ರ ಕೊಟ್ಟರು ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಗ್ಯಾರಂಟಿ ನನಗಿದೆ. ಯಾಕೆ ಇದು ನನ್ನ ಕೈಲಿ ಆಗಲ್ಲ, ಇಲ್ಲ ನಂಗೆ ಬಿಟ್ಕೊಡ್ಬಿಡ್ಬೇಕು, ನಂಗೆ ಆ ಥರ ಅನಿಸಲ್ಲ. ಕೊಡ್ತೀರಾ, ನೀವು ಪ್ರೂವ್ ಮಾಡ್ತೀನಿ ಕಿ ಯುವರ್ ಸೆಲೆಕ್ಷನ್ ಇಸ್ ರೈಟ್ ಅಂತ ಅಂದ್ಬಿಟ್ಟು ಅಂತ. ಸೊ ಐ ಹ್ಯಾವ್ ದಟ್ ಗ್ಯಾರಂಟಿ ನಾವು.
ಸೊ ಅನ್ವಿತಾ ಸಾಗರ್ ಅಂದ್ರೆ ಹೆಸರಲ್ಲಿ ಸಾಗರ್ ಇದೆ, ಸೊ ಸಾಗರದವರು ಅಲ್ಲಿ ಹುಟ್ಟಿರೋದು, ಜೊತೆಗೆ ಮ್ಯಾಂಗ್ಳೂರಿಯನ್ ಕೂಡ, ಆಕ್ಚುಲಿ ಮ್ಯಾಂಗ್ಳೂರ್ ಕನೆಕ್ಷನ್ ಕೂಡ ಇದೆ. ಎಕ್ಸಾಕ್ಟ್ಲಿ ಅಂದ್ರೆ ಫಸ್ಟ್ ನಿಮ್ಮ ಸ್ವಲ್ಪ ಚೈಲ್ಡ್ಹುಡ್ ಡೇಸ್ ಎಲ್ಲ ಜ್ಞಾಪಿಸ್ಕೊಳ್ಳೋದಾದ್ರೆ ತಂದೆ ತಾಯಿ ಮತ್ತೆ ಎಲ್ಲಿ ಹುಟ್ಟಿದ್ರಿ, ಎಷ್ಟು ವರ್ಷ ಸಾಗರದಲ್ಲಿದ್ರಿ, ಮಂಗಳೂರಿಗೆ ಯಾವಾಗ ಶಿಫ್ಟ್ ಆದ್ರಿ, ಅದೆಲ್ಲ? ಪಪ್ಪ ಮಮ್ಮಿ ಇಬ್ರು ಬಂದ್ಬಿಟ್ಟು ಮ್ಯಾಂಗ್ಳೂರ್ನವ್ರೆ. ಅವ್ರದ್ದು ಬರ್ತ್ ಪ್ಲೇಸ್ ಮ್ಯಾಂಗ್ಳೂರೇ, ಆದ್ರೆ ಅವ್ರದ್ದು ಪೇರೆಂಟ್ಸ್ ಬಿಸ್ನೆಸ್ಸಿಗೆ ಅಥವಾ ಸೆಟಲ್ ಆಗಕ್ಕೆ ಅಂತಾನೆ ಸಾಗರಕ್ಕೆ ಹೋದವರು. ನಾನು ಅಣ್ಣ ಎಲ್ಲ ಹುಟ್ಟಿ ಬೆಳೆದಿದ್ದು ಸಾಗರದಲ್ಲೇ. ಸೊ ನಾನು ಆಲ್ಮೋಸ್ಟ್ 10th ಮುಗಿಯೋವರೆಗೂ ಸಾಗರದಲ್ಲಿದ್ದೆ. PUಗೆ ಮಂಗಳೂರಿಗೆ ಬಂದೆ. ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಅಗೇನ್. ತಾತ ತೀರ್ಕೊಂಡಾದ್ಮೇಲೆ ಡಿಂಟ್ ವಾಂಟೆಡ್ ಟು ಬಿ ಇನ್ ಸಾಗರ. ಅಂದ್ರೆ ಏನೂ ಇಲ್ಲ ಸಾಗರದಲ್ಲಿ, ತಾತಂಗೋಸ್ಕರನೇ ಆಕ್ಚುಲಿ ನಾವೆಲ್ಲ ಇದ್ದಿದ್ದು. ಸೊ ತಾತ ಹೋಗಾದ್ಮೇಲೆ ಇನ್ನೇನು ಮಾಡೋದು ಅಂತ ಹೇಳಿ, ಆ್ಯಂಡ್ ಆಲ್ಸೋ ಅಣ್ಣ ಅವಾಗ ಮುಂಬೈಲಿ ಕೆಲಸ ಮಾಡ್ತಾ ಇದ್ರು. ಸೊ ಐ ವಾಸ್ ಲೈಕ್, ನಿನ್ ಎಜುಕೇಶನ್ ಈ ಸಾಗರದಲ್ಲೇ ಇದ್ರೆ ಹಾಳಾಗ್ಬಿಡ್ತೀಯಾ, ಎಜುಕೇಶನ್ ಸರಿ ಆಗಲ್ಲ, ಸೊ ನೀನ್ ಮಂಗ್ಳೂರಿಗೆ ಬಾ, ಎಜುಕೇಶನ್ ಅಲ್ಲಿ ಕಂಪ್ಲೀಟ್ ಮಾಡು ಅಂತ ಹೇಳಿ ಮಂಗ್ಳೂರಿಗೆ ಅಣ್ಣ ಕರ್ಸ್ಕೊಂಡಿದ್ದು. ಸೊ ಅದಕ್ಕೋಸ್ಕರ ಅಂತ ಹೇಳಿ ಮಂಗ್ಳೂರಿಗೆ ಬಂದ್ವಿ. ಒಂದು ತಾತ, ಇನ್ನೊಂದು ಎಜುಕೇಶನ್ ಅಂತ ಹೇಳಿ. ಸೊ ಅಲ್ಲಿಂದ ಮಂಗ್ಳೂರು ಸ್ಟಾರ್ಟ್ ಆಯ್ತು. PU, ಡಿಗ್ರಿ ಆ್ಯಂಡ್ MBA ಆ್ಯಂಡ್ ಮೈ ಫಸ್ಟ್ ಮೂವಿ ಆಲ್ಸೋ, ಫಸ್ಟ್ ಆ್ಯಂಕರಿಂಗ್ ಆಲ್ಸೋ, ಪ್ರತಿಯೊಂದು ಮಂಗ್ಳೂರಲ್ಲಿ ಸ್ಟಾರ್ಟ್ ಆಗಿತ್ತು. ಸೊ ಮಂಗ್ಳೂರ್ ಇಸ್ ಮೈ ಒಂಥರ ಫಸ್ಟ್ ವರ್ಕ್ ಪ್ಲೇಸ್ ಥರ. ನನಗೆ ಫಸ್ಟು ಅನ್ನ ಹಾಕಿದ್ದು ಮಂಗ್ಳೂರು. ಸೊ ನಮ್ಮ ಟಿವಿ ಚಾನಲ್ನಲ್ಲಿ ಆಂಕರ್ ಆಗಿದ್ರ? ಹೌದು. ಸೊ ಹೆಂಗಿತ್ತು ಆ ದಿನಗಳು, ಹೇಗಿತ್ತು? ಚೆನ್ನಾಗಿತ್ತು. ಯಾಕೆಂತಂದ್ರೆ ಅವಾಗ ಬೆಳಿಗ್ಗೆ MBA ಮಾಡಿ ಆಂಕರ್ ಆಗ್ತೀನಿ ಅಂತ ಹೇಳುವಾಗ ಏನ್ ಮನೇಲೆಲ್ಲ ಯಾವ ತರ ಇತ್ತು ರೆಸ್ಪಾನ್ಸ್? ಇಲ್ಲ, ಅವ್ರಿಗೆ ಗೊತ್ತಿತ್ತು. ಬಿಕಾಸ್ ನಾನು ಅವಾಗ ಚಿಕ್ಕವಳಿರ್ತಾ YouTube ವಾಸ್ ದ ಫಸ್ಟ್ ಏನು ಸಾಂಗ್ ಚಾನಲ್ ಅಂತ ಅನ್ಕೊಳ್ತೀನಿ, ನನಗೆ ಗೊತ್ತಿಲ್ಲ. ಬಟ್ ನಾನು YouTube ಜಾಸ್ತಿ ನೋಡ್ತಾ ಇದ್ದೆ ಅವಾಗ. ಅದರಲ್ಲಿ ಆಂಕರ್ಸ್ ಎಲ್ಲ ಬರೋರು. ಅವರು ಗಣೇಶ್ ಸರ್ ಬಂದ್ಬಿಟ್ಟು ಕಾಮಿಡಿ ಇದು ಮಾಡಬೇಕಾದ್ರೆ ನಾನು ಅವಾಗ ಜಾಸ್ತಿ ಆಂಕರಿಂಗ್ ನೋಡ್ತಿದ್ದೆ. ಮಿರರ್ ಮುಂದೆ ನಾನು ಆಂಕರ್ ಆಗ್ಬೇಕು ಅಂತ ಪ್ರಾಕ್ಟೀಸ್ ಎಲ್ಲ ಮಾಡಿದ್ದುಂಟು. ಸೊ ಅವ್ರಿಗೆ ಗೊತ್ತಿತ್ತು ನನಗೆಲ್ಲೋ ಒಂದ್ ಕಡೆ ಆಸೆ ಇದೆ ಟು ಬಿ ಅನ್ ಆಂಕರ್ ಅಂತ. ಸೊ ಹಾಗಾಗಿ ಅವ್ರೇನು ಹೇಳಿಲ್ಲ. MBA ಮಾಡೋಕ್ಕಿಂತ ಮುಂಚೆ ನಾನು ಆಂಕರ್ ಜಾಬಿಗೆ ಹೋಗಿದ್ದು. MBA ಮಾಡ್ತಾ ಐ ಕಂಟಿನ್ಯೂಡ್ ದ ಆಂಕರ್ ಥಿಂಗ್. ಆವಾಗಲೇ ಫಸ್ಟ್ ಮೂವಿ ಕೂಡ ಬಂದಿದ್ದು. ಬಟ್ ನನಗೆ ಹೇಳಬೇಕು ಅಂದರೆ ಫ್ಯಾಮಿಲಿ ಈಸ್ ಮೈ ಸಪೋರ್ಟ್ ಸಿಸ್ಟಮ್. ಅವ್ರು ಯಾವತ್ತೂ ಯಾವುದಕ್ಕೂ ಬೇಡ ಅಂತ ಅಂದಿಲ್ಲ. ಒಂದಕ್ಕೆ ಬೇಡ ಅಂದಿದ್ದು, ನಾನು MBA ಇಲ್ಲಿ ಮಾಡ್ತೀನಿ ಅಂದಿದ್ದೆ ಬೆಂಗಳೂರಲ್ಲಿ. ಬಟ್ ಮಮ್ಮಿ ಬೇಡ ಅಂದಿದ್ರು. ಅದನ್ನು ಬಿಟ್ಟರೆ ಇಟ್ ಕಮ್ಸ್ ಟು ವರ್ಕ್ ದೇ ಆರ್ ಆಲ್ವೇಸ್ ಸಪೋರ್ಟಿವ್. ನೋಡು, ಜಾಗ್ರತೆಯಿಂದ ಮಾಡು, ಅಥವಾ ಹೆಸರು ಹಾಳು ಮಾಡ್ಕೋಬೇಡ ಅಷ್ಟೇ ಹೇಳ್ತಾರೆ ಹೊರತು ದೇ ಆರ್ ನೆವರ್ ಡಿಮೋಟಿವೇಟೆಡ್. ಸೊ ಆಂಕರಿಂಗ್ ಡೇಸ್ ಮತ್ತು ಫಸ್ಟ್ ಸಿನಿಮಾ ದಂಡ್ ಸಿನಿಮಾ ಸಿಕ್ಕಿದ್ದು ಹೇಗೆ ಅಂತ ಅದನ್ನು ನೆನಪಿಸ್ಕೊಳ್ಳೋದಾದ್ರೆ? ಆಂಕರಿಂಗ್ ಬಂದ್ಬಿಟ್ಟು ನಾನು ಅದನ್ನು ಹುಡುಕ್ತಾ ಇರ್ಬೇಕಾದ್ರೆ ನನ್ನೊಂದು ಫ್ರೆಂಡು ಇನ್ನೊಬ್ರು ಆಂಕರಿಗೆ ಕೇಳಿ ಇವ್ರು ಆಂಕರ್ ಆಗಬೇಕು ಅಂತಿದ್ದಾರೆ ಅಂತ ಹೇಳಿ ಅಲ್ಲಿಂದ ನಾನು ಇದಕ್ಕೆ ಹೋಗಿದ್ದೆ. ಅಲ್ಲೂ ಕೂಡ ಒಂದು ಲುಕ್ ಟೆಸ್ಟ್, ಒಂದು ಆಡಿಷನ್ ಥರ ಇತ್ತು, ಹೇಗೆ ಮಾತಾಡ್ತಾರೆ ಅಂತ ಹೇಳಿ. ಸೊ ಓಕೆ ಆಯಿತು ಅಲ್ಲಿ ಕೂಡ. ಅದಾದ್ಮೇಲೆ ನಮ್ಮ ಟಿವಿಯಲ್ಲಿ ಐ ಸ್ಟಾರ್ಟೆಡ್ ವಿತ್ ಶುಭಾಶಯ. ಮಾರ್ನಿಂಗ್ 9 to 10 ಒಂದು ಶೋ ಬರೋದು. ಯಾರಿಗಾದ್ರೂ ಹ್ಯಾಪಿ ಬರ್ಡೇ ಅಥವಾ ಏನಾದ್ರು ವಿಶಸ್ ಹೇಳ್ಬೇಕು ಅಂತಿದ್ರೆ ನೀವು ಹೇಳಿ ಅಂತ ಹೇಳಿ. ಸೊ ಅದರಿಂದ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಇಬ್ಬರಾಗಿ ಸ್ಟಾರ್ಟ್ ಆಗಿದ್ದು. ಅಂದ್ರೆ ನಾನು ಒಬ್ಬಳೇ ಬೇಡ ಫಸ್ಟಿಗೆನೆ ಅಂತ ಹೇಳಿ ಇಬ್ರು ಆಂಕರ್ಸ್ ಅಲ್ಲಿ ಸ್ಟಾರ್ಟ್ ಆಗಿದ್ದು. ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಅಲೋನ್, ಅಂದ್ರೆ ಒಬ್ಳೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಅಲ್ಲೇನೆ ನಾರಿಗೊಂದು ಸೀರೆ, ಆಮೇಲೆ ಡ್ಯಾನ್ಸ್ ಇಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಐ ವಾಸ್ ದ ಸ್ಟೇಜ್ ಆಂಕರ್ ಆಗಿದ್ದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಗಾಯ್ತು ನಿಮ್ದು ಡ್ಯಾನ್ಸ್ ಅಲ್ಲಿ ಅಂತ ಕೇಳಕ್ಕೆ. ಸೊ ಅಲ್ಲಿ ನೋಡಿದ್ರೆ ಇವಾಗ ಅದೇ ಒಂದು ಶೋ ಅಲ್ಲಿ ಐ ಬಿಕೇಮ್ ದ ಜಡ್ಜ್ ನಮ್ಮ ಟಿವಿಯಲ್ಲಿ. ಸೊ ಅಲ್ಲಿ ಕೂಡ ಗ್ರಾಫ್ ನಂದು ಯಾವಾಗ ಇದಾಯ್ತು, ಐ ಆಮ್ ಲೈಕ್ ಓಕೆ ಗುಡ್ ಗೋಯಿಂಗ್ ಅಂತ ಹೇಳಿ. ಮೂವಿ ಬಂದ್ಬಿಟ್ಟು ಅಣ್ಣ ಒಂದು ಮೂವಿ ಮಾಡಿದ್ರು ನಿರೆಲ್ ಅಂತ ಹೇಳಿ. ಸೇಮ್ ಟೀಮ್ ದೇ ವರ್ ಡೂಯಿಂಗ್ ಒನ್ ಮೋರ್ ಮೂವಿ, ದಂಡ್ ಅಂತ. ನನ್ನ ಫೋಟೋಸ್ನ ಫೇಸ್ಬುಕ್ ಅಲ್ಲಿ ನೋಡಿ ಆ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಅಣ್ಣಂಗೆ ಕೇಳಿದ್ರು, ನಿಮ್ ತಂಗಿಗೆ ಆಡಿಷನ್ಗೆ ಫೋಟೋಸ್ ಕಳ್ಸಕ್ ಹೇಳಿ, ವಿಲ್ ಕಾಲ್ ಹರ್ ಅಪ್ ಅಂತ ಅಂದ್ಬಿಟ್ಟು. ಅಣ್ಣ ಕಾಲ್ ಮಾಡಿ ಹೇಳಿದ್ರು. ಹಿ ವಾಸ್ ಇನ್ ದುಬೈ ಅವಾಗ. ನಿನ್ನ ಕೇಳ್ತಾ ಇದಾರೆ, ಆಡಿಷನ್ಗೆ ಹೋಗು, ಫೋಟೋಸ್ ಕಳ್ಸ್ಕೊಡು. ಲೈಕ್ ನಾನಾ ಅಂತ, ಹಾ ಹೋಗು ಅಂತ ಅಂದ್ರು. ಲೈಕ್ ಸರಿ ಆಯ್ತು, ಓಕೆ ಏನಿದೆ ಹೋಗೋದ್ರಲ್ಲಿ ಏನಿದೆ ಅಂತ ಹೇಳಿ ನಾನು ಪಪ್ಪ ಹೋಗಿದ್ದಿದ್ದು ಆಡಿಷನ್ಗೆ. ಅಲ್ಲಿ ಕೂಡ ಹಿ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರ್, ಹಿಂಗೆ ವೆರಿ ಏನು ಟಾಮ್ ಬಾಯಿಶ್ ಕ್ಯಾರೆಕ್ಟರ್. ಸೊ ಇದೊಂದು ಹಿಂಗಾಗತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಯು ಹ್ಯಾವ್ ಟು ಎನಾಕ್ಟ್ ಅಂತ ಹೇಳಿ.
ಸ್ಕ್ರಿಪ್ಟ್ ಅಂತ ಏನೂ ಇರಲಿಲ್ಲ, ನಿಂಗೆ ಏನು ಬಾಯಿಗೆ ಬರುತ್ತೋ ಅದನ್ನ ಮಾಡು ಅಂತ ಹೇಳಿ. ನಂಗೆ ಅವಾಗ ಆಕ್ಚುಲಿ ತುಳು ಬರ್ತಾ ಇರಲಿಲ್ಲ, ಬಟ್ ಆದ್ರೂ ನಾನು ಮಾಡಿದೆ. ಲೈಕ್ ಗುಡ್ ಅಂತ ಅಂದ್ರು. ಓಕೆ ಫೈನ್ ಅಂತ ಮನೆಗೆ ಬಂದೆ. ಆಫ್ಟರ್ ಐ ಗೆಸ್ ಅ ವೀಕ್ ಆರ್ ಸಮಥಿಂಗ್ ಕಾಲ್ ಬಂತು, ಸೆಲೆಕ್ಟ್ ಆಗಿದ್ದೀರಾ ನೀವೇನೇ ಆ ಕ್ಯಾರೆಕ್ಟರ್ಗೆ. ಲೈಕ್ ಓಕೆ ಫೈನ್ ಸರಿ ಆಯಿತು ಅಂತ. ದೆನ್ ಐ ಹ್ಯಾಡ್ 1 week ಆಫ್ ವರ್ಕ್ಶಾಪ್. ಒಂದು 3 ಜನ ಹೀರೋಯಿನ್ಸ್ ಇದ್ರು ಅದರಲ್ಲಿ. ವರ್ಕ್ಶಾಪ್ ಆಯಿತು. ವರ್ಕ್ಶಾಪ್ ಅಂದರೆ ಹೇಗೆ ಕ್ಯಾಮ್ರಾನ ಫೇಸ್ ಮಾಡೋದು, ಹೌ ಟು ಡೂ ಆಲ್ ದಿಸ್ ಥಿಂಗ್ಸ್ ಅಂತ ಹೇಳಿ. ಅದಾದಮೇಲೆ ಮೂವಿ ಜರ್ನಿ ಸ್ಟಾರ್ಟ್ ಆಯಿತು. ಬಟ್ ಅವಾಗಲೂ ಕೂಡ ನಾನು ಆ್ಯಂಕರಿಂಗ್ ಮಾಡ್ತಾ ಇದ್ದೆ. ಮೂವಿ ಇದ್ರೂ ಕೂಡ ಇವನ್ ದೋ ಐ ಬಿಕೇಮ್ ಅನ್ ಆರ್ಟಿಸ್ಟ್. ಈ ನ್ಯೂ ಇಯರ್ ಶೋಸ್ ಆಗಿರ್ಬೋದು, ಮೆಹಂದಿನ, ಬರ್ಡೇ ಪಾರ್ಟೀಸ್, ಐ ವಾಸ್ ಡೂಯಿಂಗ್ ಆ್ಯಂಕರಿಂಗ್ ಅವಾಗಲೂ ಕೂಡ. ಕರೆಕ್ಟ್. ಸೊ ತಂದೆ ತಾಯಿ ಅವ್ರದ್ದು ಕೆಲಸ ಇಲ್ಲ, ಅವ್ರು ಏನು ಮಾಡ್ತಾ ಇದ್ರು? ಮಮ್ಮಿ ಅವಾಗ ಪಿ ಜಿ ಇಟ್ಕೊಂಡಿದ್ರು. ಶಿ ಹ್ಯಾಡ್ ಅ ಪಿ ಜಿ, ಬಟ್ ರೈಟ್ ನೌ ಶಿ ಇಸ್ ಅ ಹೋಮ್ ಮೇಕರ್. ಪಪ್ಪ ಬಂದ್ಬಿಟ್ಟು ಮಂಗಳೂರಲ್ಲಿ. ಪಪ್ಪ ಬಂದ್ಬಿಟ್ಟು ಹಿ ವಾಸ್ ವರ್ಕಿಂಗ್ ಬಿಸ್ನೆಸ್, ಅಂದರೆ ಕುಷನ್ ವರ್ಕ್ಸ್, ಅಂದರೆ ಈ ಕರ್ಟನ್ಸು, ಕಾರ್ ಸೀಟ್ಸು, ಈ ಥರ ಕುಷನ್ ವರ್ಕ್ ಮಾಡ್ತಾರೆ ಅವರು. ಬಟ್ ಇವಾಗ ಇಲ್ಲ, ಇವಾಗ ಮನೆಯಲ್ಲೇನೆ. ಬಟ್ ಯಾ ಅದಿತ್ತು ಅವಾಗ. ಕರೆಕ್ಟ್. ಈಗ ಓಕೆ. ಅಂದರೆ ತುಳು ಸಿನಿಮಾ ಮೊದಲು ಮಾಡಿದ ನಂತರ ಕನ್ನಡಕ್ಕೆ ಯಾವಾಗ ಬಂದ್ರಿ, ಹಿಂಗೆ ಅವಕಾಶ ಸಿಕ್ತು, ಹೇಗೆ ಅಂತ? ಕನ್ನಡಕ್ಕೆ ಮಂಗಳೂರಲ್ಲೇ ಒಂದು ಮೂವಿ ಮಾಡಿದ್ರು, ಬಣ್ಣ ಬಣ್ಣದ ಬದುಕು ಅಂತ ಹೇಳಿ. ಅದು ಕನ್ನಡ ಮೂವಿ, ಬಟ್ ಆದರೆ ಮ್ಯಾಂಗ್ಳೂರ್ ವರ್ಷನ್, ಅಂದರೆ ಯಕ್ಷಗಾನದ್ದು ಒಂದು ಥೀಮ್ ಇಟ್ಕೊಂಡು ಮುಸ್ಲಿಮ್ಸ್ ಯಕ್ಷಗಾನ ಮಾಡಿದರೆ ಏನು ಹೇಗೆ ಅನ್ನೋ ಒಂದು ಕಾನ್ಸೆಪ್ಟ್ ಅದು. ಸೊ ದಟ್ ಇಸ್ ಮೈ ಫಸ್ಟ್ ಕನ್ನಡ ಮೂವಿ, ಆದರೆ ಮ್ಯಾಂಗ್ಳೂರ್ ಬೇಸ್ಡ್. ಅದಾದಮೇಲೆ ದ ಬಿಗ್ ಇದರಲ್ಲಿ ಮಾಯಾ ಕನ್ನಡಿ ಅಂತ ಹೇಳಿ ಒಂದು ಮೂವಿ ಬಂತು. ಇಟ್ ವಾಸ್ ಕಂಪ್ಲೀಟ್ಲಿ ಆ್ಯಂಡ್ ಕನ್ನಡ ಟೈಪ್ಸ್. ಆ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸೈಮಾಗೆ ನಾಮಿನೇಟ್ ಆಗಿತ್ತು ಬೆಸ್ಟ್ ಸಪೋರ್ಟಿಂಗ್ ರೋಲಲ್ಲಿ. ಸೊ ದಟ್ ಈಸ್ ಮೈ ಕೈಂಡ್ ಆಫ್ ಏನು ಗುರ್ತಿಸ್ಕೊಂಡಿದಂತ. ಆದರೆ ಯಾರು ನೋಡಿಲ್ಲ, ಬಟ್ ಅದ್ರ ನೋಡಿದವರೆಲ್ಲ ಹೇಳಿದ್ದಾರೆ ಚೆನ್ನಾಗಿತ್ತು ಆ ಕ್ಯಾರೆಕ್ಟರ್ ಅಂತ ಹೇಳಿ. ಇನ್ನೊಂದು ಮೂವಿ ಮಾಡಿದೆ, ಬಟ್ ಅದಿನ್ನೂ ರಿಲೀಸ್ ಆಗಿಲ್ಲ. ದಟ್ ಈಸ್ ವೆರಿ ಬ್ಯೂಟಿಫುಲ್. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಮೂವಿ. ಸೊ ಅದು ರಿಲೀಸ್ ಆಗಿದ್ದಿದ್ರೆ ಐ ಗೆಸ್ ಒಂದು ಒಳ್ಳೆ ಬ್ರೇಕ್ ಸಿಕ್ಕಿರೋದು ನನಗೆ. ಸೊ ಗಟ್ಟಿ ಮೇಳ ಸೀರಿಯಲ್ಗೆ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಐ ವಾಸ್ ಸೀರಿಯಲ್ ಮಾಡೋ ಯೋಚನೆ ಇತ್ತಾ ನಿಮಗೆ? ಇಲ್ಲ. ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಐ ವಾಸ್ ಐಡಲ್ ಫಾರ್ 6 months. 6 months ನಂತರ ಏನೂ ಕೆಲಸ ಇರಲಿಲ್ಲ. ನಾನು ಬರೀ ಶುಭಾಶಯ ಮತ್ತು ನಾರಿಗೊಂದು ಸೀರೆಗೆ ಶೋ ಮಾಡ್ಕೊಂಡು ಐ ವಾಸ್ ಮಾಡ್ತಾ ಇದ್ರು, ಅದನ್ನ ಮಾಡ್ತಾ ಇದ್ರಿ. ಬಟ್ ಅದಾದ್ಮೇಲೆ ನಂಗೆ ಮೂವೀಸು ಇರಲಿಲ್ಲ. ಐ ವಾಸ್ ಐಡಲ್ ಫಾರ್ 6 months. ಸೊ ನಾನು ಇನ್ನೇನು ಮಾಡಲಿ ಆಯಿತು, MBA ಹೇಗೋ ಮಾಡಿದ್ದೀನಿ, MBAನೂ ಮುಗ್ದಿದೆ. ಹೀಗೆ ಮನೇಲಿ ಕೂತ್ಕೊಂಡ್ರೆ ಸರಿ ಆಗಲ್ಲ. ಸೊ ಐ ಹ್ಯಾವ್ ಟು ವರ್ಕ್ ಆರ್ ಡೂ ಸಮಥಿಂಗ್ ಅಂತ ಹೇಳಿ ನಾವು ಟೈಮ್ ಕೊಟ್ಕೊಂಡಿದ್ದೆ. ಡಿಸೆಂಬರ್ವರೆಗೂ ನಿಂಗೆ ಟೈಮು. ಡಿಸೆಂಬರ್ವರೆಗೆ ನೀನು ಏನಾದರೂ ಮಾಡ್ತೀಯಾ ಮಾಡು, ಇಲ್ಲ ಅಂತಂದರೆ ಗೋ ಟು ದುಬೈ ವಿತ್ ಅಣ್ಣ ಆ್ಯಂಡ್ ವರ್ಕ್ ಸಮಥಿಂಗ್ ಎನಿ ವಿಚ್ ವೇಸ್ ಅಂತ ಹೇಳಿ. ಸೊ ಆ 6 months ನಂಗೆ ಏನೂ ಕೆಲಸ ಇರಲಿಲ್ಲ, ಬರೀ ಇದು ಶೋಸ್ ಮಾತ್ರ, ಶುಭಾಶಯ ಅದು ಇದು, ಈವನ್ ನಾಟ್ ಈವನ್ ಮೂವೀಸ್ ಯಾವುದೂ ಬರ್ತಾ ಇರಲಿಲ್ಲ. ಡಿಸೆಂಬರ್ ಟೈಮಲ್ಲಿ ಎಗೇನ್ ಫೇಸ್ಬುಕ್ಕಲ್ಲಿ ಆನಂದ್ ಸರ್ ತಮ್ಮ ಅರುಣ್ ಸರ್ ಮೆಸೇಜ್ ಹಾಕಿದ್ರು, ದೇರ್ ಇಸ್ ಅನ್ ಆಡಿಷನ್ ಇನ್ ಬ್ಯಾಂಗ್ಳೂರ್, ಹೌದು ಬಂದು ಹೋಗಿ ಅಂತ ಹೇಳಿ. ನಾನು ಓಕೆ ಗಿವ್ ಇಟ್ ಅ ಟ್ರೈ, ಎನಿ ವಿಚ್ ವೇಸ್ ಡಿಸೆಂಬರ್ ಇಸ್ ಮೈ ಡೆಡ್ ಲೈನ್, ನೋಡೋಣ ಏನಾಗತ್ತೆ ಅಂತಂದ್ಬಿಟ್ಟು ಹೋದೆ. ನಾನು ಅಲ್ಲಿ ಆಡಿಷನ್ಸ್ ಕೂಡ ಕೊಟ್ಟೆ ಬೇರೆ ಕ್ಯಾರೆಕ್ಟರ್ಸಿಗೆ. ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂದರೆ ಗಟ್ಟಿ ಮೇಳಾನೆ ಇನ್ನೊಂದು ಡೈರೆಕ್ಟರ್ ಇನ್ನೊಂದು ಟೀಮ್ ಮಾಡಬೇಕಾಗಿತ್ತು. ಐ ಹ್ಯಾಡ್ ಗಿವನ್ ದಟ್ ಆಡಿಷನ್ ಬಿಫೋರ್ 8 or 1 year ಐ ಗೆಸ್, 8 months or 1 year ಮುಂಚೆ. ಅಮೂಲ್ಯ ಅವ್ರ ಕ್ಯಾರೆಕ್ಟರಿಗೆ ಸುಧಾಮನ್ ಜೊತೆ ನಾನು ಆಡಿಷನ್ ಕೊಟ್ಟಿದ್ದೆ. ಆ್ಯಂಡ್ ಬಟ್ ಆ ಟೀಮು ಕಮ್ಲಿ ಮಾಡ್ತು, ಗಟ್ಟಿಮೇಳನ ಡ್ರಾಪ್ ಮಾಡಿಬಿಟ್ಟು ಕಮ್ಲಿ ಮಾಡ್ತು. ಸೊ ಐ ಡಿಂಟ್ ಹ್ಯಾವ್ ದ ಚಾನ್ಸ್ ಟು ಬಿ ಇನ್ ದಟ್ ಟೀಮ್. ಅದಾದಮೇಲೆ ಅರುಣ್ ಸರ್ ಕರೆದಾಗ ನಾನು ಮತ್ತೆ ಹೋದೆ. ಇದು ಬೇರೆ ಯಾವುದೋ ಕ್ಯಾರೆಕ್ಟರಿಗೆ ಆಡಿಷನ್ ಕೊಟ್ಟೆ, 2 ಕ್ಯಾರೆಕ್ಟರ್ಸಿಗೆ ಮಾಡಿ ಆಡಿಷನ್ಸ್ ಮಾಡಿ ಬಂದೆ. ಡ್ಯೂರಿಂಗ್ ದ ಎಂಡ್ ಆಫ್ ಡಿಸೆಂಬರ್ ಐ ಗಾಟ್ ಅ ಕಾಲ್ ಸೇಯಿಂಗ್ ಕಿ ನೀವು ಆದ್ಯ ಕ್ಯಾರೆಕ್ಟರಿಗೆ ಸೆಲೆಕ್ಟ್ ಆಗಿದ್ದೀರಾ, ಇಟ್ ಈಸ್ ಆಲ್ಸೋ ವೆರಿ ನೈಸ್, ಹೀರೋದು ತಂಗಿ ಕ್ಯಾರೆಕ್ಟರ್, ಸೀರಿಯಲ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮದುವೆಯಿಂದ, ಯು ವಿಲ್ ಬಿ ದೇರ್ ಅಂತ ಹೇಳಿ. ನಾನು ಸರಿ ಆಯಿತು ಓಕೆ. ಅಣ್ಣನ ಹತ್ರ ಕೇಳಿದೆ. ಅಣ್ಣ ವಾಸ್ ಲೈಕ್, ನೋಡು ನೀನು ಹೀರೋಯಿನ್ ಆಗಿ ಮಾಡಿದವಳು, ಇವಾಗ ಅಲ್ಲಿ ಹೋಗಿ ಸಪೋರ್ಟಿಂಗ್ ಮಾಡ್ತೀಯಾ ಅಂತಂದರೆ ಆರ್ ಯು ಓಕೆ ವಿತ್ ದ್ಯಾಟ್? ಕಷ್ಟ ಆಗಲ್ವಾ? ಐ ಆಮ್ ಲೈಕ್ ನಥಿಂಗ್ ಇಸ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಣ್ಣ, ನೋಡುವ ಏನಾಗತ್ತೆ ಅಂತಂದ್ರೆ. ಈವನ್ ಪೇಮೆಂಟ್ ವಾಸ್ ವೆರಿ ಲೆಸ್ ಆಯ್ತಾ, ವೆರಿ ಲೆಸ್. ಅಂದ್ರೆ ಅವಾಗ ನಾನು ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದೋಳು ಅಥವಾ ಸೀರಿಯಲ್ ಇಂಡಸ್ಟ್ರಿಗೆ ಬರ್ತಾ ಇದ್ದೋಳು. ಸೊ ಡಿಂಟ್ ನೋ ಹೌ ಟು ಡೂ ಇಟ್.
ಬಟ್ ಇಟ್ ವಾಸ್ ಲೈಕ್ ಓಕೆ ಏನೋ ಒಂದು ಮಾಡ್ಕೊಂಡು ಹೋಗೋಣ ಅಂತೇಳಿ ಒಂದು ಗ್ಯಾರಂಟಿ ಇತ್ತು. ಸೊ ಲೈಕ್ ಸರಿ ಆಯಿತು ಅಂತೇಳಿ ನೋಡು ಪಾರು ಅಂತ ಅಂದರು ಅಣ್ಣ. ಲೈಕ್ ಐ ಕೇಮ್ ಆಫ್ ಆ್ಯಂಡ್ ಅಲ್ಲಿ ಏನಾಯಿತು, ಜಾನ್ವರಿ ಫೆಬ್ರವರಿಯಲ್ಲಿ ವಿ ಡಿಡ್ ದ ಶೂಟ್ಸ್ ಆ್ಯಂಡ್ ಆಲ್. ಆಫ್ಟರ್ 3 or 4 days ಆಫ್ ಶೂಟ್ ಅನ್ಸುತ್ತೆ, ಐ ವಾಸ್ ಸಪೋಸ್ ಟು ಬಿ ರಿಪ್ಲೇಸ್ಡ್. ನಾನು ಬಿಕಾಸ್ ಆಫ್ ಮೈ ಲ್ಯಾಂಗ್ವೇಜ್ ಅಥವಾ ಏನೋ ಗೊತ್ತಿಲ್ಲ, ಇಲ್ಲ ನೀವಿಲ್ಲ ಅಂತೇಳಿ ನಾನು ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ ಅಣ್ಣನ ಜೊತೆ. ಮತ್ತೆ ಅಣ್ಣ ಏನೋ ಒಂದು ವಿಷಯಕ್ಕೆ ಬಂದಿದ್ರು. ಸೊ ಎಗೇನ್ ಐ ಪ್ಯಾಕ್ಡ್ ಎವ್ರಿಥಿಂಗ್, ಫುಲ್ ಹತ್ಕೊಂಡು ನಾನು ವಾಪಸ್ ಹೋದೆ ಮಂಗಳೂರಿಗೆ ಹೋದೆ. ಆಯ್ತು, ಇದು ಮುಗೀತು, ಇಟ್ಸ್ ಟೈಮ್ ಟು ಟೇಕ್ ಅ ಡಿಸಿಷನ್ ಆ್ಯಂಡ್ ಲಿವ್ ಮ್ಯಾಂಗ್ಳೂರ್ ಆ್ಯಂಡ್ ಗೋ ಫಾರ್ ವರ್ಕ್ ಅಂತ. Again after 2 days they're calling me back. They're like, ಇಲ್ಲ ನೀವೇ ಮಾಡಬೇಕು. ಡೈರೆಕ್ಟರ್ ಸರ್, ಅವಾಗ ಅನಿಲ್ ಸರ್ ಇದ್ರು, ಅವ್ರು ಫೈಟ್ ಮಾಡಿ ನಿಮ್ಮನ್ನೇ ಇಟ್ಕೊಂಡಿದ್ದಾರೆ, ನೀವೇ ಮಾಡಬೇಕು, ಸೊ ನೀವು ಬಂದು ಮಾಡಿಕೊಡಿ. ಐಮ್ ಲೈಕ್ ಸರ್ ಏನು ಮಾತಾಡ್ತಾ ಇದ್ದೀನಿ, ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಅಲ್ಲಿಗೆ ಬಂದಿದ್ದೀನಿ, ನಿಮಗೆ ಗೊತ್ತಾ ವಾಟ್ ಹ್ಯಾವ್ ಗಾನ್ ಥ್ರೂ ಅಂತೇಳಿ. ಸಾರಿ ನಮ್ಮ ಬನ್ನಿ ಚಾನಲ್ ಒಪ್ಕೊಂಡಿದೆ, ನೀವೇ ಮಾಡಿ ಅಂತೇಳಿ. ಅವಾಗ ಅನಿಲ್ ಸರ್ ಇದ್ರು. ಅನಿಲ್ ಸರ್ ವಾಸ್ ಲೈಕ್, ಆ್ಯಕ್ಟಿಂಗ್ ವೈಸಲ್ಲಿ ನೀನು ತುಂಬ ಚೆನ್ನಾಗಿ ಮಾಡ್ತೀಯಮ್ಮ, ಏನು ಡಬಲ್ ಟೇಕು ಇಲ್ಲ ನಾರ್ಮಲ್, ಇವಾಗ ಹೊಸೊಬ್ಬರಾದರೆ ತುಂಬ ಟೇಕ್ಸ್ ತಗೊಳ್ತಾರೆ, ಬಟ್ ನೀನು ಯಾವುದು ಆ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿ ಮಾಡಿಕೊಟ್ಟಿದ್ಯಾ, ಒಂಚೂರು ಲ್ಯಾಂಗ್ವೇಜ್ ಬಗ್ಗೆ ಒಂಚೂರು ನೋಡ್ಕೊ, ಬಟ್ ಮಾಡಿಕೊಡು ಅಂತ ಅಂದ್ಬಿಟ್ಟು. ಸರಿ ಆಯಿತು ಅಂತ ಹೇಳಿ ಆದ್ಯ ಸ್ಟಾರ್ಟೆಡ್ ಫ್ರಮ್ ದೆನ್. ಸೊ ಟೆಲಿಕಾಸ್ಟ್ ಆಯಿತು. ಐ ವಾಸ್ ಲೈಕ್ ಬಂದೆ ನಾನು ಅಂತ ಹೇಳಿ. ಸೊ ದೆನ್ ಆದ್ಯ ಬಿಕೇಮ್ ಆದ್ಯವಾಗ ನಾರ್ಮಲ್ ಆಗೇ ಇತ್ತು. ಬಿಫೋರ್ ಕೋವಿಡ್ ಆಫ್ಟರ್ ಕೋವಿಡ್ ಯಾವುದೋ ಒಂದು ಸೀನಲ್ಲಿ ಆದ್ಯ ಕ್ಯಾರೆಕ್ಟರ್ ಪಿಕ್ಡ್ ಅಪ್. ಆದ್ಯ ವಾಸ್ ಲೈಕ್ ಫುಲ್ ಝೂಮಲ್ಲಿ ಹೋಗ್ಬಿಡ್ತು ಅದು, ಫುಲ್ ಏನು ಮೇಮ್ಸಲ್ಲೆಲ್ಲ ನಾನೇ ಫುಲ್ ಆ ಥರ ಆಯಿತು. ಸೊ ಆದ್ಯ ಪಿಕ್ಡ್ ಅಪ್ ಅಗೇನ್ ಆಫ್ಟರ್ 8 or 9 months ಆಫ್ ದಟ್ ಕ್ಯಾರೆಕ್ಟರ್. ಕೋವಿಡ್ಗೂ ಮುಂಚೆ ಅಲ್ಲಿವರೆಗೂ ಆದ್ಯ ಅಂದರೆ ನಾರ್ಮಲ್, ಓಕೆ ಗಟ್ಟಿ ಮೇಳ ಆ ಥರ ಇತ್ತು. ಬಟ್ ಯಾವಾಗ ಒಂದು ಸೀನ್ ಬಂತು ಅಲ್ಲಿಂದ ಅದು ಪಿಕಪ್ ಆಗಿದ್ದು, ಇಟ್ ನೆವರ್ ಡ್ರಾಪ್ಡ್. ಸೊ ಅಂದ್ರೆ ಈಗ ಆಡಿಷನ್ ಅಂತ ಸೀರಿಯಲ್ಗೆ ನೀವು ಕೊಟ್ಟಿದ್ದು ಫಸ್ಟ್ ಇದೇ ಸೀರಿಯಲ್ಗೆನಾ? ಹೌದು, ಆದ್ರೆ ಇಲ್ಲಿಗೆ ಬಂದು ಕೊಟ್ಟಿದ್ದು ಅದೊಂದಕ್ಕೇನೆ. ಅದಕ್ಕಿಂತ ಮುಂಚೆ ಪಾರುಗೂ ಕೊಟ್ಟಿದ್ದೆ, ಬಟ್ ಪಾರು ಡಿಂಟ್ ಹ್ಯಾಪನ್. ಆ್ಯಂಡ್ ಮಹಾದೇವಿ ಅಂತ ಹೇಳಿ ಒಂದು ಸೀರಿಯಲ್ ಬರ್ತಾ ಇತ್ತು ಸುವರ್ಣದಲ್ಲಿ, ಅದಕ್ಕೆ ನಾನು ಫೋನಲ್ಲಿ ಮಾಡಿ ಕಳಿಸಿದ್ದೆ ಮಂಗಳೂರಿಂದನೇ. ನಂಗೆ ಬರೋಕ್ಕಾಗಲ್ಲ ಬಿಕಾಸ್ ಐ ಆಮ್ ಡೂಯಿಂಗ್ ಮೈ MBA, ಇವಾಗ ನನಗೆ ಎಕ್ಸಾಮ್ಸ್ ಎಲ್ಲ ಇದೆ, ನಂಗೆ ಬರೋಕ್ಕಾಗಲ್ಲ ಅಂತ ಹೇಳಿ. ಬಟ್ ಪಾರುಗೆ ಆ್ಯಂಡ್ ಅಗೇನ್ ಗಟ್ಟಿ ಮೇಳದು ಫಸ್ಟ್ ವರ್ಷನ್ಗೆ ಕೊಟ್ಟಿದ್ದೆ. ಫಸ್ಟ್ ವರ್ಷನ್ನೇ ಫಸ್ಟ್ ಇದು ಎಂತ ಆಡಿಷನ್ ನಂದು, ಅದಾದ್ಮೇಲೆ ಪಾರು, ಅದಾದ್ಮೇಲೆ ಗಟ್ಟಿ ಮೇಳ. ಹೇಗೆ ತುಂಬಾ ಜಾಸ್ತಿ ಏನು ಅಂದ್ರೆ ಹಸಲ್ ಅಂದ್ರೆ ಅಷ್ಟೇನು ಕಷ್ಟಪಟ್ಟಿಲ್ಲ, ಅಂದ್ರೆ ಬರೋದು ಹೋಗೋದು ಮಂಗಳೂರಿಂದ ಆಡಿಷನ್ ಕೊಡ್ತಾ ಇರೋದು. ಬಿಕಾಸ್ ನನಗೆ ಇಲ್ಲಿ ಯಾರು ಇರ್ಲಿಲ್ಲ, ಅಂದ್ರೆ ಐ ಡಿಂಟ್ ಹ್ಯಾವ್ ಎನಿ ಹೋಮ್ ಆರ್ ಯಾರು ಇರ್ಲಿಲ್ಲ. ನಾನು ಬರ್ಬೇಕಿತ್ತು, ಬೆಳಿಗ್ಗೆ ಆಡಿಷನ್ ಕೊಡಬೇಕಿತ್ತು, ಫ್ರೆಶನ್ ಅಪ್ ಆಗಿ ಮತ್ತೆ ರಾತ್ರಿ ವಾಪಸ್ ಹೋಗ್ಬೇಕಿತ್ತು. ಆ್ಯಂಡ್ ನಾನು ಹೆಂಗೆ ಅಂತಂದರೆ ಫಾರ್ ಆಲ್ಮೋಸ್ಟ್ 20-25 years ನಾನು ನಮ್ಮ ಮನೆ ಬಿಟ್ಟು, ನಾನು ಊರು ಬಿಟ್ಟು ಎಲ್ಲಿಗೂ ಒಬ್ಬಳೇ ಹೋದೋಳಲ್ಲ. ಐ ಆಮ್ ದ್ಯಾಟ್ ಕೈಂಡ್ ಆಫ್ ನಂಗೊಂಥರ ಯಾವಾಗಲೂ ಜೊತೆಲೇ ಇದ್ದು ಅದೊಂಥರ ಆಗಿತ್ತು. ಅವಾಗೆಲ್ಲ ಭಯ ಆಗೋದು. ಐ ಸ್ಟಿಲ್ ರಿಮೆಂಬರ್ ವೆನ್ ಐ ಟುಕ್ ಮೈ ಫಸ್ಟ್ ಮೆಟ್ರೋ ಅಲ್ಲ, ನಾನು ಹತ್ತಿದ್ದೆ. ಹೌದಾ? ನನಗೆ ಭಯ ಆಗ್ತಾ ಇದೆ, ನಂಗೆ ನಮ್ಮ ಮಮ್ಮಿ ಬೇಕು, ನನ್ನ ಮನೆಗೆ ಹೋಗ್ತೀನಿ ಅಂತ ಹೇಳಿ. ಐ ವಾಸ್ ದ್ಯಾಟ್ ಇನ್ನೋಸೆಂಟ್ ಆ್ಯಂಡ್ ಐ ವಾಸ್ ದ್ಯಾಟ್ ಸ್ಟೂಪಿಡ್ ಅವಾಗ. ಅಂದರೆ ತುಂಬ ಭಯ, ಏನಾಗುತ್ತೋ ಏನೋ, ಎಲ್ಲಿಗೆ ನನಗೆ ಗೊತ್ತಿರಲಿಲ್ಲ ಹೆಂಗೆ ಹೋಗ್ಬೇಕು ಮೆಟ್ರೋಗೆ, ಯಾವ ಇದು ತಗೋಬೇಕು, ಅದು ಬ್ಲೂ ಲೈನ್ ಏನು ಗ್ರೀನ್ ಲೈನ್ ಏನು ಅಂತೇಳಿ. ನಿಜ ಹತ್ತಿದ್ದೆ ನಾನು, ನಂಗೆ ಇರೋಕ್ಕಾಗಲ್ಲ ಅಂತೇಳಿ. ಐ ವಾಸ್ ದ್ಯಾಟ್ ಏನು ಗೊತ್ತಿಲ್ಲ ಹೌ ಟು ಕಾಲ್ ಇಟ್, ನಾನು ಅಷ್ಟು ಹಂಗಿದ್ದೆ. ಇವಾಗ ಫುಲ್ ಪ್ರೋ, ಇವಾಗ ಫುಲ್ ಪ್ರೋ ಅಂದ್ರೆ ಐ ಕ್ಯಾನ್ ಮ್ಯಾನೇಜ್ ಅನ್ನೋದೊಂದು ಗ್ಯಾರಂಟಿ ಬಂದ್ಬಿಟ್ಟಿದೆ. ಐ ಹ್ಯಾವ್ ಟು ಅನ್ನೋ ಥರ. ಕರೆಕ್ಟ್. ಸೊ ಅಂದರೆ ಈಗ ಮನೇಲಿ ತುಂಬ ಪ್ಯಾಂಪರ್ಡ್ ಅಂತ ಹೇಳಿದ್ರಿ, ಯಾವ ಥರ ನೀವು ಅಂದರೆ ತುಂಬ ನಾಟಿ ಕಿಡ್ಡ ಅಥವಾ ಇಂಟ್ರೋವರ್ಟ್ ಟೈಪ್ಸಾ ಎಕ್ಸ್ಟ್ರೋವರ್ಟ್ ಟೈಪಾ, ಹೇಗೆ ನೀವು? ಎರಡು ಮಿಕ್ಸ್ಡ್. ನಾನು ಇಂಟ್ರೋವರ್ಟು. ಇಟ್ಸ್ ಲೈಕ್ ಒಂದ್ಸತಿ ಓಪನ್ ಅಪ್ ಆದರೆ ನನ್ನಂತ ಫನ್ ಲವಿಂಗ್ ಯಾರೂ ಇಲ್ಲ ಅಂತಂದರೆ ಐ ಆಮ್ ಲೈಕ್ ಇಷ್ಟೇ ನಾನು. ಇಟ್ ಟೇಕ್ಸ್ ಟೈಮ್, ಬಟ್ ಆದರೆ ಓನ್ಲಿ ನನ್ನ ಪೀಪಲ್ ಜೊತೆ ಮಾತ್ರ ನಾನು ತುಂಬ ಕಂಫರ್ಟೇಬಲ್ ಆಗಿರ್ತೀನಿ. ಮನೇಲಿ ಪ್ಯಾಂಪರ್ಡ್ ಕಿಡ್ ಹೆಂಗೆ ಅಂತಂದರೆ, ನಮ್ಮ ಅಜ್ಜಂಗೆ ನನ್ನ ಅಂದರೆ ತುಂಬ ಪ್ರೀತಿ, ನಾನು ಅಂದರೆ ಸಖತ್ ಪ್ರೀತಿ. ಐ ವಾಸ್ ದ ಓನ್ಲಿ ಕಿಡ್ ಹಿ ಲವ್ ದಟ್ ಮಚ್. ಅಂದರೆ ಹುಡುಗಿರಲ್ಲಿ ಮೊಮ್ಮಗಳು ಅಂದರೆ ಅಷ್ಟು ಪ್ರೀತಿ. ನನಗೆ ಏನೇ ಕೇಳಿದ್ರು, ಯಾವಾಗಲೇ ಕೇಳಿದ್ರು ಎಲ್ಲ ಬರೋದು. ಹಿ ವಾಸ್ ವೆರಿ ವೆಲ್ ಸೆಟಲ್ಡ್. ನಮ್ಮ ತಾತ ಅಜ್ಜಿ ಬಂದ್ಬಿಟ್ಟು ದೇ ವರ್ ವೆರಿ ವೆಲ್ ಸೆಟಲ್ಡ್. ಹಾಗೆ ಅಂದರೆ ಇವಾಗ ನಂಗೆ ಏನಾದ್ರು ಬೇಕಾ, ಚಾಕ್ಲೇಟ್ ಬೇಕಾ, ಬುಕ್ ಬೇಕಾ, ಸರಿ ಏನೋ ಒಂದು ಮಾಡು ಅಂದರೆ, ಇವಾಗ ಏನೋ ಒಂದು ಟೇಬಲ್ಸ್ ಬರಿ, ಇನ್ನೊಂದು ಬರಿ, ಅದು ಬರಿ,
ನೆಕ್ಸ್ಟ್ ಮಿನಿಟಲ್ಲಿ ನಂಗೆ ಅದ್ರ ಮುಂದೆ ನನ್ನ ಮುಂದೆ ಇರ್ತಿತ್ತು. Okay. ಸೊ ದಟ್ಸ್ ವೈ ಆಫ್ಟರ್ ತಾತ ಪಾಸ್ ಡೇವೆ ಅಣ್ಣ, ನಾವ್ರನ್ನ ಅಣ್ಣ ಅಂತ ಕರೆಯೋದು, ಅಣ್ಣ ತೀರ್ಕೊಂಡಾದ್ಮೇಲೆ ನನಗೆ ಹೆಂಗಾಗೋಯ್ತು ಅಂತಂದ್ರೆ ಆ ಪ್ಯಾಂಪರಿಂಗ್ ಅಂದ್ರೆ ಅಷ್ಟು ಪ್ರೀತಿ ಇಲ್ಲ ಅಂತ ಆಯ್ತು. ಬಟ್ ಅದೇ ಆ ಪ್ಲೇಸ್ನ ನಮ್ಮ ಅಣ್ಣ ಅಂದ್ರೆ ನನ್ನ ಸ್ವಂತ ಅಣ್ಣ ಹಿ ಟುಕ್ ಓವರ್, ಹಿ ಟುಕ್ ಕೇರ್ ಆಫ್ ಮೈ ಎಜುಕೇಶನ್. ಅವರೇ ನನ್ನ ಓದಿಸಿದ್ದು 7th ಇಂದ MBA ವರೆಗೂ ಹಿ ಟುಕ್ ಕೇರ್ ಆಫ್ ಮೈ ಎಜುಕೇಶನ್. ಸೊ ದಟ್ಸ್ ವೈ ಐ ರೆಸ್ಪೆಕ್ಟ್ ಹಿಮ್ ಅ ಲಾಟ್. ಅಂದ್ರೆ ಅವ್ರು ಅಲ್ಲಿದ್ದಾರೆ ಆ ಥರ. ಅವ್ರ ಸ್ಟಡೀಸ್ನ ಇದು ಮಾಡಿ ಕೆಲ್ಸಕ್ಕೆ ಹೋಗಿ ಹಿ ಟುಕ್ ಕೇರ್ ಆಫ್ ಮೈ ಎಜುಕೇಶನ್ ಆ್ಯಂಡ್ ಎವ್ರಿಥಿಂಗ್ ಎಟ್ ಹೋಮ್ ಆಲ್ಸೋ. ಪಪ್ಪ ಮಮ್ಮಿನಾಗಲಿ ಅಥವಾ ಮತ್ತೊಂದು ಎಲ್ಲದನ್ನು ಅಣ್ಣ ನೋಡ್ಕೊಳ್ತಾ ಇದ್ದಿದ್ದು. ಸೊ ಪ್ಯಾಂಪರ್ಡ್ ಅಂದ್ರೆ ಇನ್ನೇನು ಅಂದರೆ ಪಪ್ಪನೂ ಅಷ್ಟೇ, ಪಪ್ಪನಿಗೆ ಹೆಣ್ಮಕ್ಳು ಅಂದ್ರೆ ತುಂಬ ಇಷ್ಟ. ಸೊ ಐ ವಾಸ್ ದ ಕಿಡ್. ಸೊ ಆಬ್ವಿಯಸ್ಲಿ ಇದು ಶೂಟಿಂಗಿಗೆಲ್ಲ ಹೋಗಿ ಬಂದೆ ಅಂತಂದರೆ ಕಾಲು ಒತ್ತೋದು, ಸುಸ್ತಾಗಿದೆಯಾ ಮಗಳೇ ಅಂತ ಹೇಳಿ. ಸೊ ಆ ಥರ ತುಂಬ ಪ್ಯಾಂಪರ್ಡ್. ಬೆಳಿಗ್ಗೆ ನಾನು ಎದ್ದೇಳ್ತಿದ್ದೀನಿ ಅಂತಂದರೆ ಬಿಸಿನೀರಿಂದ ಹಿಡಿದು ಕುಡಿಯೋಕ್ಕೆ ತಿಂಡಿ ಊಟ ಎಲ್ಲ ರೆಡಿ ಆಗಿರ್ತಿತ್ತು. ಸೊ ನಾನು ಹಾಗೆ ಪ್ಯಾಂಪರ್ ಮಾಡಿ ಬೆಳೆಸಿದ್ರು, ಏನೇ ಕೇಳಿದ್ರು ಇಲ್ಲ ಅಂತಿರಲಿಲ್ಲ. ಸೊ ಒಂಥರ ಪ್ರಿನ್ಸಸ್ ಟ್ರೀಟ್ಮೆಂಟ್ ಥರ ಆಯಿತು. ಇಲ್ಲಿಗೆ ಬಂದಾದ್ಮೇಲೆ ಗೊತ್ತಾಯ್ತು ಜೀವನ ಅನ್ಕೊಂಡಂಗಲ್ಲ, ಯು ಹ್ಯಾವ್ ಟು ವರ್ಕ್ ವೆರಿ ಹಾರ್ಡ್. ಬಿಕಾಸ್ ಇಲ್ಲಿ ಹೆಂಗೆ ಅಂದರೆ ಬೆಳಿಗ್ಗೆ 5:30 ಎದ್ದೇಳು, 5 ಗಂಟೆಗೆ ಎದ್ದೇಳು, ಶೂಟಿಂಗಿಗೆ ಎಲ್ಲಿಗೋ ಟ್ರಾವೆಲ್ ಮಾಡು, ಯಾರೂ ಇಲ್ಲ ಮನೆಯಲ್ಲಿ, ನೀನೇ ಎಲ್ಲ ಮಾಡ್ಕೋಬೇಕು. ತಿಂಡಿ ಊಟ ಕಂಪ್ಲೀಟ್ಲಿ ಅಪ್ ಆ್ಯಂಡ್ ಡೌನ್. ಯಾಕಂದರೆ ಕುಕ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಕೆಲವೊಮ್ಮೆ. ರಾತ್ರಿ ಕೆಲವೊಮ್ಮೆ ನಾನು ಊಟನೇ ಮಾಡಲ್ಲ, ಅಂದರೆ ಬಂದು ಮಲ್ಕೊಂಡ್ರೆ ಸಾಕಪ್ಪ ಅಂತ ಹೇಳಿ 10:30-11 ಗಂಟೆ ಆಗುತ್ತೆ, ಊಟ ಮಾಡಿ ಏನು ಪ್ರಯೋಜನ, ಅಥವಾ ಔಟ್ಸೈಡ್ ಫುಡ್ ಆರ್ಡರ್ ಮಾಡು. ಸೊ ಕುಕ್ ಮಾಡೋಕೊಂದು ಶಕ್ತಿ ಇರಲ್ಲ. ಸೊ ದಟ್ಸ್ ಹೌ ಇಟ್ ಬಿಕೇಮ್ ಲೈಕ್ ಓಕೆ, ಇಟ್ಸ್ ನಾಟ್ ಆಲ್ವೇಸ್ ಅ ಪ್ರಿನ್ಸಸ್ ಟ್ರೀಟ್ಮೆಂಟ್, ಸಮ್ಟೈಮ್ಸ್ ಯು ಹ್ಯಾವ್ ಟು ಬಿ ಅ ಸ್ಲೇವ್ ಆಲ್ಸೋ ಅಂತ ಹೇಳಿ. ದಟ್ ಹ್ಯಾಪನ್. ಮೇಳ ಆದಮೇಲೆ ಒಂದು ಸಣ್ಣ ಗ್ಯಾಪ್, ಅಂದರೆ ಕಿರುತೆರೆಯಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು ಆ್ಯಕ್ಚುಲಿ. ಹೌದು. ಅಂದರೆ ನೀವು ಈಗ ಒಂದು ಇವೆಂಟ್ ಪ್ಲಾನರ್ ಒಂದು ಫರ್ಮ್ ಕೂಡ, ಅದನ್ನು ಕೂಡ ನೀವು ರನ್ ಮಾಡ್ತಿದ್ದೀರಾ, ಜೊತೆಗೆ ಕಫೆ ಏನೋ ಇದೆ ಮಂಗಳೂರಲ್ಲಿ ಇತ್ತು. ಓಕೆ. ಸೊ ಅಂದರೆ ಏನು ಅಪಾರ್ಟ್ ಫ್ರಮ್ ಸೀರಿಯಲ್ಸ್ ಅಥವಾ ಎಂಟರ್ಟೈನ್ಮೆಂಟ್ ಫೀಲ್ಡ್ ಬೇರೆ ಏನು ಸೋರ್ಸ್ ಆಫ್ ಇನ್ಕಮ್ ಎಲ್ಲ ನಿಮ್ಮದು? ಏನೂ ಇಲ್ಲ, ಸದ್ಯಕ್ಕೆ ಏನೂ ಇಲ್ಲ. ಆ್ಯಕ್ಚುಲಿ ನಾನು ಅಣ್ಣ ಒಂದು ಕೆಫೆ ಓಪನ್ ಮಾಡಿದ್ವಿ, ಕುಡ್ಲಾ ಕೆಫೆ ಅಂತ ಹೇಳಿ. ಐ ಮೀನ್ ಹಿ ಹ್ಯಾಡ್ ಅ ಡಿಫ್ರೆಂಟ್ ಪಾರ್ಟ್ನರ್. ಅದಾದ್ಮೇಲೆ ನಾನು ಮತ್ತೆ ಅಣ್ಣ ನಾನು ಸೇರ್ಕೊಂಡು ಮಾಡ್ತಾ ಇದ್ವಿ. ಇಟ್ ವಾಸ್ ವೆರಿ ಗುಡ್. ಕೋವಿಡ್ಗೂ ಮುಂಚೆ ಐ ಟೆಲ್ ಯು, ಕೋವಿಡ್ಗೂ ಮುಂಚೆ ನಮ್ಮ ಲೈಫ್ ಸೂಪರ್ ಡೂಪರ್ ಆಗಿತ್ತು. ಕೋವಿಡ್ ಬಂದಾದ್ಮೇಲೆ ಸರಿಯಾಗಿ ಎಲ್ಲ ಬಿದ್ದೋಯ್ತು. ಹಿ ವಾಸ್ ಇನ್ ದುಬೈ ಅವಾಗ, ಅಣ್ಣ ವಾಸ್ ಇನ್ ದುಬೈ, ಹಿ ವಾಸ್ ವರ್ಕಿಂಗ್ ದೇರ್. ಸೊ ಅವರು ಸಿನಿಮಾಗಳನ್ನು ಮಾಡ್ತಾ ಇದ್ರು. ಹೌದು, ವರ್ಷಕ್ಕೆ ಒಮ್ಮೆ ಬರೋ ಚಾನ್ಸಸ್ ಇತ್ತಿತ್ತಲ್ವಾ, ಅವಾಗ ಬಂದು ಸಿನಿಮಾ ಮಾಡಿ ಹಿ ಯೂಸ್ ಟು ಗೋ ಬ್ಯಾಕ್, ಹಿ ಯೂಸ್ ಟು ಟ್ರಾವೆಲ್ ಬ್ಯಾಕ್ ಟು ದುಬೈ. ಸೊ ಆ ಒಂದು 1 month ಟೈಮ್ ಗ್ಯಾಪಲ್ಲಿ ಕೆಫೆ ನೋಡ್ಕೊಳ್ತಾ ಇದ್ವಿ. ಸೊ ಕೋವಿಡ್ಗೂ ಮುಂಚೆ ಎಲ್ಲ ಚೆನ್ನಾಗಿತ್ತು. ಕೋವಿಡ್ ಬರೋ ಒಂದು ಫ್ಯೂ ಡೇಸ್ ಆರ್ ಫ್ಯೂ ಮಂತ್ಸ್ ಬ್ಯಾಕ್ ಅಣ್ಣ ಕೇಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಕೆಲಸ ಬಿಟ್ಬಿಟ್ಟು. ಸೊ ಅಲ್ಲಿ ಅದು ನಮಗೆ ಒಂದು ಸ್ವಲ್ಪ ಹೊಡೆತ ಬಿತ್ತು. ಆ್ಯಂಡ್ ಕೆಫೆ ಕೋವಿಡ್ ಟೈಮಲ್ಲಿ ಯಾವುದು ಓಪನ್ ಮಾಡೋಂಗಿರಲಿಲ್ಲ. ಓಪನ್ ಮಾಡಿದ್ರು ಕೂಡ ವಿ ಹ್ಯಾಡ್ ಎಂಪ್ಲಾಯೀಸ್, ಅವ್ರಿಗೆ ಸ್ಯಾಲ್ರಿ ಕೊಡು, ಇನ್ನೊಂದು ಮತ್ತೊಂದು ಅಥವಾ ರೆಂಟು ಹಾಗೆ ಹೀಗೆ ಅಂತೇಳಿ. ಸೊ ಅಲ್ಲಿ ಒಂದು ಸ್ವಲ್ಪ ಫಿನಾನ್ಷಿಯಲಿ ವಿ ಹ್ಯಾಡ್ ಆನ್ ವೆರಿ ಲೋ ಫೇಸ್. ಅದಾದಮೇಲೆ ಏನಾಯಿತು, ಅಣ್ಣ ಅಗೇನ್ ಹಿ ಸ್ಟೇಟ್ ಬ್ಯಾಕ್ ಇನ್ ಮ್ಯಾಂಗ್ಳೂರ್ ಓನ್ಲಿ. ಹಿ ವಾಸ್ ಫಸ್ಟ್ ಕೋವಿಡ್ ಆದ್ಮೇಲೆ ಗಟ್ಟಿ ಮೇಳ ಆಗಿದಾ? ಫಸ್ಟ್ ಕೋವಿಡ್ ಟೈಮಲ್ಲಿ ಗಟ್ಟಿ ಮೇಳ ಆಗ್ತಾ ಇತ್ತು. ಬಟ್ ಅಲ್ಲಿ ನನಗೆ ಓಕೆನೇ ಇತ್ತು, ಯಾಕಂದ್ರೆ ಅಣ್ಣ ದುಬೈಲಿದ್ರು, ಐ ಹ್ಯಾಡ್ ನೋ ಇಶ್ಯೂಸ್. ಆ್ಯಂಡ್ ಈವನ್ ಅವಾಗ ಡೇಟ್ಸ್ ಎಲ್ಲ ಓಕೆ, ಪರವಾಗಿರಲಿಲ್ಲ, ಇಟ್ ಕುಡ್ ಬಿ ಮ್ಯಾನೇಜೇಬಲ್. ಅದಾದಮೇಲೆ ಎಗೇನ್ ಅದು ತುಂಬ ಡೀಪಾಗಿ ಹಿಟ್ಟಾಗಿ ವಿ ಹ್ಯಾಡ್ ದ 3 months ಎಲ್ಲ ಫುಲ್ ಶಟ್ ಡೌನ್ ಆಯ್ತಲ್ಲ, ಆವಾಗ ತುಂಬ ಹೊಡಿತು. ತುಂಬ ಹೊಡೆದಾದ್ಮೇಲೆ ಐ ಗೆಸ್ ಫಿನಾನ್ಷಿಯಲಿ ಒಂದು ಸ್ವಲ್ಪ ಹೇಳಕ್ಕೆ ಕಷ್ಟ ಆಯಿತು ನಮಗೆ. ಅದಾದಮೇಲೆ ಗಟ್ಟಿಮೇಳ ಎಂಡ್ ಆಯಿತು. ಎಂಡ್ ಆದಮೇಲೆ ಐ ವೆಂಟ್ ಟು ಅಣ್ಣ ತಂಗಿ. ಎಂಡ್ ಆಗೋ ಟೈಮಲ್ಲಿ ಐ ವೆಂಟ್ ಟು ಅಣ್ಣ ತಂಗಿ. ಸೊ ಎಗೇನ್ ಓನ್ಲಿ ಒನ್ ಸೋರ್ಸ್ ಆಫ್ ಇನ್ಕಮ್ ಥರ ಆಗೋಯಿತು. ಸೊ ವಿ ಗೇವ್ ಆನ್ ಸೆಲ್ ಮಾಡಿದ್ವಿ, ಕುಡ್ಲಾ ಕೆಫೆನ ಸೆಲ್ ಆಫ್ ಮಾಡಿದ್ವಿ. ವಿ ಆರ್ ಪ್ಲಾನಿಂಗ್ ಟು ಸ್ಟಾರ್ಟ್ ಅ ನ್ಯೂ ಕೆಫೆ. ಅದು ಗೊತ್ತಿಲ್ಲ, ಅದಿನ್ನೂ ಆಗ್ತಾ ಊರಲ್ಲೇ. ಬಟ್ ಇದು ಇವೆಂಟ್ ಪ್ಲಾನರ್ ಈವೆಂಟ್ ಬಂದ್ಬಿಟ್ಟು ಯಾವ್ದಾದ್ರು ಈವೆಂಟ್ಸ್ ಬಂತು ಹಂಗೆ ಹಿಂಗೆ ಅಂತಂದ್ರೆ ವಿತ್ ದ ಕೊಲಾಬ್ರೇಷನ್ ಇಟ್ಸ್ ನಾಟ್ ಕನ್ಸಿಸ್ಟೆಂಟ್. ಇದು ಇವಾಗ ಸದ್ಯ ಕನ್ಸಿಸ್ಟೆಂಟ್ ಅಂದ್ರೆ ಇದು ಸೀರಿಯಲ್ಸ್ ಮಾತ್ರ, ಅದು ಡೇಟ್ಸ್ ಬಂದ್ರೆ, ಇಲ್ಲ ಅಂದ್ರೆ ಇಲ್ಲ. ಓಕೆ. ಸೊ ಅಂದ್ರೆ ಈಗ ಅಣ್ಣ ತಂಗಿ ಅದೇ 500 ಎಪಿಸೋಡ್ ಆದ್ಮೇಲೆ ನೀವು ಬಂದಿರೋದು. ಬಟ್ ಅದು ಚೆನ್ನಾಗಿ ರಿಸೀವ್ ಮಾಡ್ತಾ ಇದ್ದಾರೆ. ಬಟ್ ಅದೇ
ಬೈತಾ ಇರ್ತಾರೆ, ಏನು ಯಾವಾಗ ಗಂಡನ ಮೇಲೆನೆ ಉರ್ದು ಬೀಳ್ತಾ ಇರ್ತಿಲ್ಲ, ಜ್ಯೋತಿ ಈ ಜ್ಯೋತಿ ತೆಗೀರಿ ಬೇರೆಯವ್ರು ಹಾಕಿ. ಬಟ್ ಅಲ್ಲಿ ಕೂಡ ರೀಸೆಂಟ್ ಟೈಮ್ಸ್ ಅಲ್ಲಿ ವೆನ್ ಐ ಸ್ಪೋಕ್ ಅಬೌಟ್ ದಾಟ್ ಅಲ್ವಾ, ಯಾವಾಗ ಇಲ್ಲ ಗಂಡ ಅದನ್ನು ಹೆಂಡತಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡಬೇಕು ಆಮೇಲೆ ಮಿಕ್ಕಿದಲ್ಲ ಅಂದಾಗ ವಿ ಹ್ಯಾಡ್ ಗುಡ್ ಕಮೆಂಟ್ಸ್ ಓವರ್ ದೇರ್. ಅಲ್ಲಿ ಕೆಲವೊಂದು ಹೆಂಗಸರು ಲಿಟ್ರಲಿ ಅದನ್ನ ಹೇಳಿದ್ದಾರೆ, ಕರೆಕ್ಟ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಹಾ ಆಗಿದೆ ಅಂತ ಹೇಳಿ. ಬಿಕಾಸ್ ಅದೇ ವಿಷಯದಲ್ಲಿ ಐ ಗೆಸ್ ದ ಹೋಲ್ ಸ್ಕ್ರಿಪ್ಟ್ ಟೀಮ್ ಆಗಿರ್ಬೋದು, ಡೈರೆಕ್ಷನ್ ಟೀಮ್ ಆಗಿರ್ಬೋದು ತುಂಬಾ ಡಿಸ್ಕಸ್ ಮಾಡಿದ್ದೆ ವೆದರ್ ಜ್ಯೋತಿ ಇಸ್ ರೈಟ್ ಆರ್ ರಾಂಗ್. ಯಾಕಂತಂದ್ರೆ ಜ್ಯೋತಿಗೇನು ಎಲ್ಲಾ ಬಿಟ್ಟು ಇವಾಗ ಯಾವ್ದೇ ಹೆಣ್ಮಕ್ಳಿಗಾಗ್ಲಿ ಅಥವಾ ಯಾವ್ದೇ ಗಂಡ್ ಮಕ್ಳಿಗಾಗ್ಲಿ ಅದ್ ಹೇಳ್ತೇವಲ್ಲ ನಾವು ಕೋರ್ಸ್ ಅಲ್ಲೆಲ್ಲ ಬರತ್ತಲ್ಲ, ಫಸ್ಟ್ ಬರೋದೇ ಗಂಡ, ಫಸ್ಟ್ ಬರೋದೇ ಹೆಂಡತಿ, ಆಮೇಲೆ ಅಮ್ಮ ಅಪ್ಪ ಅಣ್ಣ ತಂಗಿ ಫ್ರೆಂಡ್ಸು ಎಲ್ಲದನ್ನು. ಪ್ರಿಯಾರಿಟಿ ಯಾವತ್ತಿದ್ರು ಯಾರಿಗೋಸ್ಕರ ಬಂದಿದಾರೋ ಅವ್ರು ಇಂಪಾರ್ಟೆಂಟ್ ಆಗ್ಬೇಕು ಅಂತ ಹೇಳಿ. ಸೊ ನಾನು ಅಷ್ಟೊಂದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಇಲ್ಲ ನನ್ನ ತಂಗಿ ಗಂಡ, ನನ್ನ ತಂಗಿ ಫ್ಯಾಮಿಲಿ ಅಂತಂದ್ರೆ ಯಾವ್ದೇ ಹೆಣ್ಣಿಗಾದ್ರೂ ಅದು ಕೋಪನೇ ಬರೋದು. ಬಿಕಾಸ್ ಸೀರಿಯಲ್ ಹೆಸರು ಅಣ್ಣ ತಂಗಿ. ಕರೆಕ್ಟ್, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಪ್ರಿಯಾರಿಟಿ ಬಂದಾಗ ಹೆಂಡತಿಗೆ ತಾನೇ ಫಸ್ಟ್ ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ತಾ ಇರೋದು. ಇವಾಗ ನಾನೇ ಆಗ್ಲಿ ನಮ್ಮ ಅಣ್ಣನಿಗೆ ಮದ್ವೆ ಆದ್ಮೇಲೆ ಅಣ್ಣ ನನಗೆ ಪ್ರಿಯಾರಿಟಿ ಕೊಡು ನೀನು, ಇಲ್ಲ ಅಂತಂದ್ರೆ ಯು ಟೇಕ್ ಕೇರ್ ಆಫ್ ಮೀ ಫಸ್ಟ್ ದೆನ್ ಗೋ ವಿತ್ ಯುವರ್ ಯುನೋ ವೈಫ್ ಹೊರಗಡೆ ಅಂತಂದ್ರೆ ಅದಾಗುದಿಲ್ಲ. ನಾವ್ ಎಷ್ಟೇ ಕ್ಲೋಸ್ ಸೈಡ್ ಲೈನ್ ಮಾಡಿದ್ರೆ ಓಕೆ ಪರವಾಗಿಲ್ಲ, ಅದಾಗತ್ತೆ. ನಾನೇ ಸೈಡ್ ಲೈನ್ ಆಗ್ಬಿಡ್ತೀನಿ. ನನಗೆ ಅಷ್ಟು ಕಾಮನ್ ಸೆನ್ಸ್ ಇದೆ, ಇಟ್ ವರ್ಕ್ಸ್ ಲೈಕ್ ದಟ್. ಯಾರೋ ಬಂದವರಿಗೆ ಕಷ್ಟ ಕೊಡೋ ಬದಲು ನಾವು ಅರ್ಥ ಮಾಡ್ಕೊಂಡು ಒಂದ್ ಸ್ಟೆಪ್ ನ ಹಿಂದೆ ಇಟ್ರೆ ತುಂಬಾ ಒಳ್ಳೇದು. ಅದನ್ಬಿಟ್ಟು ಇಲ್ಲ ಅಣ್ಣ ನೀನ್ ಯಾವಾಗ ನನ್ನ ಜೊತೆನೇ ಇರ್ಬೇಕು, ನೀನ್ ನನ್ನ ಕಷ್ಟನೇ ನೋಡ್ಕೋಬೇಕು ಅಂತಂದ್ರೆ ಈವನ್ ಅಣ್ಣ ಹ್ಯಾಸ್ ಅ ಪರ್ಸನಲ್ ಲೈಫ್ ಅಲ್ವಾ. ಪಾಪ ಅವಳು ಯಾರೋ ಎಲ್ಲದನ್ನೂ ಬಿಟ್ಟು ಬಂದಿದ್ದಾಳೆ, ಅವಳಿಗೊಂದು ಆಸೆ ಇರತ್ತೆ, ನನ್ನ ಗಂಡ ನನ್ನ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು, ಹೊರಡೆ ಕರ್ಕೊಂಡು ಹೋಗ್ಬೇಕು, ನನಗೂ ಒಂದ್ ಸ್ವಲ್ಪ ಪ್ಯೂರಿಟಿ ಕೊಡ್ಬೇಕು, ನನಗೂ ಆ ಲವ್ ಕೇರ್ ಕೊಡ್ಬೇಕು. ನಮ್ಮ ಅಣ್ಣ ಯಾವಾಗ ನೋಡಿದ್ರು ಪಾರು ನನ್ನನ್ನೇ ಕರಿತಾ ಇದ್ರೆ ಅವಳಿಗೆ ಏನ್ ಅನ್ಸುತ್ತೆ, ನೀನ್ ಅಲ್ಲೇ ಇದ್ಬಿಡ್ತಂದ್ರೆ ನಾನು ಹೋಗ್ತೀನಿ ಅಂತ ಅವಳು ಹೋಗ್ತಾ ಇರ್ತಾಳೆ. ಕರೆಕ್ಟ್ ನೋ. ಬಟ್ ಈಗ ಆದ್ರೆ ಶಿವಣ್ಣ ಅಟ್ಲೀಸ್ಟ್ ಶಿವಣ್ಣನ ತಂಗಿಗೆ ಸರಿಯಾಗಿ ಇವಾಗ ನೀವು ಆಕ್ಚುಲಿ ಹೇಳ್ತಾ ಇದ್ರೆ ಹಂಗಾರೆ ನೀನೇ ಸ್ವಲ್ಪ ಹಿಂದೆ ಸರಿಯೋದು ಒಳ್ಳೇದು ಅಂತ. ಅವ್ರು ಹಿಂದೆ ಸರಿದ್ರು ಶಿವಣ್ಣ ಹಿಂದೆ ಸರಿಯಾಗಿ ಬಿಡಲ್ಲ. ಬಟ್ ಆದ್ರೆ ಪಾಪ ನೀವು ಮಾಡಿರೋ ಕೊಲೆನ ಅವ್ರ ತಲೆ ಮೇಲೆ ಹಾಕೊಂಡು ಒಳಗೆ ಹೋಗಿದ್ರು ಅವರು. ಅದು ಗೊತ್ತಾದಾಗ ಇನ್ ನೋಡ್ಬೇಕು ಇನ್ನು ಹೆಂಗಿರತ್ತೆ ಅಂತ. ಸದ್ಯಕ್ಕಂತೂ ನಿಮ್ಮಿಬ್ರು ಒಂದು ಮಾಡೋ ತರ ಕಾಣ್ತಾ ಇಲ್ಲ ಸೀರಿಯಲ್ ಅಲ್ಲಿ. ಇಲ್ಲ ಅಂದ್ರೆ ದೇರ್ ಈಸ್ ಏನು ಕಮಿಂಗ್ ಅಪ್ ಅಲ್ಲಿ ಸತ್ಯ ಗೊತ್ತಾಗೇ ಆಗತ್ತೆ ನನಗೆ. ಅದು ಗೊತ್ತಾದಾಗ ನಾನು ಏನ್ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಇವಾಗ. ಕರೆಕ್ಟ್. ಸೊ ಇನ್ನು ಅದು ಒಂದಾಯ್ತು. ಸೊ ಈ ಕಡೆ ಇನ್ನೊಂದು ಕಾಂಟ್ರಾಸ್ಟ್ ಆಕ್ಚುಲಿ, ಜಯದೇವ್ ಈಸ್ ಲೈಕಿಂಗ್ ಸಮನ್ ಎಲ್ಸ್. ಯಾಕೆ ಬೇಕು ನಮಗಂದ್ರೆ ಈಗ ಬೇಸಿಕಲಿ ಈಗ ನಮ್ದು ಲಾಜಿಕಲ್ ಮೈಂಡ್ ಸೆಟ್ ಹುಡುಗರದು ಗೊತ್ತಲ್ಲ. ಫಸ್ಟ್ ಆಫ್ ಆಲ್ ನಾವು ಪ್ರೋಮೋಸ್ ನೋಡೋದು, ಸೀರಿಯಲ್ ಎಲ್ಲ ನಾವು ಆ್ಯಕ್ಚುಲಿ ಹುಡುಗರು ಜಾಸ್ತಿ ನೋಡಲ್ಲ. ನಾನು ಇಷ್ಟಪಡ್ತಾ ಇಲ್ಲ ಅಂದರೆ ಬಿಟ್ಟಾಕಷ್ಟೇ ಇದ್ದೀರ, ಅದ್ರಲ್ಲಿ ಹಿಂದೆ ಹೋಗಿ ಅವ್ರು ಫಸ್ಟ್ ಆಫ್ ಆಲ್ ನೀವು ಫೋರ್ಸ್ ಮಾಡಿ ಒಬ್ಬರಲ್ಲಿ ನಿಲ್ಸ್ಕೊಳಕ್ಕಾಗಲ್ಲ ಅಲ್ವಾ. ನಂಗೆ ಭೂಮಿಕಾ ಮೇಲೆ ಅದು ಅನ್ಸುತ್ತೆ, ಹೆಂಗ್ ಫೋರ್ಸ್ ಮಾಡಿ ಹೆಂಗ್ ನೀವು ಇಟ್ಕೊಳಕ್ಕಾಗುತ್ತೆ ಅವ್ರನ್ನ ಅಂತ ಬೆದರಿಸಿ ಎಲ್ಲ. ಯಾಕೆ ಆದ್ರೂ ಮಲ್ಲಿಗೆ ಯಾಕೆ ಅದು ಅರ್ಥ ಆಗ್ತಾ ಇಲ್ಲ? ಅರ್ಥ ಆಗತ್ತೆ ಅವಳಿಗೆ, ಅತಿ ಶೀಘ್ರದಲ್ಲಿ ಅರ್ಥ ಆಗತ್ತೆ. ಏನ್ ವಿಷಯ ಅಂತಂದ್ರೆ ಅಗೇನ್ ಇಲ್ಲಿ ಕೂಡ ಇವಳಿಗೆ ಹೋದೋಳಲ್ಲ, ಯಾರು ಮಲ್ಲಿಯಾಗಿನೇ ಜಯದೇವ್ ಹತ್ರ ಹೋದೋಳಲ್ಲ. ಜೈ ಬಂದಿತ್ತು ನಂಗೆ ಮಲ್ಲಿ ಬೇಕು ಅಥವಾ ಏನೋ ಒಂದು ಆಗಿ ಶಿ ಬಿಕೇಮ್ ಪ್ರೆಗ್ನೆಂಟ್, ಅದೆಲ್ಲ ಆಯ್ತು. ಅಂಡ್ ದೆನ್ ದೇ ವರ್ ಸಪೋಸ್ ಟು ಗೆಟ್ ಮ್ಯಾರಿಡ್. ಮದುವೆ ಮಾಡಿಸಿದ್ರು ಎಲ್ಲರೂ ಸೇರಿ. ಆ ಮದುವೆ ಇಷ್ಟ ಇರ್ಲಿಲ್ಲ, ಓಕೆ ಅಂಡರ್ಸ್ಟ್ಯಾಂಡೇಬಲ್. ಅದೆಲ್ಲ ಆದ್ಮೇಲೆ ಕೂಡ 2 ಸತಿ ಮಲ್ಲಿ ಅದನ್ನ ನೋಡಿ ಸಹಿಸ್ಕೊಂಡು ಕ್ಷಮಿಸಿದಾಳೆ ಜಯದೇವನ. ಇಲ್ಲಿ ಬಿಡಿ ಪರವಾಗಿಲ್ಲ ನನ್ ಗಂಡ ಅಂತ. ಅದು ಈಗಿನ ಕಾಲದಲ್ಲಿ ಆಗಲ್ಲ, ಅದೆಲ್ಲ ಆಗಲ್ಲ ಅಂತಿಲ್ಲ. ಅಂದ್ರೆ ಅವರು ಮಲ್ಲಿ ಅಂದ್ರೆ ಸ್ವಲ್ಪ ಹಳ್ಳಿ ಇದರಿಂದ ಬಂದಿರೋರು ಬ್ಯಾಕ್ ಗ್ರೌಂಡ್. ಸೊ ಅದಕ್ಕೆ ಮೋಸ್ಟ್ಲಿ ಅವರು ಒಂದ್ಸಲ ಮದ್ವೆ ಆದ್ಮೇಲೆ ಇವರೇ ಗಂಡ ಅಂತೆಲ್ಲ ಇವರೇ ಗಂಡ ಅಂತ ಹೇಳಿ. ಸೊ ಅದೇ ವಿಷಯದಲ್ಲಿ ಇವನ್ ಅಗೇನ್ ಅವಳಿಗೆ ಯಾರು ಇಲ್ಲ, ಅವಳಿಗೆ ಜಯದೇವೇ ಎಲ್ಲ, ಜಯದೇವೇ ಪ್ರಪಂಚ. ಶಿ ಇಸ್ ಜಸ್ಟ್ ಟ್ರೈಯಿಂಗ್ ಅಷ್ಟೇ. ಅದೊಂದು ಲಾಸ್ಟ್ ಒಂದು ಹೋಪ್ ಇರತ್ತೆ ಗೊತ್ತಾ, ಓಕೆ ಸರಿ ಆಗ್ಬೋದೇನೋ, ಇವನು ದಿಯನ್ ಬಿಟ್ಟು ಬರ್ಬೋದೇನೋ, ಅಥವಾ ದಿಯಾನೇ ಏನಾದ್ರು ಬಿಟ್ಟು ಹೋದ್ರೆ ಇವ್ನು ಸರಿ ಆಗ್ಬೋದೇನೋ ಅನ್ನೋ ಒಂದು ರೀತಿಯಲ್ಲಿ ಶಿ ಇಸ್ ಟ್ರೈಯಿಂಗ್. ಆ ಸ್ಯಾಚುರೇಷನ್ ಲೆವೆಲ್ ಅವಳು ಯಾವಾಗ ರೀಚ್ ಆಗ್ತಾಳೆ ಅಲ್ಲ ಅವತ್ತವಳು ಬಿಟ್ಕೊಡ್ತಾಳೆ, ನೀವು ನಿಮ್ಮ ದಾರಿ ನಾವು ನಮ್ಮ ದಾರಿ ಅಂತ ಹೇಳಿ. ಬಿಕಾಸ್ ಶಿ ಸ್ಟ್ರಾಂಗ್ ರೈಟ್ ನಾವು. ಓದಿದ್ದಾಳೆ, ಇವಾಗ ಓದ್ತಾ ಇದ್ದಾಳೆ, ಎಕ್ಸಾಮ್ ಪಾಸ್ ಆಗಿದ್ದಾಳೆ. ಸೊ ಶಿ ನೋಸ್ ನನ್ನ ಕಾಲಲ್ಲಿ ನಿಂತ್ಕೋಬೋದಪ್ಪ ಅಂತ ಹೇಳಿ. ಇಷ್ಟೆಲ್ಲ ಆದ್ರೂ ಭೂಮಿಕಾ ಮಾತ್ರ ಗೌತಮಿಗೆ ಹೇಳಲ್ಲ ವಿಷಯ, ಅದಕ್ಕೂ ಕಮೆಂಟ್ ಆಗ್ತಾರೆ. ಎಲ್ಲ ಹೋಗಿ ಗಂಡಂಗೆ ಹೇಳೋದು ಬಿಟ್ಟು ನೀನೇ ಯಾಕೆ ಅವ್ನು ತೆಗೆದು ಬಿಟ್ಟ ಅಂದ್ರೆ ನಿನ್ ಮಗುದ್ ಏನ್ ಕತೆ ಅಂತೆಲ್ಲ ಹಾಕ್ತಾ ಇರ್ತಾರೆ. ಇಲ್ಲ, ದ ಥಿಂಗ್ ಇಸ್ ಅದೇ ನಾವು ಮಾತಾಡ್ಕೊಳ್ತಾ ಇರ್ತೀವಿ. ಭೂಮಿಕಾ ಸಚ್ ಅ ಸ್ಟ್ರಾಂಗ್ ಕ್ಯಾರೆಕ್ಟರ್, ಯಾಕೆ ಗಂಡಂಗೆ ಹೇಳಲ್ಲ? ಹೇಳ್ಬೇಕು ತಾನೆ.
ಸೀರಿಯಲ್ ನಡಿಬೇಕಲ್ವಾ, ಫೂಟೇಜ್ ಬೇಕಲ್ವಾ ಅಂತ ಅಂದ್ಬಿಟ್ಟು ಗೊತ್ತಾದ್ರೆ ಎಲ್ಲ ಹೆಂಗ್ ಆಗ್ಬಿಡತ್ತೆ ಅಂತ ಹೇಳಿ. ಬಟ್ ಹಂಗ್ ಕಂಪೇರ್ ಮಾಡಿದ್ರೆ ಅಮೃತಧಾರೆಯಲ್ಲಿ ತುಂಬಾ ಬೇಗ ಹೋಗ್ತಾ ಇದೆ ಸ್ಕ್ರೀನ್ ಪ್ಲೇ, ಲೈಕ್ ಪಟ್ 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 ಚೇಂಜ್ ಆಗುತ್ತಲ್ಲ. ಮತ್ತೆ ನಿಮ್ದು ಲೇಯರ್ಸ್ ತುಂಬಾ ಇದೆ ನಿಮ್ ಕ್ಯಾರೆಕ್ಟರ್ಗೆ. ಅಂದ್ರೆ ಇನ್ನೊಬ್ರು ರಾಜೇಂದ್ರ ಭೂಪತಿ ಮಗಳು ಲೇಯರ್ ಇದೆ. ಅಂದ್ರೆ ಎಲ್ಲಾ ಕಡೆಯಿಂದ ಒಂಥರ ಕೇಂದ್ರ ಬಿಂದು ತರ. ಹೌದು, ನಿಮ್ ಸುತ್ತನೂ ಕೆಲವು ಕಥೆ ಇದೆ, ಸುಮ್ನೆ ನೀವೊಂದು ಪಾತ್ರ ಅಂತ ಅನ್ಕೊಳಕ. ಯಾ, ದಟ್ ಇಸ್ ಒನ್ ಮೋರ್ ರೀಸನ್ ವೈ ಐ ವಾಸ್ ಲೈಕ್ ಓಕೆ, ಮಲ್ಲಿ ಈಸ್ ಅ ಸ್ಟ್ರಾಂಗ್ ಕ್ಯಾರೆಕ್ಟರ್ ಮಾಡ್ಬೋದು. ಅಂದ್ರೆ ಅವಳು ಸುಮ್ಮನೆ ಬಂದ್ಬಿಟ್ಟು ಹಿಂಗ್ ಗೊಂಬೆ ತರ ನಿಂತ್ಕೊಳ್ಳೋದಲ್ಲ, ಅವಳಿಗೂ ಒಂದಿದೆ ಸ್ಪೇಸು, ಸ್ಕ್ರೀನ್ ಸ್ಪೇಸು ಅಂದಾಗ ಗುಡ್ ಅಂತ ಅನಿಸ್ತು. ಬಟ್ ಆದ್ರೆ ನಂಗೆ ಜ್ಯೋತಿ ಇವಾಗ ಜೈಲ್ಗೆ ಹಾಕ್ತಾರ ಇಲ್ವಾ ಅದೊಂದು ಸ್ವಲ್ಪ ನಂಗೆ ಈ ಕ್ಲಾರಿಟಿ ಗೊತ್ತಾಗ್ಬೇಕು. ಜೈಲ್ಗೆ ಹಾಕ್ಬೇಕಲ್ಲ ಆಕ್ಚುಲಿ, ಕೊಲೆನೇ ಮಿಸ್ ಆಗಿ ತಳ್ಳಿದ್ರೋ ಶ್ರೀರಾಮ್ನ ಏನೋ ಒಟ್ಟಿನಲ್ಲಿ ಕೊಲೆ ಆಗಿದೆ. ಬಟ್ ಆದ್ರೆ ದ್ರೋಣ ಅಣ್ಣ ಏನ್ ಮಾಡ್ತಾನೆ ಅಂತ ನೋಡ್ಬೇಕು ಇವಾಗ. ವಿಲ್ ಹಿ ಗಿವ್ ಅಪ್ ಆನ್ ಹಿಸ್ ಸಿಸ್ಟರ್ ಆರ್ ವಿಲ್ ಹಿ ಗಿವ್ ಅಪ್ ಆನ್ ಹಿಸ್ ನ್ಯಾಯ ನೀತಿ ಧರ್ಮ ಅಂತ ಹೇಳಿ ಅದ್ರ ಮೇಲೆ ಇವಾಗ ಸ್ಟೋರಿ. ಕರೆಕ್ಟ್. ಸೊ ಇನ್ನು ಅದು ಹೊರತುಪಡಿಸಿದ್ರೆ ಸಿನಿಮಾ ಜರ್ನಿ ಅಂದ್ರೆ ಎಷ್ಟು ಸಿನಿಮಾ ಆಯ್ತು ಇಲ್ಲಿ ತನಕ 10 ವರ್ಷದಲ್ಲಿ ಹೆಂಗೆ ಅಂತ? ಐ ಗೆಸ್ 8 or 9 ಏನೋ ಆಗಿದೆ. ಅದರಲ್ಲಿ 2 ರಿಲೀಸ್ ಆಗಿಲ್ಲ, ಮಿಕ್ಕಿದೆಲ್ಲ ಓಕೆ. ಇವಾಗ ಇನ್ನು 2 ಬರ್ಲಿಕ್ಕಿದೆ, ಒಂದು ಕನ್ನಡ, ಒಂದು ತುಳು. ಕನ್ನಡದ ನಮೋ ವೆಂಕಟೇಶ್ ಅಲ್ವಾ? ಕರೆಕ್ಟ್. ಇನ್ನೊಂದು ತುಳುವಲ್ಲಿ ಗಜಾನನ ಕ್ರಿಕೆಟರ್ಸ್. ಸೊ 2 ಬರಕ್ಕಿದೆ. ಸೊ ದಟ್ಸ್ ದ ಮೂವಿ ಥಿಂಗ್. ಅಂದ್ರೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಆಕ್ಚುಲಿ ಸ್ವಲ್ಪ ಸೀರಿಯಲ್ಲೇ ಬೆಟರ್ ಅನ್ನೋ ತರ ಒಂದು ಸಿಚುವೇಶನ್ ಇದೆ ಆಕ್ಚುಲಿ. ಇವಾಗ ಎಂತೆಂಥ ಸಿನಿಮಾ ಬಂದ್ರೂ ಈಗ ಜನ ಬರ್ತಾ ಇಲ್ಲ. ಸೊ ಈ ತರದೊಂದು ಜನಗಳ ಒಂದು ಇಂಟ್ರೆಸ್ಟ್ ಏನು ಶಿಫ್ಟ್ ಆಗಿದೆಯಲ್ಲ ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅಂದ್ರೆ ಎಷ್ಟು ಇಲ್ಲಿ ಸರ್ವೈವ್ ಆಗ್ಲಿಕ್ಕೆ ಎಷ್ಟು ಆಪರ್ಚುನಿಟಿ ಇದೆ ಸಿನಿಮಾ, ಎಸ್ಪೆಷಲಿ ಸಿನಿಮಾ ಮಾಡ್ಕೊಂಡು? ಐ ಗೆಸ್ ನಾವೆಲ್ಲದಕ್ಕೂ ಕೋವಿಡ್ನ ಬ್ಲೇಮ್ ಮಾಡಬೇಕಾ ಯಾವ್ದನ್ನ ಬ್ಲೇಮ್ ಮಾಡಬೇಕು ಅಂತ ಗೊತ್ತಿಲ್ಲ. ಮೇ ಬಿ ಒಂದ್ಸತಿ ಕೋವಿಡ್ ಬಂದಾದ್ಮೇಲೆ ಎವ್ರಿಬಡಿ ಶಿಫ್ಟೆಡ್ ಟು OTT, ಯೂಟ್ಯೂಬ್ಸ್ ಆ್ಯಂಡ್ ಸೀರೀಸ್ ಪ್ರತಿಯೊಂದು. ಐ ಗೆಸ್ ಆದ್ರೆ ಎಲ್ಲರೂ ಅವರೇ ಕಂಟೆಂಟ್ ಕ್ರಿಯೇಟರ್ಸ್ ಆಗ್ಬಿಟ್ರು. ತುಂಬಾ ಜನ ಇನ್ಫ್ಲೂಯೆನ್ಸರ್ಸ್ ಆಗ್ಬಿಟ್ಟಿದ್ದಾರೆ. ಫ್ರೀಯಾಗಿ ಕುತ್ಕೊಂಡು ಇರಕ್ಕಾಗದೆ ಅವರೇ ಕ್ಯಾಮ್ರಾ ಮುಂದೆ ಬಂದು ಈಗ ಏನು ಕುತೂಹಲ ಉಳಿದಿಲ್ಲ ಅಲ್ಲಿ ಟಿವಿಲಿ. ಇನ್ಯಾರ್ದೋ ಆಕ್ಟಿಂಗ್ ನೋಡಿ ನಮ್ಗೆ ಒಂಥರ ಆಶ್ಚರ್ಯ ಆಗೋದು ಅಥವಾ ನಮಗೆ ಅದು ಇಷ್ಟ ಆಗೋ ತರ ಏನು ಇಲ್ಲ, ನಾವೇ ಮಾಡ್ತೀವಿ. ಅಂಡ್ ನಮ್ಮ ಹತ್ರನೇ ಆ ಟ್ಯಾಲೆಂಟ್ ಇದೆ. ಟ್ಯಾಲೆಂಟ್ ಇದ್ದು ನೀವು ಹಾರ್ಡ್ ವರ್ಕ್ ಮಾಡಿ ಅದನ್ನ ಮಾಡ್ತಾ ಇದೀರಾ, ಐ ಆಮ್ ವೆರಿ ಹ್ಯಾಪಿ. ನಾನು ಏನು ಹೇಳಕ್ ಬರಲ್ಲ. ಬಟ್ ಆದ್ರೆ ಇನ್ನೊಬ್ರು ಟ್ಯಾಲೆಂಟ್ನ, ಇನ್ನೊಬ್ರು ಹಾರ್ಡ್ ವರ್ಕ್ ನೀವು ತುಳಿಬೇಡಿ ಅಷ್ಟೇ. ದಟ್ ಈಸ್ ಮೈ ಕನ್ಸರ್ನ್ ವೆನ್ ಇಟ್ ಕಮ್ಸ್ ಟು ಇನ್ಫ್ಲೂಯೆನ್ಸರ್ಸ್ ಆ್ಯಂಡ್ ಕಾಂಟೆಂಟ್ ಕ್ರಿಯೇಟರ್ಸ್ ಆರ್ ಅಬೌಟ್ ದ ರೀಲ್ ಯಾರು ಮಾಡ್ತಾರಲ್ಲ ಅವ್ರ ಬಗ್ಗೆ. ಬಟ್ ರೀಲ್ಸ್ ಅವ್ರನ್ನೇ ಕೆಲವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ಕಾನ್ಸೆಪ್ಟ್ ಎಟ್ ಆಲ್. ನಂಗೆ ಇಲ್ಲಿವರೆಗೂ ಅದು ಅರ್ಥ ಆಗಿಲ್ಲ. ಸಿ ಇವಾಗ ರೀಲ್ಸ್ ಮಾಡೋದು ತುಂಬಾ ಡಿಫ್ರೆಂಟ್, ಬೇರೆನೆ. ಇವಾಗ ನನಗೆ ನೀವು ರೀಲ್ಸ್ ಮಾಡಿ ಅಂತಂದ್ರೆ ನನಗೆ ಅದಕ್ಕೆ ರೆಡಿಯಾಗಿ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಹಾಕಿ ಒಂದು ಕ್ಯಾಮ್ರಾ ಸೆಟಪ್ ಮಾಡು ಅಂತಂದ್ರೆ ಐ ವೋಂಟ್ ಬಿ ಏಬಲ್ ಟು ಡೂ ಇಟ್. ಸುಮ್ಮನೆ ಲಿಪ್ ಸಿಂಕ್ ಮಾಡ್ತೀನಿ, ಸುಮ್ಮನೆ ಡ್ಯಾನ್ಸ್ ಮಾಡ್ತೀನಿ. ಐ ಆಮ್ ಹ್ಯಾಪಿ ವಿತ್ ದಟ್. ಆ ಕಷ್ಟ ನನಗೆ ತಗೊಳಕ್ಕಾಗಲ್ಲ. ಅಂದರೆ ನಂಗೆ ಅದು ಬೇಡ, ಐ ಡೋಂಟ್ ವಾಂಟ್ ಇಟ್. ಐ ಆಮ್ ಅನ್ ಆರ್ಟಿಸ್ಟ್ ಅಂದರೆ ಹೆಂಗೆ ಮೇಕಪ್ ಹಚ್ಕೊಂಡು ಕ್ಯಾಮ್ರಾ ಮುಂದೆ ಬಂದು ಲಿಟ್ರಲಿ ಆ್ಯಕ್ಟಿಂಗ್ ಮಾಡೋ ಆರ್ಟಿಸ್ಟ್ ನಾನು. ಐ ಆಮ್ ನಾಟ್ ದಟ್ ರೀಲ್ ಕೈಂಡ್ ಆಫ್ ಪರ್ಸನ್. ಇವಾಗ ನೀವು ಅವರನ್ನೇ ಕರ್ಕೊಂಡು ಬಂದು ಇಲ್ಲಿ ಮಾಡು ಅಂತಂದರೆ ಎಗೇನ್ ಅವರಿಗೂ ಅದು ಡಿಫ್ರೆಂಟ್ ಜಾನರ್ ಆ್ಯಂಡ್ ಕಂಪ್ಲೀಟ್ ಡಿಫ್ರೆಂಟ್ ಸೆಟಪ್. ನಾವಲ್ಲಿ ಎಷ್ಟು ಟೇಕ್ಸ್ ಬೇಕಿದ್ರು ತಗೋಬಹುದು, ನಮ್ದೇ ಮನೆ, ನಮ್ದೇ ಕ್ಯಾಮ್ರಾ, ಏನಾದ್ರೂ ಆಗಿರತ್ತೆ. ಬಟ್ ಇಲ್ಲಿ ಹಂಗಲ್ಲ. ಇಲ್ಲಿ ಒಂದು ಗ್ರೂಪ್ ಆಫ್ ಆರ್ಟಿಸ್ಟ್ ಇರ್ತಾರೆ. ಇಷ್ಟು ಸೀನ್ಸು ಇಷ್ಟು ಟೈಮ್ ಒಳಗಡೆ ಆಗ್ಬೇಕು ಅಂತ ಹೇಳಿ ಒಂದು ಏನು ಡೆಡ್ಲೈನ್ ಇರುತ್ತೆ. ಬೆಳಿಗ್ಗೆಯಿಂದ ಸಂಜೆ 10 ಸೀನ್ಸಾ ಅಥವಾ 12 ಸೀನ್ಸಾ, ಕಾಸ್ಟ್ಯೂಮ್ ಚೇಂಜಸ್ ಇಷ್ಟೆಲ್ಲ ಇರತ್ತೆ. ಅದನ್ನ ಅವ್ರು ಮಾಡೋಕ್ಕಾಗತ್ತಾ? ಇಲ್ವಾ? ಕೆಲವೊಬ್ಬರಿಗೆ ಆಗತ್ತೆ, ನಾ ಇಲ್ಲ ಅಂತ ಅನ್ನಲ್ಲ. ಇಟ್ಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಥಿಂಗ್. ಆ್ಯಂಡ್ ಇಲ್ಲಿ ಇರೋರಿಗೆ, ಅಂದರೆ ಈ ಆರ್ಟಿಸ್ಟ್ ಝೋನಲ್ಲಿ ಇರೋರಿಗೆ ತುಂಬ ಹಾರ್ಡ್ ವರ್ಕ್ ಮಾಡಿ ಬಂದಿರ್ತಾರೆ ಅವರು. ತುಂಬ ಕಷ್ಟಗಳನ್ನು ಅಥವಾ ತುಂಬ ಒಂದು ಎಂಥ ಕೆಳಗಡೆ ಆಗಲಿ ಅಥವಾ ಕೆಳಗಡೆ ಹೋಗಿ ಮೇಲ್ಗಡೆ ಬಂದಿರ್ತಾರೆ. ತುಂಬ ಜನ ನೋಡಿ ಬಂದಿರ್ತಾರೆ. ಆ್ಯಂಡ್ ನೀವು ಆರ್ಟಿಸ್ಟೇ ಅಲ್ಲ, ನಿಮ್ಗೆ ಆ್ಯಕ್ಟಿಂಗೇ ಬರಲ್ಲ, ಜೂನಿಯರ್ ಆರ್ಟಿಸ್ಟ್ ಆಗಿ ಕೂಡ ಕೆಲವೊಬ್ರು ಮೇಲ್ಗಡೆ ಬಂದವರಿದ್ದಾರೆ. ಅವ್ರನ್ನೆಲ್ಲ ಬಿಟ್ಬಿಟ್ಟು ನೀವು ರೀಲ್ ಮಾಡೋಣ ಕರ್ಕೊಂಡು ಬಂದು ನಿಲ್ಲಿಸಿ, ತಗೊಳ್ಳಿಯಪ್ಪ ನೀವೇ ಇವಾಗ ಹೀರೋಯಿನು, ನೀವೇ ಇವಾಗ ಹೀರೋ ಅಥವಾ ನೀವೇ ಇವಾಗ ಆರ್ಟಿಸ್ಟು, ನೀವು ಮಾಡಿಬಿಡಿ ಅಂತಂದರೆ ಹಾಗೆ ನಾವು ಮಾಡ್ಕೊಂಡು ಬಂದಿರೋವಂಥ ಆ ಒಂದು ಕೆಲಸ ಅಥವಾ ಆ ಒಂದು ಕಷ್ಟ ಎಲ್ಲಿ ಹೋಯಿತು? ವೈ ಡಿಡ್ ವಿ ಈವನ್ ಡೂ ದಟ್? ಈ 10 years ಅಥವಾ 15 years 20 years ನಮ್ಗಿಂತ ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಇದಾರಲ್ವಾ, ಇವಾಗ ಅವ್ರು ಇನ್ನೂ ಮನೆಯಲ್ಲೇ ಕುತ್ಕೊಂಡಿದ್ದಾರೆ. ಬಿಕಾಸ್ ದೇ ಡೋಂಟ್ ಹ್ಯಾವ್ ಅನ್ ಆ್ಯಕ್ಟಿಂಗ್ ಚಾನ್ಸಸ್ ಅಂತ ಹೇಳಿ. ಹಾಗೆ ಅವ್ರು ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗೋಯ್ತಾ?
ಇವಾಗ ಯಾರೋ ಒಬ್ರು ಬಂದ್ರು, ನೋಡಕ್ ಚೆನ್ನಾಗಿಲ್ಲ ಅಂದ್ರೂ ಓಕೆ, ಕಮ್ಮಿ ಪೇಮೆಂಟ್ ತಗೊಳ್ತಾರ, ಅವ್ರಿಗೆ ರೀಲ್ಸ್ ಮಾಡಕ್ ಬರ್ತಾರ, ಲಿಪ್ಸಿಂಗ್ ಚೆನ್ನಾಗಿ ಮಾಡ್ತಾರ, ಬನ್ನಿ ಆಕ್ಟಿಂಗ್ ಮಾಡಿ ಹೋಗಿ. ದಟ್ಸ್ ನಾಟ್ ದ ಥಿಂಗ್ ಅಲ್ವಾ. ವಿ ಆರ್ ನಾಟ್ ಮೇಡ್ ಫಾರ್ ಇಟ್. ಅಂದ್ರೆ ಪ್ರತಿಯೊಂದ್ ಕಡೆನೂ ಹೊಸೊಬ್ರೇ ಬೇಕು ಅಂತಂದ್ರೆ ಹಳೆಯೊಬ್ರಿಗೆ ಕೆಲಸ ಯಾರು ಕೊಡ್ತಾರೆ? ಹಳೆಯೊಬ್ರದ್ದು ಕಷ್ಟಕ್ಕೆ ಎಲ್ಲಿದೆ ಬೆಲೆ ಅಷ್ಟೇ. ಮೋಸ್ಟ್ಲಿ ಇದು ಈ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಮಾತ್ರ ಅನ್ಸುತ್ತೆ. ನನಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ರೆ ಅವರನ್ನ ಅಷ್ಟು ಚೂಸ್ ಮಾಡಲ್ಲ. ನಮ್ಗೆ ಹೊಸ ಮುಖ ಬೇಕು, ಇಲ್ಲ ನಮಗೆ ಇದು ಬೇಕು. ಹೊಸ ಮುಖ ಬೇಕು ಅಂತಂದ್ರೆ ಎವ್ರಿ ಟೈಮ್ ಯು ಗೆಟ್ ಅ ಹೊಸ ಮುಖ, ನೆಕ್ಸ್ಟ್ ಅವ್ರಿಗೆ ಕೆಲಸ ಯಾರು ಕೊಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂಡ್ ವಿ ಹ್ಯಾವ್ ಟು ಸಿಟ್ ಐಡಲ್ ಎಟ್ ಹೋಮ್ ಆಗಿದ್ರೆ ಯು ಡೋಂಟ್ ಗೆಟ್ ಎನಿ ಒನ್ ಟು ಇಂಡಸ್ಟ್ರಿ ಎಟ್ ಆಲ್. ಆರ್ ಎಲ್ಸ್ ಅಟ್ ಲೀಸ್ಟ್ ಇವಾಗ ಆವಾಗಲೇ ಹೇಳ್ದಂಗೆ ಪ್ರತಿಯೊಬ್ಬರು ಪ್ರತಿಯೊಂದು ಕ್ಯಾರೆಕ್ಟರಿ ಸೂಟ್ ಆಗದೆ ಇರ್ಬೋದು, ಆದರೆ ಸೂಟ್ ಆಗೋ ಥರ ಮಾಡೋದು ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟಾ ಅಥವಾ ಎಲ್ಲರದು ಒಂದು ಕೆಲಸ ಆಗಿರುತ್ತೆ. ಇವಾಗ ನಾನು ಮೇ ಬಿ ಫುಲ್ ಪಾಶ್ ಆಗಿ ಕಾಣಿಸೋಕ್ಕೆ ಕಷ್ಟ ಆಗ್ಬೋದೇನೋ ಬಿಕಾಸ್ ಆಫ್ ಮೈ ಕಲರ್ ಆ್ಯಂಡ್ ಅದರ್ ಥಿಂಗ್ಸ್ ಆ್ಯಂಡ್ ಆಲ್. ಆದರೆ ಅದು ಆಗದೇ ಇಲ್ಲ, ಇಂಪಾಸಿಬಲ್ ಅಂತ ಹೇಳಿ ಅಲ್ಲ. ಯು ಕ್ಯಾನ್ ಹ್ಯಾವ್ ಅ ಮೇಕ್ ಓವರ್. ಓಕೆ, ಒಂದು ಮೇಕ್ ಓವರ್ ತಗೊಂಡು ಒಂದು ಸ್ವಲ್ಪ ಇದು ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ, ಐ ಕ್ಯಾನ್ ಡೂ ದ್ಯಾಟ್. ಹಾಗಂತ ಹೇಳಿ ಇವಾಗ ನಾನು ಹೋಗಿ ಅಲ್ಲಿ ಬೇರೆ ಕಡೆ ಆ್ಯಕ್ಟಿಂಗೇ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಲ್ಲ. ವೈ ಡು ಯು ಚೂಸ್ ದ್ಯಾಟ್? ಬಿಕಾಸ್ ಇವಾಗ ಒಂದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಆಗಿದ್ರೆ ನಿಮಗೆ ಟೇಕ್ಸ್ ಕಮ್ಮಿ, ನಿಮಗೆ ಟೈಮ್ ಸೇವ್ ಆಗುತ್ತೆ, ಎನರ್ಜಿ ಸೇವ್ ಆಗುತ್ತೆ, ಪ್ರತಿಯೊಂದು ಸೇವ್ ಆಗುತ್ತೆ. ಬಟ್ ನೋ, ದ ಪೀಪಲ್ಸ್ ಮೈಂಡ್ ಸೆಟ್ ಇಸ್ ಹೊಸ ಫೇಸ್, ಕಮ್ಮಿ ಪೇಮೆಂಟ್, ವಿಲ್ ಡೂ ಇಟ್ ಅನ್ನೋ ಥರ. ಬಟ್ ಅಂದರೆ ಈಗ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಆದವ್ರಿಗೂ ಕೂಡ ನಿಮ್ದು ಫಾಲೋವರ್ಸ್ ಎಷ್ಟಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಅದನ್ನೆಲ್ಲ ನೋಡಿ ಆಕ್ಚುಲಿ ಅಂದ್ರೆ ಅವರು ಸೆಲೆಕ್ಷನ್ ಮಾಡ್ತಾರೆ ಅಂತ ಕೊಲಾಬ್ರೇಷನ್ ಬರತ್ತಾ ಇವ್ರದ್ದು ಕಾಸ್ಟ್ಯೂಮ್ಸ್ ಅಥವಾ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ, ಆ ಫಾಲೋವರ್ಸ್ ನಾವೇನ್ ಗೇನ್ ಮಾಡ್ಬೋದು? ಆ ಫಾಲೋವರ್ಸ್ ಎಲ್ಲ ಟಿವಿ ನೋಡ್ತಾರೆ ಅಂತ ಏನ್ ಗ್ಯಾರಂಟಿ? ನೋಡೋ ಮೈಂಡ್ ಸೆಟ್ ಪೀಪಲೇ ಬೇರೆ ಜನ. ಅಂದ್ರೆ ಇವಾಗ ಮನೆಯಲ್ಲಿ ಒಂದು ಬೆಳಿಗ್ಗೆಯಿಂದ ಸಂಜೆ ಕೆಲಸ ಮಾಡಿ ಒಂದು 6 ಗಂಟೆಗೆ ಟಿವಿ ಆನ್ ಮಾಡಿದ್ರೆ ಓಕೆಪ್ಪ ನಮಗೆ ಟಿವಿ ನೋಡ್ಬೇಕು, ಸೀರಿಯಲ್ಸ್ ಬರುತ್ತೆ ಅಂತ ಅನ್ನೋ ಮೈಂಡ್ ಸೆಟ್ಟೇ ಬೇರೆ. ಇನ್ಸ್ಟಾಗ್ರಾಮಲ್ಲಿ ನಾವು ರೀಲ್ಸ್ ಸ್ಕ್ರಾಲ್ ಮಾಡೋ ಮೈಂಡ್ ಸೆಟ್ಸೇ ಬೇರೆ. ನಮಗೆ ಏನು ಮಧ್ಯದಲ್ಲಿ ಏನು ಮಾಡೋಕ್ಕೆ ಒಂದು ರೀಲ್ಸ್ ಸ್ಕ್ರಾಲ್ ಮಾಡ್ತಾ ಇರ್ತೀವಿ ಹೊರತು ಬೇರೆ ಏನೂ ಅಲ್ಲ. ವಾಟ್ಸ್ ಎವರ್ ಇಟ್ ಇಸ್, ಇವಾಗ ನಮ್ಮ ಪಪ್ಪ ಮಮ್ಮಿ ಆಗಿರಲಿ ಬೆಳಿಗ್ಗೆಯಿಂದ ಏನೇ ಮಾಡಿ ರೀಲ್ಸ್ ನೋಡಿರ್ಲಿ, ಇನ್ಸ್ಟಾಗ್ರಾಮ್ ನೋಡಿರ್ಲಿ, ಸಂಜೆ 6 ಗಂಟೆಗೆ ಅವ್ರು ಟಿವಿ ಆನ್ ಮಾಡೇ ಮಾಡ್ತಾರೆ. ಬಿಕಾಸ್ ದಟ್ ಇಸ್ ದೇರ್ ಟೈಮ್. ಆ 6 ಗಂಟೆಯಿಂದ 9:30-10 ಗಂಟೆವರೆಗೂ ಏನಿದೆ ಅಲ್ಲ, ಇಟ್ ಇಸ್ ದೇರ್ ಟೈಮ್ ಟು ವಾಚ್ ದಟ್ ಸೀರಿಯಲ್ಸ್. ಹಿಂದೆ ಏನೋ ಆಗಿತ್ತು, ಮುಂದೆ ಏನಾಗುತ್ತೆ ನೋಡಬೇಕು ಅಂದ್ರೆ ಆ ಒಂದು ಮೈಂಡ್ ಸೆಟ್ ಜನನೇ ಬೇರೆ. ರೀಲ್ಸ್ ನೋಡೋದು ಅಥವಾ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ಮೈಂಡ್ ಸೆಟ್ಸೇ ಬೇರೆ. ಅದು ಐ ಗೆಸ್ ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಕರೆಕ್ಟ್. ಸದ್ಯದ ಮಟ್ಟಿಗೆ ಅಂದರೆ ಈಗ ಈ ಥರದ್ದೆಲ್ಲ ಬೆಳವಣಿಗೆಗಳಿರುವಾಗ ಅಂದರೆ ನಿಮಗೆ ಅಂದರೆ ನಿಮ್ಮ ಒಂದು ಸ್ಪ್ಯಾನ್ ಅಂದರೆ ಈ ಚಿತ್ರರಂಗದಲ್ಲಿ ಎಷ್ಟು ವರ್ಷ ಇರ್ಬೋದು ಅಥವಾ ಜಾಸ್ತಿ ಇರಬೇಕು ಅಂದರೆ ನೀವು ಯಾವ್ಯಾವ ಥರ ಮೇಕ್ ಓವರ್ ಮಾಡ್ಕೊಳ್ಬೇಕು, ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ನಿಮಗೆ ಅನಿಸುತ್ತೆ, ಹೇಗೆ ಅಂತ? ನನಗೆ ಇಂಡಸ್ಟ್ರಿಯಲ್ಲಿ ಇರಬೇಕು ಅಂತ ನಿಜ ಆಸೆ ಇಲ್ಲ, ಟು ಬಿ ವೆರಿ ಫ್ರ್ಯಾಂಕ್. ಓಕೆ, I really want to be at home, cook and lead my life very peacefully, happily. ಅಂದರೆ ಬೆಳಿಗ್ಗೆ ಲೇಟಾಗಾದರೂ ಎದ್ದೇಳ್ತೀನಿ, ಬೇಗ ಆದರೂ ಎದ್ದೇಳ್ತೀನಿ, ನಂಗೆ ನೋ ಪ್ರಾಬ್ಲಮ್. ಗದ್ದೆ ಕೆಲಸ ಆದರೂ ಮಾಡ್ತೀನಿ, ಅಡುಗೆ ಕೆಲಸ ಆದರೂ ಮಾಡಿ, ನಂಗೆ ಏನಾದ್ರೂ ಓಕೆ. ಐ ರಿಯಲಿ ವಾಂಟ್ ಟು ಹ್ಯಾವ್ ಅ ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಲೈಫ್. ನಾನು ಯಾವತ್ತೂ ಇಂಡಸ್ಟ್ರಿಯಲ್ಲಿ ಇರಲೇಬೇಕು ಅಂತ ಬಂದೋಳಲ್ಲ. ಅಮೃತಧಾರೆ ಮತ್ತು ಅಣ್ಣ ತಂಗಿ ಲಾಸ್ಟ್ ಅನ್ವಿತಾ ಸಾಗರ್ ಅವ್ರದ್ದು ಇದೇ ಲಾಸ್ಟ್. ಅದಾದ್ಮೇಲೆ ಅವರು ಹೋಮ್ ಮೇಕರ್ ಆಗಿ ಗದ್ದೆ ಕೆಲಸ ಮಾಡ್ತಾರೆ, ಹೋಮ್ ಮೇಕರ್ ಆಗಿ. ಇಫ್ ಇನ್ ಕೇಸ್ ಐ ಗೆಟ್ ಸಚ್ ಕೈಂಡ್ ಆಫ್ ಇದು ಸಿಕ್ತು ಅಂತಂದ್ರೆ, ಆಪ್ಷನ್ ಸಿಕ್ತು ಅಂತಂದ್ರೆ, ಐ ವಿಲ್ ಡೆಫಿನೆಟ್ಲಿ ಚೂಸ್ ಇಟ್. ಎಲ್ಲದಕ್ಕೂ ಒಂದು ಕುಂಬಳಕಾಯಿ ಹಿಂಗ್ ಹೊಡೆದ್ಬಿಟ್ಟು ತಂದೆ ನಂಗೆ ಸಾಕು ಅನ್ಕೊಂಡು ನಾನು ಹೋಗ್ತಾ ಇರ್ತೀನಿ. ಬಟ್ ಅದೇ ನಂಗೆ ಆ ಆಪ್ಷನ್ ಸಿಗ್ತಾ ಇಲ್ಲ ಚೂಸ್ ಮಾಡಕ್ಕೆ, ಬಿಕಾಸ್ ಐ ಹ್ಯಾವ್ ಟು ವರ್ಕ್. ಯಾಕಂದ್ರೆ ನನಗೆ ನಂದೇ ಅಂತ ಒಂದು ಕಮಿಟ್ಮೆಂಟ್ಸ್ ಇದೆ, ಲೈಕ್ ಬೇರೆ 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 ಕಮಿಟ್ಮೆಂಟ್ಸ್ ಇರುತ್ತೆ, ಫ್ಯಾಮಿಲಿ ಕಮಿಟ್ಮೆಂಟ್ಸ್, ಪರ್ಸನಲ್ ಕಮಿಟ್ಮೆಂಟ್ಸ್. ಅದನ್ನ ನಾನು ಕ್ಲಿಯರ್ ಮಾಡ್ಕೋಬೇಕು ಅಂತಂದ್ರೆ ಐ ಹ್ಯಾವ್ ಟು ವರ್ಕ್ ಇನ್ ದಿಸ್ ಇಂಡಸ್ಟ್ರಿ. ಸೊ ನಾನು ಎಷ್ಟು ವರ್ಷ ಇರ್ತೀನಿ ನನಗೆ ಗೊತ್ತಿಲ್ಲ, ಬಟ್ ಇರೋಷ್ಟು ದಿನ ಐ ವಿಲ್ ಗಿವ್ ಮೈ 101% ಆ್ಯಂಡ್ ಐ ವಿಲ್ ಡೂ ಮೈ ಬೆಸ್ಟ್. ಬಟ್ ಆದರೆ ನಾನು ಆವಾಗಲೇ ಹೇಳ್ದಂಗೆ ಆ ಥರ ಆಪ್ಷನ್ ಸಿಕ್ತು ಅಂತಂದರೆ ಟಾಟಾ ಬಾಯ್ ಹೇಳಿ ಹೋಗ್ತಾ ಇರ್ತೀನಿ. ಅಂದರೆ ನೀವು ಕಮಿಟ್ಮೆಂಟ್ಸ್ ಅಂತ ಹೇಳಿದ್ದಕ್ಕೆ ನಾನು ಇದನ್ನು ಕೇಳ್ತಿರೋದು ಅಷ್ಟೇ. ಅಂದರೆ ಯು ಆರ್ ವರ್ಕಿಂಗ್ ಫಾರ್ ಇಟ್ ಆ್ಯಕ್ಚುಲಿ. ಅಂದರೆ ನೀವು ಕಷ್ಟಪಡ್ತಿದ್ದೀರಾ, ಅದೇನೋ ಒಂದು ಅದನ್ನು ಫುಲ್ಫಿಲ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿದ್ದೀರಾ. ಇದು ತುಂಬ ಜನಕ್ಕೆ ಇನ್ಸ್ಪೈರ್ ಆಗಬಹುದು. ಅದಕ್ಕೋಸ್ಕರ ಅಂದರೆ ಏನು ತುಂಬ ಸಾಲ ಇದೆಯಾ ನಿಮ್ಮದು ಅಥವಾ ಏನು ಕಮಿಟ್ಮೆಂಟ್ಸ್, ಯಾವ ಥರ? ಸಾಲ ಅನ್ನೋಕ್ಕಿಂತ ಇವಾಗ ಹೆಂಗೆ ಅಂತಂದರೆ, ಇಫ್ ಇನ್ ಕೇಸ್ ಐ ಹ್ಯಾಡ್ ಅ ನಾರ್ಮಲ್ ಜಾಬ್, ಲೈಕ್ 1 ಲಕ್ಷ ನಂಗೆ ಸಿಗುತ್ತೆ ಪ್ರತಿ ತಿಂಗಳು ಅಂತ ಅಂದಾಗ, ಸಿಗತ್ತೆ ಅಂತ ಅನ್ಕೊಂಡಾಗ ಕೆಲವೊಬ್ರು ಕಮಿಟ್ಮೆಂಟ್ಸ್ ಅಷ್ಟೇ ಇರುತ್ತೆ. ಆದರೆ ಇಲ್ಲಿ ನಿಮಗೆ ಹೆಂಗೆ ಅಂದರೆ ನಮಗೆ ಡೇಟ್ಸ್ ಮೇಲೆ ಡಿಪೆಂಡು. ಸೀರಿಯಲ್ಸ್ ಅಲ್ಲಿ ಇಟ್ಸ್ ಆಲ್ವೇಸ್ ಅಬೌಟ್ ದ ಡೇಟ್ಸ್.
ನಿಮ್ಗೆ ಇವತ್ತು ನಿಮ್ ಕೆಲಸ ಇದೆಯಾ ಅಂತಂದ್ರೆ ನೀವು ಅಲ್ಲಿಗೆ ಹೋಗಿ ಆಕ್ಟಿಂಗ್ ಮಾಡಿದ್ರ ದೆನ್ ಓನ್ಲಿ ಯು ವಿಲ್ ಗೆಟ್ ದ ಪೇಮೆಂಟ್. ನಾವು ದಿನಗೂಲಿ ಅಂತ ಏನಂತೀವಲ್ಲ ಅದು ನಾವು ಲೈಕ್ ವಿ ಆರ್ ದಟ್ ಕೈಂಡ್ ಆಫ್ ವಿ ವರ್ಕ್ ಫಾರ್ ಕಾಂಟ್ರಾಕ್ಟ್ ತರ. ಇವಾಗ ಹೆಂಗೆ ದಿನಗೂಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾರಲ್ಲ, ಕಾಂಟ್ರಾಕ್ಟ್ ಅಲ್ಲಾದ್ರೂ ಟೈಮ್ ಪೀರಿಯಡ್ ಇರುತ್ತೆ, ಇದರಲ್ಲಿ ಯಾವಾಗ ಬೇಕಿದ್ರು ನಮ್ದು ಏನ್ ಬೇಕಿದ್ರು ಆಗ್ಬೋದು. ಅಲ್ಲಿ ಅಟ್ ಲೀಸ್ಟ್ ನೀವು ಡೈಲಿ ಹೋಗಿ ವರ್ಕ್ ಮಾಡ್ತೀರಾ, ಬಟ್ ಇಲ್ಲಿ ಹಂಗಲ್ಲ. ಇಟ್ ಓನ್ಲಿ ಹ್ಯಾಪನ್ಸ್ 4 days 5 days 7 days ತಿಂಗಳಿಗೆ. ಅಂಡ್ ರಿಮೈನಿಂಗ್ ಡೇಸ್ ಯು ಆರ್ ಐಡಲ್, ನಿಮ್ಗೆ ಏನು ಮಾಡ್ಲಿಕ್ಕಿಲ್ಲ. ಪ್ರಾಡಕ್ಟ್ಸ್ ಬಂತ, ಏನಾದ್ರು ಪ್ರಮೋಷನ್ಸ್ ಇತ್ತಾ, ದೆನ್ ಯು ವಿಲ್ ಗೆಟ್ ಪೇಡ್. ಆರ್ ಎಲ್ಸ್ ಅಗೇನ್ ನಿಮ್ದೊಂದು ಕಮಿಟ್ಮೆಂಟ್ಸ್, ಇವಾಗ ಮನೆ ಬಾಡಿಗೆ, ಇನ್ನೊಂದು EMI ಅಥವಾ ಇನ್ನೊಂದು ಏನಾದರೂ ಒಂದು, ಅಥವಾ ನಮ್ಮದೇ ಕಾಸ್ಟ್ಯೂಮ್ಸ್, ಸ್ಯಾರಿ, ಜುವೆಲ್ಸ್, ಅಥವಾ ಟ್ರಾವೆಲಿಂಗ್. ನಾನು ಮಂಗಳೂರಿಂದ ಬ್ಯಾಂಗ್ಳೂರಿಂದ ಮ್ಯಾಂಗ್ಳೂರ್ ಎಲ್ಲಾದರೂ ಟ್ರಾವೆಲ್ ಮಾಡಬೇಕು. ಸುಮ್ಮನೆ ನಾನು ಹೊರಗಡೆ ಬಂದೆ, ಇವಾಗ ಇಂಟರ್ವ್ಯೂಗೆ ಬಂದೆ, 500 ರೂಪಾಯಿ ನಾನು ಖರ್ಚು ಮಾಡಲೇಬೇಕು. ಅಥವಾ ಊಟಕ್ಕೆ ಅಂತ ಹೋದೆ, ಸಿಂಪಲ್ ಊಟಕ್ಕಾದ್ರೂ 100-200 ರೂಪಾಯಿ ನಾನು ಖರ್ಚು ಮಾಡಬೇಕಾ? ಸೊ ಅದನ್ನೆಲ್ಲ ನಾನು ಯೋಚನೆ ಮಾಡಿದೆ, ನನಗೇನು ಬರುತ್ತಲ್ಲ ಅದರಲ್ಲಿ ಮುಕ್ಕಾಲು ಭಾಗ ಅಲ್ಲಿಗೇನೆ ಹೋಗುತ್ತೆ. ವೇರ್ ಇಸ್ ಮೈ ಸೇವಿಂಗ್ಸ್? ಎಟ್ ದ ಮಂತ್ ಎಂಡಲ್ಲಿ ನಾವು ನೋಡಬೇಕಾದ್ರೆ ಸಮ್ಟೈಮ್ಸ್ ಈ ನಡುವೆ ನನಗೇನೆ ಅನಿಸುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸಮ್ಟೈಮ್ಸ್ ಐ ಓನ್ಲಿ 10 rupees 8 rupees 250 rupees ಲಿಟ್ರಲಿ 250 ರೂಪಾಯಿ ಕೂಡ ನಾನು ಮಂತ್ ಎಂಡಲ್ಲಿ ನಾನು ಇದ್ದಿದ್ದುಂಟು. ಏನು ಮಾಡಿದೆ ಮನೇಲಿ ಸುಮ್ಮನೆ ಹಿಂಗೆ ಕುತ್ಕೊಂಡು ಮೂವಿ ನೋಡು, ಸುಮ್ಮನೆ ದಾಲ್ ಕಿಸ್ಟಿ ಮಾಡ್ಕೊಂಡು ಮೂವಿ ನೋಡು, ಏನು ಮಾಡಬೇಡ ಅಂತ ಹೇಳಿ. ಸೊ ದಿಸ್ ಆಲ್ ಹ್ಯಾಪನ್ಸ್. ದುಡ್ಡು ಖರ್ಚಾಗುತ್ತೆ. ನಾನು ಅವಾಗ ಯಾರಿಗೂ ಕಾಲ್ ಮಾಡಲ್ಲ, ನನ್ನ ಫ್ರೆಂಡ್ಸಿಗಾಗಲಿ ಯಾರಿಗೂ ಕಾಲ್ ಮಾಡಲ್ಲ. ಆ್ಯಂಡ್ ಈವನ್ ಮನೆಯಲ್ಲಿ ಇವಾಗ ಅದೇ ನಾನು ಆಫ್ಟರ್ ಅಣ್ಣ ಲೆಫ್ಟ್ ದುಬೈ ಅಲ್ಲ, ಐ ಟೋಲ್ಡ್ ಯು ಕೋವಿಡ್ ಟೈಮಲ್ಲಿ ಒಂದು ಡೌನ್ಫಾಲ್ ಆಯಿತು ಅಂತ ಹೇಳಿ. ಸೊ ಇವಾಗ ಅಣ್ಣಂಗೂ ಕೂಡ ಏನಾದರೂ ಕೆಲಸ ಬಂತು, ಮೂವೀಸ್ ಬಂತು, ಏನಾದ್ರು ಕೆಲಸ ಬಂತು ಮಾತ್ರ ಪೇಮೆಂಟ್. ಇಲ್ಲ ಅಂತಂದರೆ ದರ್ ಅರ್ನಿಂಗ್ ಹ್ಯಾಂಡ್ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಐ ಹ್ಯಾವ್ ಟು ವರ್ಕ್, ಅಥವಾ ಅಣ್ಣ ಹ್ಯಾವ್ ಟು ವರ್ಕ್. ಇಲ್ಲ ಅಂತಂದರೆ ಇಟ್ಸ್ ಸಿಂಗಲ್ ಹ್ಯಾಂಡೆಡ್ ಥರ ಆಗೋಗ್ಬಿಡತ್ತೆ. ಅಂಡ್ ಅದು ಅಲ್ಲದೆ ನಮ್ಮ ಮನೆಯಲ್ಲಿ ಸ್ವಂತ ಮನೆ ಎಲ್ಲ ಇದೆ ನಿಮ್ದು? ಏನೂ ಇಲ್ಲ, ಇಟ್ಸ್ ಅ ಬಾಡಿಗೆ ಮನೆ. ಅಲ್ಲಿ ಬಾಡಿಗೆ ಮನೆ, ಇಲ್ಲಿ ಕೂಡ ನನ್ನ ಜಾಗ, ಅಡಿಕೆ ತೋಟ. ನೋ, ನಂಗೆ ಅದಕ್ಕೆ ಇತ್ತು, ತಾತ ಇದ್ದಾಗ ಎಲ್ಲ ಇತ್ತು. ದಟ್ ಇಸ್ ವೈ ಐ ಟೋಲ್ಡ್ ಯು ಹಿ ವಾಸ್ ವೆರಿ ವೆಲ್ ಸೆಟಲ್ಡ್ ಆ್ಯಂಡ್ ಐ ವಾಸ್ ವೆರಿ ಪ್ಯಾಂಪರ್ಡ್. ಅವಾಗ ತಾತಂಗೆ ನಮ್ದೊಂದು ದೊಡ್ಡ ಜಾಗ ಇತ್ತು, 8 ಕಾಂಪ್ಲೆಕ್ಸ್ ಇತ್ತು, ಅಲ್ಲಿಂದ ಬಾಡಿಗೆ ಬರ್ತಾ ಇತ್ತು. ಆವಾಗಿನ ಕಾಲಕ್ಕೆ, ಅಂದರೆ ನಾನು ಹುಟ್ಟೋಕ್ಕಿಂತ ಮುಂಚೆ ಆವಾಗಿನ ಕಾಲಕ್ಕೆ ತಾತ ವಾಸ್ ಒನ್ ಆಫ್ ದ ವೆರಿ ವೆಲ್ ಸೆಟಲ್ಡ್ ಪರ್ಸನ್ ಇನ್ ಸಾಗರ. ಒಂದು 4-5 ಜನದಲ್ಲಿ ಯಾರಾದರೂ ಒಂದು ಒಳ್ಳೆ ರಿಚೆಸ್ಟ್ ಪರ್ಸನ್ ಅಂತಂದರೆ ನಮ್ಮ ತಾತನ ಹೆಸರು ಬರೋದು. ಅವ್ರ ಹೆಸರಲ್ಲಿ ಇವಾಗ ಕೂಡ ಸಾಗರದಲ್ಲಿ ಒಂದು ಗ್ರೌಂಡ್ ಇದೆ, CP ಭಾಸ್ಕರ್ ಗ್ರೌಂಡ್ ಅಂತ ಹೇಳಿ. ಈಸ್ ಅ ಕ್ರಿಕೆಟರ್. ಸಾಗರಕ್ಕೆ ಫಸ್ಟ್ ಕ್ರಿಕೆಟ್ ತಗೊಂಡ್ಬಂದಿದ್ದೆ ಅವರು. ಸೊ ಅವ್ರದ್ದೊಂದು ಗ್ರೂಪ್ ಇತ್ತು. ಸೊ ಇವಾಗ ನಮಗೆ ದುಡ್ಡು ಬೇಕು, ನಾನು ಕೆಲಸ ಮಾಡಲೇಬೇಕು, ನಂಗೆ ಆಪ್ಷನ್ ಇದೆ. ಆಸ್ತಿ ಎಲ್ಲ ಎಂತ ಇತ್ತು ತಾತನವ್ರದ್ದು? ತಾತನ ಅವಾಗಿನ ಕಾಲಕ್ಕೆ ಎಲ್ಲ ಮಾರ್ಬಿಟ್ರು ನಮ್ಮ ಪೇರೆಂಟ್ಸು. ಅದು ಇವಾಗ ರೀಲ್ಸ್ ಬರತ್ತಲ್ಲ, ಲೈಕ್ ನಮ್ಮ ಅಪ್ಪ ಚಿಕ್ಕದೊಂದು ಜಾಗ ತಗೊಂಡಿದ್ರು, ನಮ್ಮ ಅಪ್ಪ ಅಮ್ಮ ಕರೆಕ್ಟ್, ನಮ್ಮ ಅಪ್ಪ ಕರೆಕ್ಟಾಗಿ ಯೋಚನೆ ಮಾಡಿ ಅದನ್ನ ಮಾರದೆ ಹಂಗೆ ಇಟ್ಕೊಂಡಿದ್ರು. ಇವಾಗ ನಾವು ಕೋಟ್ಯಾಧಿಪತಿಗಳು. ಅವ್ರು ಅವಾಗ 5 ಲಕ್ಷ 10 ಲಕ್ಷಕ್ಕೆಲ್ಲ ಮಾರ್ಬಿಟ್ಟು ಇವಾಗ ನಾವು ಬೇಡಬೇಕಾಗತ್ತೆ. ಇದನ್ನ ನಾನು ಅಣ್ಣ ಕಾಮಿಡಿ ಆದ್ರೂ ಎಷ್ಟು ಸತಿ ಮಾತಾಡ್ಕೊಂಡಿದೀವಿ ಅಂತಂದ್ರೆ, ಇಫ್ ಇನ್ ಕೇಸ್ ವಿ ಹ್ಯಾಡ್ ದಟ್ ಪ್ರಾಪರ್ಟಿ, ಇವಾಗ ನಾವೇನೇ ಪ್ರೊಡ್ಯೂಸ್ ಮಾಡ್ಕೊಂಡು ನಾವೇ ಯಾವ್ದು ಮಾಡ್ಕೊಂಡು ಖುಷಿಯಾಗಿರ್ಬೋದಿತ್ತು. ಬಟ್ ಆದರೆ ಆವಾಗಿನ ಒಂದು ರಾಂಗ್ ಡಿಸಿಷನ್ಸ್ ಇಂದ ಆಫ್ ಅ ಪೇರೆಂಟ್ಸ್ ಅಥವಾ ಅಜ್ಜಿನ, ವಿ ಆಲ್ ಆರ್ ಸಫರಿಂಗ್ ರೈಟ್ ನೌ. ಅಷ್ಟು ದೂರದೃಷ್ಟಿ ಇರಲ್ಲ ಅವ್ರಿಗೆ, ಅಂದ್ರೆ ಮುಂದೆ ಇದು ತುಂಬಾ ಬೆಲೆ ಬಾಳುತ್ತೆ. ಅವಾಗ ದೇ ಜಸ್ಟ್ ಸೋಲ್ಡ್ ಇಟ್ ಆಫ್ ಫಾರ್ 25 lakhs ಐ ಗೆಸ್. ಇವಾಗಿನ ಬೆಲೆ ಅದು ಹೇಳ್ತಿಲ್ಲ. 8 ಕಾಂಪ್ಲೆಕ್ಸು, ವೆರಿ ಹ್ಯೂಜ್ ಪ್ರಾಪರ್ಟಿ. ಅಲ್ಲಿ ಮಧ್ಯದಲ್ಲಿ ಮನೆ, ಅಡಿಕೆ ಅದೊಂದು ಮರ, ತೆಂಗಿನ ಮರ, ಆಮೇಲೆ ಆಲ್ ಫ್ರೂಟ್ಸ್, ಜೀವಗುಜ್ಜೆ ಅದೆಲ್ಲ ನಾವು ಸಾಗರದಲ್ಲಿ ಏನು ಬೆಳಿತಿದ್ವು ಅದೆಲ್ಲ ಇತ್ತು. ಆ್ಯಂಡ್ ಬರೀ ಇದು ಪೆಪ್ಪರಿಂದೇ ನಾವು ಇದು ಮಾಡಿದ್ರು, ತೆಂಗಿನ ತೋಟನೇ ಇದು ಮಾಡಿದ್ರು ಆರಾಮ್ಸೆ ನಾನು ಇವಾಗ ಕುತ್ಕೊಂಡು ತಿನ್ಕೋಬೋದಿತ್ತು. ನನಗಿದು ಬೇಡ ಅಂತೇಳಿ ನಾನು ಆರಾಮ್ಸೆ ಅಲ್ಲಿಗೆ ಹೋಗ್ಬೋದಿತ್ತು. ಬಟ್ ಯಾ, parents wrong decisions. So what you have done, tata? What you have done, ajji. ಯಾಕಂದ್ರೆ ತಾತ ಹೋಗಾದ್ಮೇಲೆ ಅಜ್ಜಿ took the decision of selling it off and coming back to Mangalore. ನಾನು ಮಂಗಳೂರಲ್ಲೇ ಇದ್ಬಿಡ್ತೀನಿ, ನಂಗೆ ಬೇಡ ಇಲ್ಲಿ, ನಾನು ಒಬ್ಳೆ ಇರಲ್ಲ ಅಂತ ಹೇಳಿ. ಅವಾಗ ಅಣ್ಣ ಹೇಳಿದ್ರು ಮಮ್ಮಿಗೆ, ಬೇಡ ಮಮ್ಮಿ ಸೇಲ್ ಮಾಡಬೇಡಿ, ನಾ ತಗೊಳ್ತೀನಿ ಮನೆನ ಅಂತ. ಬಟ್ ನೋ ಒನ್ ಅಗ್ರೀಡ್. ದೇ ಲೈಕ್ ಬೇಡ 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 ಅಂತ. ಇವಾಗ ವಿ ಆರ್ ಕ್ರಿಬ್ಬಿಂಗ್ ಆನ್ ಇಟ್. ಕರೆಕ್ಟ್. ಸೊ ಇದನ್ನೆಲ್ಲ ಹೊರತುಪಡಿಸಿ ಆ್ಯಕ್ಚುಲಿ ನಾನು ನಿಮ್ಮ ಸ್ಟೋರೀಸ್ ಎಲ್ಲ ಫಾಲೋ ಮಾಡ್ತಾ ಇರ್ತೀನಿ. ಆ್ಯಕ್ಚುಲಿ ತುಂಬ ಈ ಹೆಣ್ಣು ದೇವದಾಸಿ ಟೈಪ್ಸ್, ಅಂದರೆ ಎಂಥದ್ದು ಅದು ಏನಪ್ಪ, ತುಂಬ ಅದರ ಲವ್ ಫೇಲ್ಯೂರ್ ಆಗಿರೋ ಥರ
ನಾವು ಫುಲ್ ಕಷ್ಟ ಪಡ್ತಾ ಇದೀವಿ, ಕಷ್ಟ ಕಾರ್ಪಣ್ಯದ ಜೀವನ ನಮ್ದು, ಇದರಲ್ಲಿ ಆದ್ರೂ ಒಂದ್ ಸ್ವಲ್ಪ ಖುಷಿಯಾಗಿರ್ಬೇಕು, ಬಟ್ ಅದೇ ನಂಗೆ ಲವ್ ಫೇಲ್ಯೂರ್ ಅಥವಾ ಆ ಥರದ್ರೆ ಸುಮಾರು ನೋಡ್ತಾ ಇರ್ತೀನಿ. ಆಕ್ಚುಲಿ ಏನಿದಾರ ಮರ್ಮ? ಇದೆ, ಇಲ್ಲ ಅಂತಲ್ಲ, ಬೇಜಾರು ಅಂತೂ ಇದೆ. ಸಮ್ಟೈಮ್ಸ್ ಐ ಆಮ್ ವೆರಿ ಡಿಪ್ರೆಸ್ ಸೋಲ್, ಇಲ್ಲ ಅಂತ ಹೇಳಿ ಅಲ್ಲ. ಐ ನೋ ಐ ಶುಡಂಟ್ ಪೋಸ್ಟ್ ಇಟ್ ಅಂತ ಹೇಳಿ ನಂಗೆ ಗೊತ್ತು. ಬೀಯಿಂಗ್ ಆ್ಯನ್ ವಾಟ್ಸ್ ಎವರ್, ಬೀಯಿಂಗ್ ಹ್ಯಾವಿಂಗ್ ಸೋ ಮಚ್ ಆಫ್ ಫಾಲೋವರ್ಸ್, ಐ ಶುಡಂಟ್ ಪೋಸ್ಟ್ ಇಟ್ ಬಿಕಾಸ್ ಅದು ಬೇರೆ ಥರ ಒಂದು ಪೊಟ್ರೆ ಮಾಡತ್ತೆ, ಪಿಕ್ಚರ್ನ ಪೊಟ್ರೆ ಮಾಡತ್ತೆ ಅಂತ ಹೇಳಿ. ಆದರೆ ಸಮ್ಟೈಮ್ಸ್ ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಐ ನಾಟ್ ಬಿ ಹ್ಯಾವಿಂಗ್ ದಟ್ ಕಾನ್ಷಿಯಸ್ನೆಸ್, ಬಿಡು ಪೋಸ್ಟ್ ಮಾಡಬೇಡ ಅಂತ ಪೋಸ್ಟ್ ಮಾಡ್ತೀನಿ. ಬಟ್ ಅದು ಪೋಸ್ಟ್ ಮಾಡಿದಾಗ್ಲೂ ಐ ಹ್ಯಾವ್ ಗಾಟ್ few of the people who feel the same thing. ಅಕ್ಕ ನೀವು ಮಾತ್ರ ಅಲ್ಲ, ನಮಗೂ ಇದನ್ನು ಗೋ ಥ್ರೂ ಮಾಡ್ತಾ ಇದ್ದೀವಿ, ಸೊ somehow we connected ಅಂತ ಹೇಳಿ. ಸೊ ಎವ್ರಿಬಡಿ ಟ್ರೀಟ್ ಮೀ ಲೈಕ್ ಅಕ್ಕ ಓನ್ಲಿ. ಸೊ ಈಗ ಹೇಳಿದಾಗ ಖುಷಿ ಆಗತ್ತೆ. ಅವಾಗ ನಾನು ಅವ್ರಿಗೆ ಸಮಾಧಾನ ಮಾಡೋದು, ಅವ್ರು ನನಗೆ ಸಮಾಧಾನ ಮಾಡೋದು ಅಷ್ಟೇ. ಇಟ್ಸ್ ನಾಟ್ ದೇವದಾಸಿ ಟೈಪ್ಸ್. ಐ ಆಮ್ ಜಸ್ಟ್ ಸಮ್ವೇರ್ ಹರ್ಟ್ ಸೋಲ್ ಅಷ್ಟೇ, ಬೇರೆ ಅಂದ್ರೆ ಏನು ಕಾರಣ ಅಂತ ತಿಳ್ಕೊಬೋದಾ? ಅಂದ್ರೆ ಏನ್ ಬ್ರೇಕಪ್ ಅಥವಾ ಬ್ರೇಕಪ್ ಅಂತ ಏನೂ ಇಲ್ಲ. ಸಮ್ಟೈಮ್ಸ್ ಜಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಏನೋ ಯೋಚನೆ ಮಾಡಿರ್ತೀವಿ, ಅದೇನೋ ಆಗತ್ತೆ, ಸಮಥಿಂಗ್ ಲೈಕ್ ದ್ಯಾಟ್. ಎಲ್ಲೋ ಒಂದು ಕಡೆ ಅದು ನಾನು ಹೆಂಗೆ ಅಂತಂದರೆ, ನಾನು ಇವಾಗ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿದ್ದೀನಿ, ನೀವು ಹಿಂಗೆಪ್ಪ, ನೀವು ಅಂದರೆ ದಿಸ್ ಇಸ್ ಹೌ ಯು ಆರ್ ಅಂತ ಹೇಳಿ. ಆ ಎಕ್ಸ್ಪೆಕ್ಟೇಷನ್ಸ್ನ ನೀವು ರೀಚ್ ಮಾಡದೇ ಇರ್ಬೇಕಾದ್ರೆ ನನಗೆ ಹರ್ಟ್ ಆಗುತ್ತೆ ಅಷ್ಟೆ. ಸೊ ಐ ಆಮ್ ದಟ್ ಕೈಂಡ್ ಆಫ್ ಪರ್ಸನ್ ಹೂ, ನಾನು ಜಡ್ಜ್ ಮಾಡಲ್ಲ, ಯಾರನ್ನೂ ಜಡ್ಜ್ ಮಾಡೋಕ್ಕೆ ಹೋಗಲ್ಲ. ದಟ್ಸ್ ಯುವರ್ ಲೈಫ್. ನೀವು ಅವಾಗ ಹೇಳಿದ್ರಿ ಗೊತ್ತಾ, ಮಲ್ಲಿ ಅಲ್ಲ ಅಂತೇಳಿ. ಐ ಆಮ್ ಕೈಂಡ್ ಆಫ್ ಮಲ್ಲಿ. ನಾನು ಏನೇ ನೋಡಿದ್ರು ಬಿಟ್ಬಿಡ್ತೀನಿ, ನನಗೆ ಅದು ಬೇಡ, ಅದು ನಿಮ್ಮ ಲೈಫು, ನೀವು ಏನಾರ ಮಾಡ್ಕೊಳ್ಳಿ, ಖುಷಿಯಾಗಿರಿ. ಎಟ್ ದ ಎಂಡ್ ಆಫ್ ದ ಡೇ ಐ ಹ್ಯಾವ್ ಟೋಲ್ಡ್ ದಿಸ್ ಇನ್ ಒನ್ ಇಂಟರ್ವ್ಯೂ, ವೆನ್ ಇಟ್ ಕಮ್ಸ್ ಟು ಲವ್ ಐ ಆಮ್ ವೆರಿ ಪ್ರಾಕ್ಟಿಕಲ್. ಆ್ಯಂಡ್ ನೀವೇನಾರ ಮಾಡಿ ಹೆಂಗಾರ ಇರಿ, I won't come and take off your freedom ಅಥವಾ ನಿಮ್ಗೆ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಬರಲ್ಲ. ಬಟ್ ಆದರೆ ಒಂದು ಗರ್ಲ್ ಫ್ರೆಂಡಾ ಅಥವಾ ಒಂದು ವೈಫ್ ಅಂತ ಏನಾದರೂ ಒಂದು ಪೊಸಿಷನ್ಸ್ ನನಗೆ ಕೊಟ್ರಿ ಅಂತಂದರೆ ಅದು ನನಗೆ ಮಾತ್ರ ಕಾಯಂ ಆಗಿರಬೇಕು. ಪ್ರಿಯಾರಿಟಿ ಅಂತ ಬಂದರೆ ಐ ಆಮ್ ಜ್ಯೋತಿ. ಆ ಪ್ರಿಯಾರಿಟಿಯಲ್ಲಿ ನಾನು ಮಾತ್ರ ಇರಬೇಕು, ಬೇರೆ ಏನೂ ಇರಬಾರ್ದು. ನಾಟ್ ಈವನ್ ಯುವರ್ ಫ್ರೆಂಡ್ಸ್ ಆರ್ ಎನಿಥಿಂಗ್. ಫ್ರೆಂಡ್ಸ್ ಬರಲಿ, ನಾನು ಆದ್ಮೇಲೆ ಬರಲಿ, ಅಥವಾ ಬೇರೆ ಏನಾದರೂ ಇದೆಯಾ ಕೆಲಸ ಮತ್ತೊಂದು, ನಾನು ಆದ್ಮೇಲೆ ಬರಲಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ನನಗೇನು ಹರ್ಟ್ ಆಗುತ್ತೆ ಅಂತಂದರೆ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ. ಐ ಗೆಸ್ ಐ ಹ್ಯಾವ್ ಟು ಏನು ಕಮ್ಮಿ ಮಾಡ್ಕೋಬೇಕು. ನನ್ನ ಪೀಪಲಿಂದ ಎಕ್ಸ್ಪೆಕ್ಟ್ ಮಾಡೋದನ್ನ ಕಮ್ಮಿ ಮಾಡಬೇಕು. ಅವಾಗ ನಾನು ಚೆನ್ನಾಗಿ ಪ್ರತಿಯೊಬ್ಬರು ಆ ಥರ ಅಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ಸ್ ನನಗೆ ಹರ್ಟ್ ಆಗುತ್ತೆ. ಅದೇ ಐ ಗೆಸ್ ಐ ಓವರ್ ಥಿಂಕ್ ಅ ಲಾಟ್. ಲೈಕ್ ಅಯ್ಯೋ ಹಿಂಗೆ ಮಾಡ್ಬಿಟ್ಟು ಹಿಂಗೆ ಆಗಬಾರ್ದಿತ್ತು ಆಗತ್ತೆ ತಲೆಯಲ್ಲಿ ಅಷ್ಟೇ. ಪ್ರೀವಿಯಸ್ ಲವ್ ಅಂದ್ರೆ ಯಾವುದು ಇಲ್ವಾ ಏನು ಅಂದ್ರೆ ಎಷ್ಟು? ನೋ, ಲವ್ ಇತ್ತು, ಬಟ್ ಇಟ್ಸ್ ಆಲ್ ಗಾನ್ ರೈಟ್ ನೌ. ಇವಾಗ ಹ್ಯಾಪಿ ಅನ್ನೋಕ್ಕಿಂತ ಅದೇ ನಾನು ಹೇಳ್ದಲ್ಲ, ಗೊತ್ತಿಲ್ಲ, ಒಟ್ಟು ಇದ್ದೀನಿ, ಇವಾಗ ಇದ್ದೀನಿ. ಸೊ ಅಂದರೆ ನೀವು ಈಗ ಫಾರ್ ಎಕ್ಸಾಂಪಲ್ ಆ್ಯಸ್ ಎ ಪರ್ಸನ್ ಆನ್ ಎ ಹೋಲ್ ಹೀ ಈಸ್ ಕಂಪ್ಲೀಟ್, ಹೀ ಅಥವಾ ಶಿ ಆರ್ ಈಸ್ ಕಂಪ್ಲೀಟ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಯಾರೋ ಒಬ್ಬರು ಇನ್ನೊಬ್ಬರು ನಮ್ಮ ಲೈಫಿಗೆ ಬಂದು ಕಂಪ್ಲೀಟ್ನೆಸ್ನ ಆ್ಯಡ್ ಮಾಡಬೇಕು ಅನ್ನೋದನ್ನು ನೀವು ನಂಬ್ತೀರಾ, ಅಥವಾ ಆ್ಯಸ್ ಎ ಪರ್ಸನ್ ಬೇಸಿಕಲಿ ವಿ ಆರ್ ಕಂಪ್ಲೀಟ್ ಅನ್ನೋ ಒಂದು ಮಾತಿದೆ? ಇನ್ನೊಬ್ರು ಯಾರೋ ಬಂದು ಅದನ್ನು ಕಂಪ್ಲೀಟ್ ಮಾಡೋ ಅವಶ್ಯಕತೆ ಇಲ್ಲ. ಐ ಬಿಲೀವ್ ದಟ್ ಹ್ಯಾಪಿನೆಸ್ ಲೈಸ್ ವಿದಿನ್. ಆದ್ರೆ ಏನಾಗ್ಬಿಡತ್ತೆ ಅಂತಂದ್ರೆ ಲವ್ ಅಲ್ಲಾಗ್ಲಿ ಅಥವಾ ಇನ್ನೊಂದಲ್ಲಾಗ್ಲಿ, ಹೌ ಮಚ್ ಎವರ್ ಕಂಪ್ಲೀಟ್ ಯು ಆರ್, ಹೌ ಮಚ್ ಎವರ್ ಯು ಆರ್ ಇರೋ ಹೋಲ್ಸಮ್ ಆಫ್ ಅ ಪರ್ಸನ್, ನೀವು ಎಷ್ಟೇ ಹೋಲ್ಸಮ್ ಆಗಿದ್ರು ಒಂದು ಪರ್ಸನ್ ಇನ್ನೊಂದು ಪರ್ಸನ್, ಇವಾಗ ನಾನು ಇನ್ನೊಂದು ಪರ್ಸನ್ ಬಂದಾಗ ವಿ ಬೋತ್ ಯಾವಾಗ ಕೊಲೈಡ್ ಆಗ್ತಾರಲ್ಲ, ಇಟ್ ಬಿಕಮ್ಸ್ ಅ ಸ್ಪಾರ್ಕ್, ಇಟ್ ಬಿಕಮ್ಸ್ ಅ ವೈಬ್, ಇಟ್ ಬಿಕಮ್ಸ್ ಒನ್ ಮೋರ್ ಹೋಲ್ ಥಿಂಗ್. ಇದು ಹೋಲು ಇದು ಹೋಲು, ಸೊ ಪ್ಲಸ್ ಪ್ಲಸ್ ಆದಾಗ ಇನ್ನೂ ಒಂದು ಪ್ಲಸ್ ಆಗತ್ತಲ್ವಾ. ಸೊ ಆ ಥರ ನಂದು ಆ ಮೈಂಡ್ ಸೆಟ್ಟು. ನಾನು ಎಷ್ಟೇ ಕಂಪ್ಲೀಟ್ ಆಗಿರಲಿ ಅಥವಾ ಎಷ್ಟೇ ಫುಲ್ಫಿಲ್ಡ್ ಆಗಿರಲಿ, ಐ ಮೈಟ್ ಬಿ ಅ ಟಾಮ್ ಬಾಯ್, ಐ ಮೈಟ್ ಬಿ ಅನ್ ವೆರಿ ಸ್ಟ್ರಾಂಗ್ ಪರ್ಸನ್, ಇಂಡಿಪೆಂಡೆಂಟ್ ಪರ್ಸನ್ ಇಲ್ಲ ಅಂತ ಅನ್ನಲ್ಲ. ಬಟ್ ಇನ್ನೊಂದು ಪರ್ಸನ್ ಬರ್ತಿದ್ದಂಗೆ ನಾನು ಒಂಚೂರು ಇದಾಗೆ ಆಗ್ತೀನಿ. ಅಂದರೆ ಒಂದು ಸ್ವಲ್ಪ ಆ ಇಂಡಿಪೆಂಡೆನ್ಸ್ ಏನೋಗ್ಬಿಡುತ್ತೆ. ಐ ಬಿಕಮ್ ಅ ಚೈಲ್ಡ್ ಲೈಕ್. ಇಷ್ಟು ವರ್ಷ ಅದನ್ನೆಲ್ಲ ನಾನು ನೋಡ್ಕೊಂಡು ಬಂದಾಗ ಇನ್ನೊಂದು ಪರ್ಸನ್ ಬಂದಾಗ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ. ಆ ಲವ್ ಆಗಿರ್ಬೋದು, ಆ ಕೇರ್ ಆಗಿರ್ಬೋದು, ಅಥವಾ ನಾವು ವಿ ಬಿಕಮ್ ಲೈಕ್ ಚೈಲ್ಡ್ ಲೈಕ್, ಇಮ್ಮೆಚೂರ್ಡ್ ಆಗಿ ಅದು ನಾವು ನಮ್ಮ ಬ್ರೈನ್ನ ಇಲ್ಲಿ ಇಟ್ಬಿಟ್ಟು ಅವ್ರ ಜೊತೆ ಹೋಗ್ತಾ ಇರ್ತೀವಿ. ವಿ ಬಿಕಮ್ ಬ್ಲೈಂಡ್ ಆರ್ ನಾಟ್ ಬ್ಲೈಂಡ್, ಬಟ್ ವಿ ಬಿಕಮ್ ಸಮಥಿಂಗ್ ದಟ್ ವಿ ಆರ್ ನಾಟ್ ಡಿಪೆಂಡೆಂಟ್ ಆಗೇ ಆಗ್ತೀವಿ. ಯಾಕಂದ್ರೆ ಆ ಪ್ರೀತಿ ಯಾರ್ದು ತೋರಿಸ್ತಾ ಇದ್ದಂಗೆನೆ ಆ ಪ್ರೀತಿ ಸಿಗ್ತಾ ಇದೆ ಅಪ್ಪ. ಇವಾಗ ನಾವು ಆರಾಮ್ಸೆ ಇರ್ಬೋದು, ನಮ್ದೇನು ಒಂದು ಕಣ್ಣೊಂಥರ ಒಂದು ಕವಚ ಇರುತ್ತಲ್ಲ, ಆ ಕವಚನ ಕಳಿಸ್ಬಿಟ್ಟು ನಾವು ಆರಾಮ್ಸೆ ಇರ್ಬೋದು.
he will take care of me or she will take care of me, she will bring in that happiness, she will bring in that peace ಅಂತ ಹೇಳಿ. ನಮ್ಮ ಹ್ಯಾಪಿನೆಸ್ಗಿನ ಬೇರೆಯವ್ರ ಕೈಲಿ ಕೊಡಬಾರ್ದು ಅಂತ ಹೇಳ್ತಾರೆ, ಸತ್ಯ ಅದು. ಆದರೆ humans are someone who will forget all the rules and regulations when it comes to love, when it comes to friendship. They tend to do that mistakes again and again. ನೀವು ಎಷ್ಟೇ ಮೆಚೂರ್ ಆಗಿರಿ ಅಥವಾ ನೀವು ಎಷ್ಟೇ ಬುದ್ಧಿ ಕಲ್ತಿರ್ಲಿ ನಿಮ್ಮ ಹಳೆ ಮಿಸ್ಟೇಕ್ಸ್ ಇಂದ, ಹೊಸ ಒಂದು ಪರ್ಸನ್ ಬಂದಾಗ, ಆ ಲವ್ ಬಂದಾಗ, ಯು ಡೂ ದಟ್ ಮಿಸ್ಟೇಕ್. ಯಾಕಂತಂದ್ರೆ ದಟ್ಸ್ ಹೌ ಯು ಆರ್ ಮೇಡ್ ಆಫ್. ಅಂದರೆ ನೀವು ನಿಮ್ಮ ಹತ್ರ ಅಷ್ಟು ಪ್ರೀತಿ ಇದೆ, ನೀವು ಆ ಪ್ರೀತಿನ ಕೊಟ್ಟು ಏನಾಗ್ಬಿಡ್ತೀರಾ, ಏ ಬಿಡು ಪರವಾಗಿಲ್ಲ ನಮ್ಮ ಹುಡುಗ ಅಲ್ಲ, ಏ ಬಿಡು ನಮ್ಮ ಹುಡುಗಿ ಅಲ್ವಾ ಅಂತೇಳಿ ಯು ಓಪನ್ ಅಪ್, ಯು ಲಿವ್ ದಟ್. ಆ ಕವಚ ಬಿಟ್ಬಿಟ್ಟು ಯು ಆರ್ ಲೈಕ್, ಹಾಂ ಬಾ ಪರವಾಗಿಲ್ಲ, ನೀನು ಬುಲೆಟ್ ತೊಗೊಂಡು ನಂಗೆ ಹೊಡೆದು ನಂಗೆ ಚಿಂತೆ ಇಲ್ಲ, ಐ ಸ್ಟಿಲ್ ಲವ್ ಯು ಅನ್ನೋ ಥರ ಆಗ್ಬಿಡ್ತೀರ. ಐ ಫೀಲ್ ದಟ್ ಈಸ್ ಹ್ಯೂಮನ್ ಟೆಂಡೆನ್ಸಿ, ಏನು ಮಾಡೋಕ್ಕಾಗಲ್ಲ. ನಾನು ಹೆಂಗೆ ಅಂತಂದರೆ, ಐ ಟೋಲ್ಡ್ ಯು, ಐ ಆಮ್ ಕೈಂಡ್ ಆಫ್ ಮನ್ಲಿ ಓನ್ಲಿ. ನನಗೆ ಪ್ರಾಬ್ಲಮ್ ಇಲ್ಲ, ನೀವು ಹೆಂಗಾರ ಇರಿ ಏನಾರ ಇರಿ, ಆದರೆ ನನಗೆ ಕೊಡೋಂಥ ಪ್ಯೂರಿಟಿ, ನನಗೆ ಕೊಡೋಂಥ ಒಂದು ಸ್ಥಾನಮಾನ ಏನಿದೆ ಅದು ನನಗೆ ಸಿಗಲೇಬೇಕು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಎಕ್ಸ್ಪೆಕ್ಟೇಷನ್ಸ್, ಐ ಎಕ್ಸ್ಪೆಕ್ಟ್ ದ್ಯಾಟ್. ಓಕೆ, ನೀವಿವಾಗ ನನಗೆ ಫಸ್ಟ್ ನೀವು ನನಗೆ ತೋರಿಸಿದ್ದು ನೀವು ಈ ಮುಖನ ತುಂಬ ಒಳ್ಳೆಯವರು, ತುಂಬ ಇದು, ಅದನ್ನು ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗಿ. ಡೋಂಟ್ ಬಿ ಲೈಕ್ ಯುವರ್ ಇನ್ ಅ ರಿಯಾಲಿಟಿ ಶೋ. 6 months ಒಂಥರ, ನೆಕ್ಸ್ಟ್ 6 months ಒಂಥರ. ನೋ, ಐ ಕಾಂಟ್ ದ್ಯಾಟ್. ನಾನು ಸಣ್ಣ ವಿಷಯದಲ್ಲಿ ತುಂಬ ಖುಷಿ ಪಡೋಳು. ದಟ್ ಐ ಆಮ್ ದಟ್ ಕೈಂಡ್. ನನಗೆ ನೀವು ಡೈಮಂಡ್ ರಿಂಗೇ ಕೊಡಿಸ್ಬೇಕು ಅಥವಾ ಇನ್ನೊಂದೇ ಮಾಡಬೇಕು ಅಥವಾ ಹೊರಗಡೆ ಕರ್ಕೊಂಡು ಹೋಗಲೇಬೇಕು, ಯು ಹ್ಯಾವ್ ಟು ಗೋ ಆನ್ ಟ್ರಿಪ್ಸ್, ಇಂಟರ್ನ್ಯಾಷನಲ್ ಟ್ರಿಪ್ಸ್, ಹಂಗೆ ಅದೆಲ್ಲ ಇಲ್ಲ. ನೀವು ನನಗೆ ಒಂದು ತಳ್ಳೋ ಗಾಡಿಯಲ್ಲಿ ಟೀ ಕುಡಿಸಿದ್ರು, ಕೈ ಹಿಡ್ಕೊಂಡು ಕರ್ಕೊಂಡು ಟೀ ಕುಡಿಸಿದ್ರು, ಐ ಬಿ ವೆರಿ ಹ್ಯಾಪಿ. ಆ್ಯಂಡ್ ಐ ಹ್ಯಾವ್ ಟೋಲ್ಡ್ ದಿಸ್ ಆಲ್ಸೋ, ಈವನ್ ಇಫ್ ಇನ್ ಕೇಸ್ ಯು ಆರ್ ನಾಟ್ ಅರ್ನಿಂಗ್ ಎನಿಥಿಂಗ್, ಐ ಆಮ್ ಓಕೆ. ಬಟ್ ಆದರೆ ಆ ಪ್ರೀತಿ, ಆ ಕೇರು, ಆ ರೆಸ್ಪೆಕ್ಟು, ಬಿಕಾಸ್ ದಿಸ್ ಇಂಡಸ್ಟ್ರಿ ಈಸ್ ಸಮಥಿಂಗ್ ಲೈಕ್ ಹೆಣ್ಮಕ್ಳನ್ನ ಕೆಲವೊಮ್ಮೆ ತುಂಬ ಚೀಪಾಗಿ ನೋಡ್ಬಿಡತ್ತೆ, ಅಥವಾ ತುಂಬ ರೂಮರ್ಸ್ ಆಗಿರ್ಬೋದು, ಜಡ್ಜ್ಮೆಂಟಲ್ ಆಗಿರುತ್ತೆ. ಏ ಬಿಡು, ಅವಳು ಇಂಡಸ್ಟ್ರಿ ಅವಳು, ಏ ಬಿಡು ಅಂತ. ನಂಗೆ ಅದು ಬೇಡ. You respect my career, you respect my decisions, you respect my family, then cool. I don't care what is your past, how you are, you have bank balance or no, ನನಗೆ ಪರವಾಗಿಲ್ಲ, ನನಗೇನು ಪರವಾಗಿಲ್ಲ. ನೀನಾಗಿ ಪ್ರೀತಿ ಮಾಡು, ನಾನಾಗಿ ಪ್ರೀತಿ ಮಾಡ್ತೀನಿ ಅಷ್ಟೇ. ಸೊ ಅದೇ ವ್ಯೂವರ್ಸ್ ಯಾರು ನೋಡ್ತಾ ಇರ್ತಾರೋ ಮೋಸ್ಟ್ಲಿ ಅದ್ರಲ್ಲಿ ನಿಮ್ಮನ್ನು ಇಷ್ಟಪಡ್ತಾರೋ ಅವ್ರಿಗೆ ಗೊತ್ತಾಗಿರುತ್ತೆ ಏನೇನು ಕ್ವಾಲಿಟೀಸ್ ಬೇಕು. ಐ ಟೆಲ್ ಯು ವಾಟ್, ನಾವು ಎಷ್ಟೇ ಹೇಳಿದ್ರು ನಾವು ಹೆಂಗೆ ಅಂತಂದರೆ DMs ಮತ್ತು ಇದು ಚಾಟ್ಸ್ನ ನಾವು ನಂಬೋದೇ ಇಲ್ಲ. ಆ ಪರ್ಸನ್ ನಾವು ಮೀಟ್ ಮಾಡಿ ಅದು ಅಂದ್ಕೊಂಡಾಗಲೇ ಹಾಂ ಸರಿ, ಓಕೆ, ಸಮ್ವೇರ್ ರೈಟ್ ಅಂತ ಅನ್ಸುತ್ತೆ. ಅಲ್ಲಿವರೆಗೂ ನಾವು DMsನ ನಾವು ಸೀರಿಯಸ್ಸಾಗಿ ತೊಗೊಂಡ್ಬಿಟ್ರೆ ಅಷ್ಟೊತ್ತಿಗೆ ಎಷ್ಟೊಂದು DMs ಇರ್ತಿತ್ತು. ಬಟ್ ಅದರಲ್ಲೂ ಒಂದು ಸ್ವಲ್ಪ ಚೂಸಿಯಾಗಿ ಇರ್ತೀವಿ, ಯಾರೇ ಆಗಿರಲಿ. ನಂಬಕ್ಕಾಗಲ್ಲ, ಬೇಡ ಇದು ರಿಸ್ಕ್ ಆಗತ್ತೆ ಅಂತ ಹೇಳಿ. ಬಟ್ ಇವತ್ತಿನ ಕಾಲದಲ್ಲಿ ಆ ರಿಲೇಷನ್ಶಿಪ್ದು ಡೈನಮಿಕ್ಸ್ ಸಿಕ್ಕಾಪಟ್ಟೆ ಬದಲಾಗ್ತಾ ಇದೆ. ಅಂದರೆ ತುಂಬ ಶಾರ್ಟ್ ಟರ್ಮ್ ಆಗ್ತಿದೆ, ಬೇರೆ ಬೇರೆ ಹೆಸರುಗಳು ಬರ್ತಾ ಇದೆ. ನಂಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ. ವೆನ್ ಐ ಸಾ ರೀಲ್ಸ್ ಅಂಡ್ ಆಲ್, ವಾಟ್ ಈಸ್ ದಿಸ್ ಫ್ಲರ್ಟೇಷನ್ಶಿಪ್, ಸಿಚುಯೇಷನ್, ಜೆನ್ಸಿ ವರ್ಡ್ಸ್ ಎಲ್ಲ ಇದೆ ಅಲ್ಲ. ನನಗೆ ಗೊತ್ತಿರೋದು ಒಂದೇ, ನಮ್ಮ ಅಪ್ಪ ಅಮ್ಮನ ಲವ್ ಮ್ಯಾರೇಜು. ಪ್ರೀತಿ ಅಂದರೆ ನನಗೆ ಅದೇ. ನಮ್ಮ ಅಪ್ಪನೂ ಒಂದೇ ಹುಡುಗಿನ ಲವ್ ಮಾಡಿದ್ದು, ನಮ್ಮ ಅಮ್ಮನೂ ಒಂದೇ ಹುಡುಗನ ಲವ್ ಮಾಡಿ ಮದುವೆ ಆಗಿ ದೇ ಆರ್ ಹ್ಯಾಪಿಲಿ ಮ್ಯಾರಿಡ್ ಫಾರ್ 40-45 years ಏನೋ, ಇವಾಗ 9 ವರ್ಷದ ಲವ್. ಸೊ ಪ್ರೀತಿ ಅಂದರೆ ಏನು? ಎಂಥದೇ ಕಷ್ಟ ಬರಲಿ, ಅವ್ನು ಹೊಡಿಲಿ, ಅವ್ನು ಬಡಿಲಿ, ಅಥವಾ ಏನೇ ಆಗಲಿ, ಎಂಥದೇ ಇರಲಿ, ಅಥವಾ ಅವನ ಹತ್ರ ದುಡ್ಡು ಇಲ್ಲದೆ ಇರಲಿ, ಅಥವಾ ಇವಳ ಹತ್ರ ದುಡ್ಡು ಇಲ್ಲದೆ ಇರಲಿ, ಎಂಥದೇ ಇರಲಿ ಅವರೇನೆ ಅಂತ ಅಂದ್ಕೊಂಡು ಬದುಕೋದು. ಬಟ್ ಇವಾಗ ಹೆಂಗೆ ಅಂತಂದರೆ, ಒಂದ್ಸತಿ ಹೊರಡೆ ಕರ್ಕೊಂಡು ಹೋಗಿಲ್ವಾ, ಬ್ರೇಕಪ್. ಏನೋ ಕೊಡ್ಸಿಲ್ವಾ, ಬ್ರೇಕಪ್. ಅಥವಾ ನಾನು ಇವಾಗ ಇಷ್ಟಪಡ್ತಾ ಇದ್ದೀನಿ, ಇನ್ನೊಂದು ಯಾರೋ ಒಬ್ಬ ಚೆನ್ನಾಗಿರೋನ್ ಕಂಡು ಅವನ ಜೊತೆ ಚಾಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ, ಅಲ್ಲೇನೋ ಆಯಿತು, ಸಮಥಿಂಗ್ ಗೋಸ್ಟಿಂಗ್, ಎಂತೆಂಥದೋ ವರ್ಡ್ಸ್ ಬಂದಿದೆ. ಬೆಡ್ ಕ್ರಮ್ಮಿಂಗ್, ಗೋಸ್ಟಿಂಗ್. ಗೋಸ್ಟ್ ಅಂದ್ರೆ ಅಷ್ಟೇ, ಸಡನ್ ಆಗಿ ಈಗ ಮಾತಾಡ್ತಾ ಇರ್ತಾರೆ, ಕಮ್ಯುನಿಕೇಟ್ ಆಗ್ತಿರುತ್ತೆ, ಸಡನ್ ಆಗಿ ಔಟ್ ಆಫ್ ದ ಬ್ಲೂ ಇಲ್ಲ, ನೆಕ್ಸ್ಟ್ ಡೇ ಇಂದ ಏನು ಇಲ್ಲ, ಝೀರೋ, ಏನು ಮೆಸೇಜ್ ಇರಲ್ಲ, ಕಾಂಟ್ಯಾಕ್ಟ್ ಇರಲ್ಲ, ಎಂಥದ್ದು ಇಲ್ಲ. ನಾವು ಅದಕ್ಕೆ ವ್ಯಾನಿಷ್ ಅಂತ ಅಂತೀವಿ. ಇದೇನಿದು ಗೋಸ್ಟಿಂಗ್ ಅಂತ? ಏನಿದು ಗೋಸ್ಟಿಂಗ್? ನಾನು ಲಿಟ್ರಲಿ ಒನ್ ನೈಟು ನೋಡಿದ್ದೀನಿ ಇದೆಲ್ಲ ಎಂಥ ವರ್ಡ್ಸು, ಏನು ಟರ್ಮ್ಸ್ ಇದು, ಅರ್ಥ ಏನಿದಿರೋದು. ನಮಗೆ ವಾ, ಓಕೆ, ಐ ಆಮ್ ವೆರಿ ಸ್ಟೂಪಿಡ್, ಸೊ ನಂಗೆ ಆಗಲ್ಲ ಇದೆಲ್ಲ. ಐ ಆಮ್ ನಾಟ್ ಜೆನ್ಸಿ ಕಿಡ್ಸ್, ಬಟ್ ಆದರೆ ಐ ಆಮ್ ನಾಟ್ ಜೆನ್ಸಿ ಇನ್ ಲವ್ ಆಲ್ಸೋ. ಐ ಆಮ್ ಅ ಓಲ್ಡ್ ಸ್ಕೂಲ್ ಲವರ್. ನಂಗೆ ಲವ್ ಲೆಟರ್ ಇಷ್ಟ, ನನಗೆ ಒಂದು ಫ್ಲವರ್ ತೊಗೊಂಬಂದು ಕೊಡೋದು ಇಷ್ಟ, ಲಿಟಲ್ ಹಾರ್ಟ್ಸ್ ನಂಗೆ ತುಂಬ ಇಷ್ಟ. ಅದೆಲ್ಲ ಬಿಸ್ಕೆಟ್ ಬರುತ್ತೆ ಗೊತ್ತಾ, ಲಿಟಲ್ ಹಾರ್ಟ್ಸ್. ಐ ಆಮ್ ಅ ಓಲ್ಡ್ ಸ್ಕೂಲ್ ಲವರ್. ನನಗೆ ಏನೇ ಇದ್ರೂ ಅದು
ನಂಗೆ ಪಿ ಡಿ ಎ ಅಷ್ಟು ಇಷ್ಟ ಆಗಲ್ಲ ಬೇರೆಯವ್ರು ಮಾಡಿದಾಗ. ಬಟ್ ನಾನು ಮಾಡಿದಾಗ ಒಂದು ಸಿಂಪಲ್ ಒಂದು ಕೈ ಇಟ್ಕೊಳ್ಳೋದಾಗಲಿ, ಐ ಲೈಕ್ ದ್ಯಾಟ್ ಆ್ಯಂಡ್ ಆಲ್. ಈ ಟರ್ಮ್ಸ್ ಎಲ್ಲ ಇದೆ ಅಲ್ಲ, ಐ ನೆವರ್ ಅಂಡರ್ಸ್ಟ್ಯಾಂಡ್ ಇಟ್ ಆ್ಯಂಡ್ ಐ ಡೋಂಟ್ ವಾಂಟ್ ಅಂಡರ್ಸ್ಟ್ಯಾಂಡ್ ಇಟ್. ಆ್ಯಂಡ್ ಇಟ್ ಇಸ್ ನಾಟ್ ಲವ್, ಇಟ್ ಈಸ್ ಗೊತ್ತಿಲ್ಲ, ಸೀರಿಯಸ್ಲಿ ಗೊತ್ತಿಲ್ಲ. ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಲವ್. ಲವ್ ಅಂದರೆ ಹಿಂಗಲ್ಲ. ಲವ್ ಅಂದರೆ ಅವಾಗಲೇ ಹೇಳ್ದಂಗೆ ಆ ಸ್ಪಾರ್ಕ್, ಆ ವೈಬ್, ಆ ಪೀಸ್, ಆ ಹ್ಯಾಪಿನೆಸ್ ಅದಿರಬೇಕು. ಬಂದ್ರು ಇದ್ರು ಹೋದ್ರು ಅನ್ನೋಕ್ಕೆ ಲವ್ ಅಂತಾರ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮದು ಜಿಮ್ ಮೇಟ್ ಒಬ್ಬರು ನಿಮ್ಮ ಡೈ ಹಾರ್ಡ್ ಫ್ಯಾನ್. ಅವ್ರ ಹತ್ರ ಜಸ್ಟ್ ಒಂದ್ಸಲ ಮಾತಾಡಿಸ್ತೀನಿ, ಒಂದು ಸ್ವಲ್ಪ ಮಾತಾಡಿ ಅಷ್ಟೇ, ಜಸ್ಟ್ ಒಂದೇ ಸೆಕೆಂಡ್. ಯಾರು ಜಿಮ್ಮು? ನಾನು ಜಿಮ್ ಮೇಟ್, ಓಕೆ, ಜಿಮ್ ಫ್ರೆಂಡ್. ಹಲೋ ಹಲೋ. ಹಾಂ ಬ್ರೋ, ಅವ್ರು ಇದ್ದಾರೆ ಅನ್ವಿತ್ ಅವರು. ಹಾಂ ಮೇಡಮ್ ನಮಸ್ತೆ. ಒಂದು ನಿಮಿಷ ನಾನು ಕೊಡ್ತೀನಿ ಅವರಿಗೆ. ಓಕೆ ಓಕೆ. ಹಲೋ 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 ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹಾಂ ನಾವು ಚೆನ್ನಾಗಿದ್ದೀವಿ. ನಾವೆಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಗಟ್ಟಿ ಮೇಳ ಡೈಲಿ ನೋಡ್ತಾ ಇದ್ವಿ ಮೊದಲು. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬಾ ತುಂಬಾ ಚೆನ್ನಾಗಿ ಬರ್ತಿತ್ತು ಅದು. ಥ್ಯಾಂಕ್ ಯು. ಇವಾಗ ನೋಡಲ್ಲ ಅಮೃತಧಾರೆ ಎಲ್ಲ? ಇವಾಗ ನಿಮ್ದು ಅಣ್ಣ ತಂಗಿ ನೋಡ್ತೀವಿ, ಮತ್ತು ಮಲ್ಲಿ ಕ್ಯಾರೆಕ್ಟರ್ ಅಂತೂ ಸೂಪರ್ ಆಗಿ ಬರ್ತಿದೆ ನಿಮ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ನಾನು ಕೂಡ ಮಂಗಳೂರು ಅವನೇ. ನೀವು ಮಾತಾಡ್ತಾ ಇರೋದ್ರಲ್ಲೇ ಅನ್ಕೊಂಡೆ ನಾನು. ಬೆಂಗಳೂರಲ್ಲಿ ಇದ್ದೀರಾ ಇವಾಗ? ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಬೆಂಗಳೂರಲ್ಲೊಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಇದ್ದೀನಿ ನಾನು. ಓಹ್ ಸೂಪರ್ ಸೂಪರ್. ಹೌದು, ನಿಮ್ಮನ್ನ ನಾನು ಡೈಲಿ ನೋಡ್ತಾ ಇರ್ತೀನಿ ಅಲ್ಲಿ. ಇಲ್ಲಿ ಟಿವಿಲಿ? ಅಲ್ಲ ನಿಮ್ಮ ಮನೆ ಹತ್ರನೇ. ಇವನು ಆ ಕಡೆನೇ ಇರೋದಾ? ಹೌದು ಹೌದು ಹೌದು, ನಾನು ಆ ಕಡೆನೇ ಇರೋದು. ಬಟ್ ಮಾತಾಡ್ಸಕ್ಕೆ ಬರ್ತಾ ಇಲ್ಲ ಅಷ್ಟೇ. ಓಕೆ, ನೆಕ್ಸ್ಟ್ ನಿಮ್ಮ ಹೆಸರು ಏನಂದ್ರಿ? ಒಂದು ನಿಮಿಷ. ನಿಮ್ ದೊಡ್ಡ ಫ್ಯಾನ್ ಮ್ಯಾಮ್. ಹಲೋ ಹಲೋ, ನಿಮ್ ದೊಡ್ಡ ಫ್ಯಾನ್ ಮ್ಯಾಮ್. ನಿಮ್ಮ ಹೆಸರು ಏನಂದ್ರಿ? ದೊಡ್ಡ ಫ್ಯಾನ್ ಮ್ಯಾಮ್ ನಿಮ್ದು. ಥ್ಯಾಂಕ್ ಯು. ಬಟ್ ನಿಮ್ಮ ಹೆಸರು? ರಮೇಶ್ ಅಂತ. ರಮೇಶ್ ಅಂತ. ಓಕೆ, ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಮಾತಾಡ್ತೀವಿ, ಓಕೆನಾ? ಎಸ್ ಎಸ್ ಎಸ್. ಓಕೆ ಓಕೆ. ಆದ್ರೆ ಒಬ್ಬ ಹುಡ್ಗ ಬಿಡ್ತಿಲ್ಲ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ. ಯಾರು? ಹಲೋ, ನಾನು ಹೇಳಿದ್ದೆ ಮಲ್ಲಿ ತರ ನನ್ನ ವೈಫ್ ಬೇಕಂತ. ಓಕೆ. ಅದಕ್ಕಾಗಿ ಒಬ್ಬ ಹುಡ್ಗ ಬಿಡ್ತಿಲ್ಲ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ. ಅದು ಯಾರು? ಇಲ್ಲೇ ಇದ್ದಾರೆ, ಕೊಡ್ತೀನಿ ಒಂದ್ ನಿಮಿಷ. ಹಲೋ ಹಲೋ, ಮಾತಾಡ್ಬೇಕು ಅವ್ರ ಹತ್ರ. ಅಣ್ಣ ಎಲ್ಲಿ ಸಿಕ್ಕಿದ್ರಿ? ನನಗೂ ಗೊತ್ತಿಲ್ಲ, ಅವ್ರಿಗೆ ನನ್ನ ನಂಬರ್ಲಿಂದ ಸಿಕ್ತು ಅಂತೇಳಿ. ಇವಾಗ ಮಾತಾಡ್ತಿದ್ದಾರೆ ಯಶ್ವಿನ್. ಯಪ್ಪ, ಪಾಪ ಅವನಿಗೆ ಕನ್ನಡ ಕಲಿಸೋಕೆ ತುಂಬಾ ಟೈಮ್. ಕನ್ನಡ ಮಾತ್ರ. ಯಪ್ಪ ದೇವನ, ಮಂಗಳೂರು. ಸರಿ ಆಯ್ತು ಬಿಡು, ಅವಾಗ್ಲೇ ಅನ್ಕೊಂಡೆ ಮಂಗಳೂರಿನವರು ಅಂತ ಹೇಳಿ. ಗೊತ್ತಿತ್ತು ಅದ್ ಯಾರು ಬಿಡ್ತಾ ಇಲ್ಲ ಅಂತಂದ್ರೆ ಸಂಬಂಧ ಮುಂದೆ ನೀವಾಗಿರ್ತಾರೆ, ಏನೋ ಸೇತು ಆಗಿರ್ತಾರೆ. ನನ್ನ ಹತ್ರ ಯಾರು ಮಾತಾಡಕ್ ಬಿಡ್ತಾ ಇರೋರು ಅಂತಂದ್ರೆ ಅಂತ. ಅದೀಗ ಎಲ್ರಿಗೂ ಗೊತ್ತಾಗಿರ್ಬೋದು, ನಾವು ತುಂಬಾ ಸ್ಟ್ರಿಕ್ಟ್ ಆಗಿದ್ದೀವಿ ಅಂತೇಳಿ. ಏನು ಅಂದ್ರೆ ಯಾರಿಗೆ ಮಾತಾಡ್ಲಿಕ್ಕೆಲ್ಲ ಬಿಡಲ್ಲ, ಹಾಗೆ ಹೀಗೆ. ಅದಲ್ಲ, ಇವ್ರು ಪ್ರೊಟೆಕ್ಟಿವ್ ಅಲ್ವಾ, ಸಲ್ಮಾನ್ ಖಾನ್ ಬಾಯ್ಜಾ ಅಂತಾರ. ಹಾ, ಸೊ ಅದೇ ಒಳ್ಳೇದ್ ಮಾಡು. ಕಂಗ್ರಾಚುಲೇಷನ್ಸ್. ಎಲ್ಲ ನಿಮ್ ತುಂಬಾ ಫ್ಯಾನ್ ನೋಡ್ತಾ ಇರ್ತಾರೆ, ಎಂಜಾಯ್ ಮಾಡಿ. ಅವ್ರು ಕಾಲ್ ಮಾಡಕ್ ಹೇಳಿದ್ರು, ಏನಾದ್ರು ಪ್ರ್ಯಾಂಕ್ ಮಾಡಿ ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಪಾಪ ಯಶ್ವಿನ್ ಒಟ್ಟಿಗೆ ಇದ್ದ, ಅವನಿಗೆ ಕನ್ನಡ ಡೈಲಾಗ್ ಕೊಟ್ಟು ಅವನ ಹತ್ರ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಅಕ್ಕ. ಥ್ಯಾಂಕ್ ಯು ಅಂತ ಹೇಳ್ದ ಅಕ್ಕ. ಆಲ್ ದಿ ಬೆಸ್ಟ್ ಅಕ್ಕ. ಮತ್ ಮಲ್ಲಿ ತರ ಹುಡುಗಿ ಬೇಕು ಅಂತಂದ್ರೆ ಅವರು ಹೇಳೋದು ಮಾತ್ರ, ನಿಜ ಲೈಫಲ್ಲಿ ಯಾರಿಗೂ ಬೇಡ ಆಕ್ಚುಲಿ. ಯಾಕಣ್ಣ? ಅಲ್ಲ ನಮ್ಗಲ್ಲ, ಅವನಿಗೆ. ಓಕೆ ಓಕೆ, ಸರಿ. ಚಲೋ, ಟೇಕ್ ಕೇರ್, ಹ್ಯಾವ್ ಫನ್. ಸರಿ ಅಣ್ಣ, ಬಾಯ್. ಬಾಯ್. ಹಲೋ ಹಲೋ ಬ್ರದರ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಯ್.
ಸೊ ವೀಕ್ಷಕರೇ, ಈಗ ಕಾಲ್ ಮಾಡಿದ್ದು ಅನ್ವಿತಾ ಅವರ ಅಣ್ಣ ಅನೂಪ್ ಸಾಗರ್ ಅವರು. ಸೊ ಸಣ್ಣದೊಂದು ಪ್ರ್ಯಾಂಕ್ ಮಾಡಿದ್ವಿ, ಹೆಂಗೆ ಅನಿಸ್ತು? ನೋ ಇಟ್ ವಾಸ್ ವೆರಿ ಸ್ವೀಟ್. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಹಿ ಈಸ್ ಮೈ ಎವ್ರಿಥಿಂಗ್. ಬಿಕಾಸ್ ನಂದು ಏನೇ ಇದ್ರೂ ಫಸ್ಟ್ ನಾನು ಅವ್ರಿಗೇನೆ ಕಾಲ್ ಮಾಡಿ ಹೇಳಿದೆ. ನಿನ್ನೆ ಕೂಡ ಹೇಳಿದೆ, ನಾಳೆ ನಾನು ಫ್ರೀ, ನಾನು ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಏನು ಇಂಟರ್ವ್ಯೂ ಕೇಳಿದ್ರು, ಒಂಥರ ಪಾಡ್ಕಾಸ್ಟ್ ಥರ, ಲೈಕ್ ಐ ಆಮ್ ಗೋಯಿಂಗ್ ಫಾರ್, ಲೈಕ್ ಸರಿ ಆಯಿತು, ಓಕೆ. ಹಿ ಹ್ಯಾಸ್ ಕಮ್ ಡೌನ್ ಟು ಬ್ಯಾಂಗ್ಳೂರ್ ಮೂವಿ ವಿಷಯಕ್ಕೋಸ್ಕರ. ಬಟ್ I guess the only person as of now, or like whom I trust a lot, like blindly ಅಂತಂದ್ರೆ ಅದು ನಮ್ಮ ಅಣ್ಣ. He is my everything. ಅವ್ರಿಲ್ಲ ಅಂದರೆ ಅವ್ರಿಲ್ಲ ಅಂದರೆ ನಾನು ಯಾವುದಕ್ಕೂ ಇಲ್ಲ. ಅವ್ರಿದೆ ಅಂತಂದರೆ ಓಕೆ, ಐ ಆಮ್ ದೇರ್. ಎಸ್. ಸೊ ಈಗ ಲಾಸ್ಟ್ ಕೊನೆಯದಾಗಿ ಒಂದು ಚಿಕ್ಕ ಸೆಗ್ಮೆಂಟ್ ಅಷ್ಟೇ, ಅಂದರೆ ಆಪ್ಷನ್ 2 ಅಷ್ಟೇ, ಚೂಸ್ ದಿಸ್ ಆರ್ ದಟ್ ಅಂತ. ಸೊ ಅಲ್ಲಿ ಯೋಚನೆ ಎಲ್ಲ ಮಾಡ್ಲಿಕ್ಕಿಲ್ಲ, ಇಮಿಡಿಯೇಟ್ ಹೇಳಬೇಕಷ್ಟೇ. ಸೊ ಫಸ್ಟ್ ಜಿ ಕನ್ನಡ or ಉದಯ್ ಟಿವಿ? ಜಿ. ಓಕೆ. ಸೊ ತುಳು ಆರ್ ಕನ್ನಡ? ಬೋತ್. ಬೋತ್ ಇಲ್ಲ, ಒಂದೇ? ಇಲ್ಲ, ಬಿಕಾಸ್ ನನಗೆ ಫಸ್ಟು ಅದೇ ನಾನು ಅವಾಗಲೇ ಹೇಳಿದಂಗೆ ಊಟ ಕೊಟ್ಟಿದ್ದು ತುಳು ಇಂಡಸ್ಟ್ರಿ, ನನಗೆ ಬರ್ಮಾಡ್ಕೊಂಡು ತುಳು ಇಂಡಸ್ಟ್ರಿ. ಆ್ಯಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಒಂದು ಹೆಸರು ಏನಾಗಬೇಕಿತ್ತು ಅದನ್ನು ನನಗೆ ಕೊಟ್ಟಿದ್ದು ಕನ್ನಡ ಇಂಡಸ್ಟ್ರಿ. ಸೊ ಡೆಫಿನೆಟ್ಲಿ ಬೋತ್. ಐ ಡೋಂಟ್ ವಾಂಟ್ ಹರ್ಟ್ ಮೈ ಸೆಲ್ಫ್ ಆರ್ ಎನಿವನ್. ಎರಡು ಕೂಡ ಸೆಗ್ಮೆಂಟ್ ಆ ಥರ ಅಲ್ಲ ಇದು. ಇಲ್ಲ ತುಳು ಆ್ಯಂಡ್ ಕನ್ನಡ. ನಿಮಗೆ ಬೇಕಾ ಈಗ? ಹಂಗಂದ್ರೆ ನೆಕ್ಸ್ಟ್ ಕ್ವಶನ್ ಬೇರೆ ಯಾವುದು ಹಂಗೆ ಹೇಳಿದ್ರೆ ಅದಕ್ಕೆ ಇಲ್ಲ, ಬೇರೆ ಹೇಳಲ್ಲ, ಬಟ್ ಈ ಭಾಷೆ ವಿಷಯದಲ್ಲಿ ಬೇಡ. ಐ ಡೋಂಟ್ ವಾಂಟ್ ಟೇಕ್ ರಿಸ್ಕ್. ತುಳು ಆ್ಯಂಡ್ ಕನ್ನಡ. ಹೌದಾ, ಸರಿ. ಜ್ಯೋತಿ ಆರ್ ಮಲ್ಲಿ? ಮಲ್ಲಿ. ಓಕೆ. ಸೊ ಇನ್ನು ಇದು ಲೇಟ್ ನೈಟ್ ಪಾರ್ಟೀಸಾ ಅಥವಾ ಅರ್ಲಿ ಮಾರ್ನಿಂಗ್ ಫಿಟ್ನೆಸ್ ಎಕ್ಸಸೈಸಸ್ ಆ ಥರನಾ? ಆಪ್ಷನೇ ಒಂದು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಸ್ಲೀಪು, ಅರ್ಲಿ ಮಾರ್ನಿಂಗ್ ಸ್ಲೀಪು. ಲೇಟ್ ನೈಟ್ ಪಾರ್ಟೀಸ್ ಓಕೆ. ಫಿಟ್ನೆಸ್ ಫ್ರೀಕ್ ಆ ಥರ ಏನಲ್ಲ? ಇಲ್ಲ, ನಾನು ಮೊದಲು ತುಂಬ ಇದ್ದೆ, ಇವಾಗ ಏನು ಇಲ್ಲ, ನನ್ನ ಕೈಲಿ ಆಗ್ತಾನೆ ಇಲ್ಲ. ಐ ಕಾಂಟ್, ಐ ಮೀನ್ ಐ ಆಮ್ ಟೂ ಟಯರ್ಡ್, ಡೆಡ್ ಟಯರ್ಡ್ ಥರ ಇವಾಗ. ಹೌದಾ? ಸಿನಿಮಾನ ಅಥವಾ ಸೀರಿಯಲ್ಸ್? ಸಿನಿಮಾ. ಓಕೆ. ಫಾರ್ ಎವರ್. ಸೊ ಮಂಗಳೂರ ಬೆಂಗಳೂರ? ಸಾಗರ. ಇಲ್ಲ, ಅದು ಆಪ್ಷನ್ ಇಲ್ಲ. ಮಂಗಳೂರು. ಹೌದಾ? ಓಕೆ. ಸೊ ಸಾಗರನಾ ಬೆಂಗಳೂರ? ಸಾಗರ. ಸಾಗರ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಇನ್ಫ್ಯಾಕ್ಟ್ ಸೊ ಅಂದರೆ ನೀವು ಆಗಲೇ ಹೇಳಿದಾಗೆ ನೀವು ಇಷ್ಟಪಡುವಂತಹ ಪಾರ್ಟ್ನರ್ ನಿಮಗೆ ಸಿಗಲಿ, ಅದೇ ಥರ ನಿಮ್ಗೆ ಏನು ಪರಿಕಲ್ಪನೆ? ಮದುವೆ ಆಗಿರಂದ್ರೂ ಪ್ರಾಬ್ಲಮ್ ಇಲ್ಲ, ಒಳ್ಳೆ ದುಡ್ಡು ಮಾಡ್ಬೇಕು ಇವಾಗ ಅಷ್ಟೇ, ಬೇರೆ ಏನೂ ಇಲ್ಲ. ದುಡ್ಡು ಮಾಡಬೇಕು, ಸೆಟಲ್ ಆಗಬೇಕು, ಟ್ರಾವೆಲ್ ಮಾಡಬೇಕು. ಆಸ್ತಿ ಅನ್ನೋಕ್ಕಿಂತ ಅದೇ ಗದ್ದೆಗಿದ್ದೆ ಏನಾದ್ರು ಮಾಡ್ಕೊಂಡು ಚೆನ್ನಾಗಿರ್ಬೇಕು. ಮದುವೆ ಮಕ್ಕಳು ಐಮ್ ಲಿಟಲ್ ಸ್ವಲ್ಪ ದೂರನೇ ಅದರಿಂದ. ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ ಅಂತಾನೆ ಇವಾಗ ಯಾರು ಟ್ರೈ ಮಾಡೋಕ್ಕೆ ಆಗಲ್ಲ ಆ ಥರನ? ಐ ಡೋಂಟ್ ನೋ, ಬಟ್ ಆದರೆ ಸದ್ಯಕ್ಕೆ ದುಡ್ಡು ಮಾಡಬೇಕು ಅಂತ ಇತ್ತು ಅಷ್ಟೇ. ಓಕೆ. ಸೊ ಅಂದರೆ ಕೊನೆ ತನಕ ಸಿಂಗಲ್ ಆಗಿ ಇರಬೇಕು ಅಂತ ಯೋಚನೆ ಮಾಡಿ. ಬೆಟರ್ ಅಲ್ವಾ? ಸುಮ್ಮನೆ ಹರ್ಟ್ ಆಗಿ ಪದೇ ಹರ್ಟ್ ಆಗಿ ಡಿಪ್ರೆಷನ್ಗೆ ಹೋಗೋ ಬದಲು ಐ ವಿಲ್ ಬಿ ಲೈಕ್ ದಿಸ್ ಓನ್ಲಿ ಅನ್ನೋದು. ಸೊ ಸಲ್ಮಾನ್ ಖಾನ್ ಫ್ಯಾನಾ ನೀವು ಏನು? ಆಕ್ಚುಲಿ ನಾನು ಅಣ್ಣ ಸಲ್ಮಾನ್ ಖಾನ್ ಫ್ಯಾನ್ಸ್. ನಿನ್ನೆ ರಾತ್ರಿ ಕೂಡ ಐ ಸಾ ದಟ್ ಸಿಕಂದರ್ ಅಲ್ಲ ಸಿಕಂದರ್ ನೋಡಿದ್ದೆ, ಕಪಿಲ್ ಶೋ ನೋಡಿ ಸ್ಮೈಲ್ ಮಾಡಿ ಮಲಗಿದೆ. ಅಲ್ಲಿ ಗೊತ್ತಿತ್ತು ಹಿ ಇಸ್ 59 ಅಂತ ಹೇಳಿ. ಅಯ್ಯೋ ದೇವ್ರೆ. ಓಕೆ, ಗುಡ್. ವಿ ಆರ್ ಸಲ್ಮಾನ್ ಖಾನ್ ಫ್ಯಾನ್ಸ್. ಸಲ್ಮಾನ್ ಖಾನ್ ಪೋಸ್ಟರೇ ಇತ್ತು ತಾತನ ಮನೆಯಲ್ಲಿ, ಶರ್ಟ್ಲೆಸ್, ಈಸ್ ಹೋಲ್ಡಿಂಗ್ ಆ್ಯಂಡ್ ಒಂದೊಂದು ಏನೋ ಒಂದು ಹಿಂಗೆ ಇಟ್ಕೊಂಡು ಹಿಂಗೆ ಇರೋದು. ಅಣ್ಣ ಇದು ಸಲ್ಮಾನ್ ಖಾನ್ ಫ್ಯಾನ್, ನಾನು ಕೂಡ ಅವಾಗ್ಲಿಂದಾನೆ. ಅಲ್ಲ, ಇನ್ನೊಂದು ಆಕ್ಚುಲಿ ಕೇಳಬೇಕಿತ್ತು, ಗಟ್ಟಿ ಮೇಳನ ಅಥವಾ ಅಮೃತಧಾರೆನಾ? ಗಟ್ಟಿ ಮೇಳ. ಹೌದಾ? ಗಟ್ಟಿ ಮೇಳ. ಓಕೆ. ಸೊ ನಿಮಗೆ ಒಟ್ಟಿನಲ್ಲಿ ಈ ಒಂದು ಇಂಟರ್ವ್ಯೂ ಹೇಗೆ ಅನಿಸ್ತು? ಪ್ಲಸ್ ಜ್ಯೋತಿಯಾಗಿ ಪ್ಲಸ್ ಮಲ್ಲಿಯಾಗಿ ನಿಮ್ಮನ್ನು ಇಷ್ಟಪಡ್ತಾ ಇರುವಂತಹ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆ್ಯಂಡ್ ಫಾರ್ ದ ಮೋಸ್ಟ್ ಇಂಟರ್ವ್ಯೂ ತುಂಬ ಚೆನ್ನಾಗಿತ್ತು. ಎನಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಾನು ಬಂದಿದ್ದೆ ಆ್ಯಂಡ್ ಇಟ್ ವಾಸ್ ಫನ್. ಹೇಗೆ ಹೋಯ್ತು ಅಂತ ಗೊತ್ತಾಗಿಲ್ಲ. 1 hour ತುಂಬ ಮಾತಾಡಿದ್ದೀನಿ ನಾನಂತೂ, ಅವ್ರಿಗಿಂತ ಜಾಸ್ತಿ ಮಾತಾಡಿದ್ದೀನಿ. ಆ್ಯಂಡ್ ನನ್ನ ಎಲ್ಲ ಫ್ಯಾನ್ಸಿಗೆ ಅಥವಾ ನನ್ನ ಫಾಲೋವರ್ಸಿಗೆ ಅಥವಾ ನನ್ನ ಇಷ್ಟಪಡೋರಿಗೆ, ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳೋದು ಥ್ಯಾಂಕ್ ಯು ಸೋ ಮಚ್. ಯಾಕಂತಂದರೆ ಈಗಿನ ಕಾಲದಲ್ಲಿ 10 ವರ್ಷ ಅನ್ನೋದು ತುಂಬ ದೊಡ್ಡ ಮಾತು, ಸರ್ ಹೇಳ್ದಂಗೆ. ಆ್ಯಂಡ್ ಆ 10 yearsನ ಕಂಪ್ಲೀಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದೆ ನೀವುಗಳು. ಆ್ಯಂಡ್ ಆ ಪ್ರೀತಿನ ಹಾಗೆಯೇ ಇಟ್ಕೊಂಡಿದ್ದೀರಾ, ಇನ್ನೂ ತೋರಿಸ್ತಾ ಇದ್ದೀರಾ. ಸೊ ನಾನು ಯಾವುದೇ ಕ್ಯಾರೆಕ್ಟರ್ ಮಾಡಲಿ, ನಂದು ಯಾವುದೇ ಮೂವಿದು ಏನೇ ಬರಲಿ, ಟೀಸರಾ ಇನ್ನೊಂದು ಮತ್ತೊಂದು, ಅದಕ್ಕೆ ಅಷ್ಟೇ ಸಪೋರ್ಟ್ ಮಾಡ್ತೀರಾ. ಆ್ಯಂಡ್ ಆ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳಿ ಬಯಸ್ತೀನಿ. ಅಂಟಿಲ್ ಐ ಆಮ್ ಇನ್ ದಿಸ್ ಇಂಡಸ್ಟ್ರಿ, ಪ್ಲೀಸ್ ಆ ಪ್ರೀತಿ, ಆ ಒಂದು ಸಪೋರ್ಟ್ ಯಾವಾಗಲೂ ಹೀಗೆ ತೋರಿಸ್ತಾ ಇರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.
ಒಂದು ಮಂಗಳೂರಿಂದ ಇಲ್ಲಿಗೆ ಬಂದು ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕಾದ್ರೆ ನನ್ನ ಜೊತೆ ಇದ್ದಿದ್ದಕ್ಕೆ ಆ್ಯಂಡ್ ಇವಾಗಲೂ ಇರೋದಕ್ಕೆ ಥ್ಯಾಂಕ್ ಯು, ಲವ್ ಯು. ಕರೆಕ್ಟ್. ಇನ್ನು ಈ ಸಂದರ್ಶನ ಮಾಡಲಿಕ್ಕೆ ನಮಗೆ ಸ್ಪೇಸ್ ಕೊಟ್ಟಿರುವ ಬಿಗ್ ಬೀನ್ ಕಫೆ ನಿಮಗೆ ಹೇಗೆ ಅನ್ನಿಸ್ತು? ಸೊ ಚೆನ್ನಾಗಿದೆ. ಬಂದಿದ್ದು ಸೊ ಇದ್ರ ಬಗ್ಗೆ ಮಾತು ಹೇಳಿ. ಆ್ಯಕ್ಚುಲಿ ಚೆನ್ನಾಗಿದೆ, ಬಿಕಾಸ್ ನಂಗೆ ಗೊತ್ತಿರಲಿಲ್ಲ, ಹೊರಗಡೆಯಿಂದ ನೋಡಿನೇ ನಂಗೆ ತುಂಬ ಕ್ಯೂಟ್ ಅಂತ ಅನ್ನಿಸ್ತು. ಆ್ಯಂಡ್ ಇವನ್ ದ ಲೈಟಿಂಗ್ ಆಗಿರ್ಬೋದು, ಇದೆಲ್ಲ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ನೀಟ್, ಕ್ಯೂಟ್ ಆ್ಯಂಡ್ ಪ್ರಿಟಿ. ನಂಗೆ ಆ ಸಾಂಗ್ ನೆನಪಾಗ್ತದೆ, ಪ್ರಿಟಿ ಲಿಟಲ್ ಬೇಬೇ ಅಂತ ಅಂದ್ಬಿಟ್ಟು ಹಂಗೆ ಇದೆ ಈ ಸೆಟಪ್, ತುಂಬ ಕ್ಯೂಟ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್ ಅನ್ವಿತಾ ಅವರೇ. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೆ, ಮುಂದಿನ ಲೈಫಿಗೆ ಒಳ್ಳೇದಾಗಲಿ ನಿಮಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ ಆ್ಯಂಡ್ ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಅನ್ವಿತಾ ಸಾಗರ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.